ಅಥವಾ MSc ಸಂಬಂಧಪಟ್ಟಂತು. ಇದನ್ನ ಫಸ್ಟಿಗೆ ನೋಡುವ. ಒಂದಷ್ಟು ಎಕ್ಸಾಮ್ಸ್ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೇನೆ, ನೀವು ನೋಡಿರ್ಬೋದು. ಈ ಎಕ್ಸಾಮ್ಸ್ ಬಗ್ಗೆ ನೀವು ಕೇಳಿರ್ತೀರಾ ಮೋಸ್ಟ್ಲಿ. KSET, JAM, NET, GATE, NBHM, TIFR, CMI ಮತ್ತೆ ISI. ಸೊ ನೀವು ಫಸ್ಟಿಗೆ ಈಗ ಯಾವ ಎಕ್ಸಾಮ್ ಬರೀತೀರಾ ಅಂತ ಕ್ಲಿಯರ್ ಆಗಿ ಫಿಕ್ಸ್ ಆಗಿರ್ಬೇಕು. ಅಷ್ಟೇ ಬೇಕಂದ್ರೆ ನೀವು ಆ ಲೆವೆಲ್ಗೆ ಪ್ರಿಪೇರ್ ಮಾಡ್ಬೇಕು. ಯಾವ ಲೆವೆಲ್ಗೆ ಪ್ರಿಪೇರ್ ಮಾಡ್ಬೇಕಂದ್ರೆ, ನೀವು KSET ಬೇಕಾದ್ರೆ ನೀವು ಅಟ್ಲೀಸ್ಟ್ 1 ಲೆವೆಲ್ ಮೇಲೆ ಪ್ರಿಪೇರ್ ಮಾಡ್ಬೇಕು. ನೀವು KSET ಗೆ ಅಷ್ಟೇ ಪ್ರಿಪೇರ್ ಮಾಡಿದ್ರೆ KSET ಕ್ಲಿಯರ್ ಮಾಡ್ಲಿಕ್ಕೆ ತುಂಬಾ ಕಷ್ಟ, ಆಲ್ಮೋಸ್ಟ್ ಇಂಪಾಸಿಬಲ್ ಅದು. ಈಗ ನೆಟ್ ಮತ್ತೆ ಗೇಟ್ ಕ್ಲಿಯರ್ ಮಾಡ್ಬೇಕಂತೆ ಅಂತಂದ್ರೆ ನೀವು ನೆಟ್ ಮತ್ತೆ ಗೇಟ್ ಅಷ್ಟೇ ನೀವು ಪ್ರಿಪೇರ್ ಮಾಡಿದ್ರೆ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನೀವು ಅಟ್ಲೀಸ್ಟ್ 1 ಲೆವೆಲ್ ಮೇಲೆ ಪ್ರಿಪರೇಷನ್ ಮಾಡ್ಬೇಕು. ಸೊ NBHM ಮತ್ತೆ TIFR ಲೆವೆಲ್ ಇದು ಪ್ರಿಪರೇಷನ್ ಮಾಡ್ಬೇಕು. ಈ ಎಲ್ಲಾ ಎಕ್ಸಾಮ್ ಗಳ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅವೈಲೇಬಲ್ ಇದೆ, ಬೇಕಾದಷ್ಟು ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ, ಅಥವಾ ಅವ್ರದೇ ಸ್ವಂತ ವೆಬ್ಸೈಟ್ ಇದೆ. ನೀವು ಯಾವ್ದು ISI, CMI ಎಲ್ಲ ನೋಡಿದ್ರೆ ಅವ್ರದೇ ಸ್ವಂತ ವೆಬ್ಸೈಟ್ ಅಲ್ಲೇ ಅವೈಲೇಬಲ್ ಇದೆ. ಲಾಸ್ಟ್ 10-15 ಇಯರ್ಸ್ ಕ್ವಶನ್ ಪೇಪರ್ಸ್ ಇದೆ. ನೀವು ಅಟ್ಲೀಸ್ಟ್ 5 ಇಯರ್ಸ್ ಕ್ವಶನ್ ಪೇಪರ್ಸ್ ಪ್ರಿಪೇರ್ ಮಾಡ್ಬೇಕು. ಆಮೇಲೆ MSc ಜಾಯಿನ್ ಆಗೋರಿಗೆ ನಾನು ಏನ್ ಹೇಳ್ತೇನೆ ಅಂದ್ರೆ, ನೀವು ಸೆಂಟ್ರಲ್ ಯೂನಿವರ್ಸಿಟೀಸ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ನೀವು ಆ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತೀರಂದ್ರೆ ನೀವು ಅದ್ರ ಬದಲು JAMಗೆ ಪ್ರಿಪೇರ್ ಮಾಡಿ. JAMಗೆ ಪ್ರಿಪೇರ್ ಮಾಡಿದ್ರೆ ನೀವು ಆ ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೋದು, CU ಎಕ್ಸಾಮ್ಸ್ ನ. ಬಟ್ ಇವಾಗ ನೀವು JAMಗೆ ಪ್ರಿಪೇರ್ ಆಗ್ಬೇಕಂತ IIT ಅಲ್ಲಿ ಅಥವಾ NIT ಅಲ್ಲಿ ನೀವು MSc ಮಾಡ್ಬೇಕಂತಿದ್ರೆ ನೀವು ಗೇಟ್ ಅಥವಾ ನೆಟ್ ಲೆವೆಲ್ ಪ್ರಿಪರೇಷನ್ ಮಾಡ್ಬೇಕು. ಅಟ್ಲೀಸ್ಟ್ ಪಾರ್ಟ್ B, ಪಾರ್ಟ್ C ಬೇಡ, ಅಟ್ಲೀಸ್ಟ್ ಪಾರ್ಟ್ B. ನೀವು KSET ಮಾಡೋರು ನೆಟ್ ಎಕ್ಸಾಮಿಗೆ ಪಾರ್ಟ್ B ಅಟ್ಲೀಸ್ಟ್ ಪ್ರಿಪೇರ್ ಮಾಡ್ಬೇಕು. ಸೊ ಆ ಎಕ್ಸಾಮ್ ಗಳ ಬಗ್ಗೆ ಇಲ್ಲಿ ಡೀಟೇಲ್ಸ್ ಇದೆ, ಎಷ್ಟು ಜನ ಎಕ್ಸಾಮ್ ಬರೀತಾರೆ, ಎಷ್ಟು ಜನ ಕ್ವಾಲಿಫೈ ಮಾಡ್ತಾರಂತ ನೀವು ಇದ್ರಲ್ಲಿ ನೋಡಿರ್ಬೋದು. KSET ಎಕ್ಸಾಮ್ ಅದೇ ಅಂದ್ರೆ ನಾನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇಟ್ಟಿದ್ದೇನೆ ಡಿಫಿಕಲ್ಟಿದು. ಈ ಪರ್ಸೆಂಟೇಜ್ಗೂ ಮತ್ತೆ ಎಕ್ಸಾಮ್ ಡಿಫಿಕಲ್ಟಿಗೂ ಏನು ಸಂಬಂಧ ಇಲ್ಲ. ಈಗ JAM ಅಲ್ಲಿ ನಿಮ್ಗೆ 3.3% ಪಾಸ್ ರೇಟ್ ಕಾಣಿಸ್ತದೆ ಇಲ್ಲಿ. ಬಟ್ ಆತರ ಹೇಳಿದ್ರೆ ನೀವು KSET JAM ಗಿಂತ ಕಷ್ಟ ಅಂತ ಅನ್ಕೋಬಾರ್ದು. ಸೊ ಇದು ಡಿಫಿಕಲ್ಟಿ ಲೆವೆಲ್ ಅಲ್ಲ, ಎಷ್ಟು ಜನ ಪಾಸ್ ಆಗ್ತಾರೆ ಅಂತ ಅಷ್ಟೇ ಇಲ್ಲಿ ಹೇಳಿರೋದು. ಸೊ ನೀವು ನೋಡಿರ್ಬೋದು ಇಲ್ಲಿ ಇದು ಜನರಲ್ ಇದಷ್ಟೇ, ಜನರಲ್ ಕ್ಯಾಂಡಿಡೇಟ್ಸ್ ಮಾತ್ರ. ನೀವು ಬೇರೆ OBC ಅಥವಾ SC ST ಆದ್ರೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ. ಈಗ 130 ನಾನು ಇಲ್ಲಿ ಹಾಕಿರೋದು KSET ಅವ್ರದ್ದು. KSET ಅವರು 130 ಮೆಂಬರ್ಸ್ ಕ್ಲಿಯರ್ ಮಾಡ್ತಾರೆ ಅಂತ ಹಾಕಿದ್ದೇನೆ. ಅದು ಜನರಲ್ ಅಷ್ಟೇ. ನೀವು OBC ಆದ್ರೆ ಇನ್ನು ನಿಮ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗ್ಬೋದು, 150 ರ್ಯಾಂಕ್ ಬಂದ್ರು ನಿಮ್ಗೆ ಕ್ಲಿಯರ್ ಆಗ್ಬೋದು ಆತರ. ಅದನ್ನ ನೀವು ಯಾವ ಎಕ್ಸಾಮ್ ಬರೀತೀರಾ ಅದ್ರ ಬಗ್ಗೆ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಎಷ್ಟು ಇದ್ಬೇಕಂತ ರ್ಯಾಂಕ್. ನೆಕ್ಸ್ಟ್ ಈಗ KSET ಬಗ್ಗೆ ಅಷ್ಟೇ ನಾನು ಮಾತಾಡ್ತಿರೋದು ಈ ಡಿಸ್ಕಷನ್ ಅಲ್ಲಿ. ಸೊ KSET ಪೇಪರ್ 1 ಮತ್ತೆ ಪೇಪರ್ 2 ಇದೆ, ನಿಮ್ಗೆ ಗೊತ್ತಿರ್ಬೋದು. ಪೇಪರ್ 1 ಅಲ್ಲಿ 50 ಕ್ವಶನ್ಸ್, 100 ಮಾರ್ಕ್ಸ್. ಈಚ್ ಕ್ವಶನ್ 2 ಮಾರ್ಕ್ಸ್, ನೆಗೆಟಿವ್ ಏನು ಇಲ್ಲ. ಸೊ ನೀವು ಯಾವ್ದು ಕ್ವಶನ್ ಬಿಟ್ಟು ಬರುವಂತಾಗಿಲ್ಲ, ಯಾವ್ದಾದ್ರು ಒಂದು ಆಪ್ಷನ್ ಹಾಕಿ ಬಂದ್ರೆ ಆಯ್ತು. ಅದನ್ನ ನಾನು ಆಮೇಲೆ ಹೇಳ್ತೇನೆ ಯಾವ ತರ ನೀವು ಚೂಸ್ ಮಾಡ್ಬೇಕು, ಆಪ್ಷನ್ ಏನ್ ಮಾಡ್ಬೇಕಂತ. ಇದು ಲಾಸ್ಟ್ ಕೆಲವೊಂದು 5 ವರ್ಷ ಅಲ್ಲ, 2015 ಇಂದ ಇದೆ. ಮಧ್ಯ ಕೊರೋನಾ ಇಂದ 1-2 ವರ್ಷ ಎಕ್ಸಾಮ್ ಆಗಿಲ್ಲ ಅನ್ಸುತ್ತೆ. ಸೊ ನಂಗೆ ಕ್ವಶನ್ ಪೇಪರ್ ಸಿಕ್ಕಿಲ್ಲ. ನಂಗೆ ಸಿಕ್ಕಿರೋ ಕ್ವಶನ್ ಪೇಪರ್ ನಾನು ಅನಲೈಸ್ ಮಾಡಿ ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಇದ್ರಲ್ಲಿ ನೋಡ್ಬೋದು ನೀವು, ಅವರೇಜ್ ಆಗಿ 5 ಕ್ವಶನ್ಸ್ ಕೇಳಿದ್ದಾರೆ ಎಲ್ಲದ್ರಲ್ಲಿ. ಇಲ್ಲೊಂದ್ ಕಡೆ 6-4 ಆಗಿದೆ, ಅದೇ 5 ಅಂತಾನೆ ಅನ್ಕೊಳ್ಳಿ ನೀವು. ಸೊ ಈಚ್ ಟಾಪಿಕ್ ಇಂದ 5 ಕ್ವಶನ್ಸ್ ಅಷ್ಟೇ ಬರ್ತಾ ಇದೆ. ಸೊ ನಿಮ್ದು ಗೋಲ್ ಏನಂದ್ರೆ ಇದರಲ್ಲಿ 5 ಅಲ್ಲಿ ಅಟ್ಲೀಸ್ಟ್ 3 ಕರೆಕ್ಟ್ ಮಾಡ್ಬೇಕು ನೀವು. ಈಚ್ ಇದರಲ್ಲಿ ಅಟ್ಲೀಸ್ಟ್ 3 ಕರೆಕ್ಟ್ ಮಾಡ್ಬೇಕು. ಬ್ಲಾಕ್ ಅಲ್ಲಿ ಬರೀತೀನಿ, 3 ಔಟ್ ಆಫ್ 5 ಕರೆಕ್ಟ್ ಮಾಡ್ಬೇಕು. ಸೊ 3 ಔಟ್ ಆಫ್ 5 ಕರೆಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ, 30 ಔಟ್ ಆಫ್ 50 ಕರೆಕ್ಟ್ ಆಗುತ್ತೆ, ಹೌದಾ? ಬಟ್ ಇದರಲ್ಲಿ ಒಂದಷ್ಟು ಸಬ್ಜೆಕ್ಟ್ ನಿಮ್ದು ಸ್ಟ್ರಾಂಗ್ ಇರುತ್ತೆ, ಹೌದಾ? ಈಗ ನಂದು ಯಾವ್ದಾದ್ರು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಿರ್ಬೋದು ಅಥವಾ ರಿಸರ್ಚ್ ಆಪ್ಟಿಟ್ಯೂಡ್ ಆಗಿರ್ಬೋದು, ಸ್ಟ್ರಾಂಗ್ ಇರೋದ್ರಿಂದ ನೀವು ಅದರಲ್ಲಿ ಅಟ್ಲೀಸ್ಟ್ 4 ಆನ್ಸರ್ ಕರೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಸೊ ನೀವು 30 ಇಂದ 35 ಮಾರ್ಕ್ಸ್ ಅಟ್ಲೀಸ್ಟ್ ಪೇಪರ್ 1 ಅಲ್ಲಿ ಇದ್ ಮಾಡ್ಬೋದು. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಪ್ರಿಪರೇಷನ್ ಗೆ ನಾನು ಹೇಳ್ತೇನೆ, ಈ ಲಾಸ್ಟ್ ಪ್ರೀವಿಯಸ್ 5 ಇಯರ್ಸ್ ಕ್ವಶನ್ಸ್ ಇದೆಯಲ್ಲ ಅದನ್ನ ಸಾಲ್ವ್ ಮಾಡಿದ್ರೆ ಸಾಕು. ಪೇಪರ್ 1 ಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು. ಕ್ವಶನ್ ಸಾಲ್ವ್ ಮಾಡೋದು ಅದು ಯಾವ ತರ ಅಂತ ನಾನು ಹೇಳ್ತೇನೆ. ನೀವು ಜಸ್ಟ್ ಕ್ವಶನ್ ನೋಡಿ ಆನ್ಸರ್ ಬರೆದ್ರೆ ಅಷ್ಟು ಸಾಕಾಗಲ್ಲ, ನೀವು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಹುಡುಕ್ಬೇಕಾಗತ್ತೆ. ಈಗ ಆನ್ಲೈನ್ ರಿಸೋರ್ಸಸ್ ಅವೈಲೇಬಲ್ ಇದೆ, ನೀವು ಗೂಗಲ್ ಮಾಡ್ಬೋದು ಅಥವಾ ChatGPT ಯೂಸ್ ಮಾಡ್ಬೋದು. ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಗುತ್ತೆ ಸೇಮ್ ಟಾಪಿಕ್ ಮೇಲೆ. ಸೊ ಅದನ್ನ ನಾನು ಆಮೇಲೆ ಡಿಸ್ಕಸ್ ಮಾಡ್ತೇನೆ ಕ್ವಶನ್ ಸಾಲ್ವ್ ಮಾಡುವಾಗ. ಓಕೆ,
ಸೊ ನೆಕ್ಸ್ಟ್ ಏನಂದ್ರೆ ಪೇಪರ್ 2 ನಾವು ನೋಡಿದ್ರೆ ಮ್ಯಾಥಮ್ಯಾಟಿಕ್ಸ್ ಮತ್ತೆ ಸ್ಟಾಟಿಸ್ಟಿಕ್ಸ್ ಎರಡು ಮಿಕ್ಸ್ ಆಗಿರುತ್ತೆ, ನಿಮ್ಗೆ ಗೊತ್ತಿದೆ. ಸೊ ನಾನು ಎಲ್ಲಾ ಸಬ್ಜೆಕ್ಟ್ ಓದ್ತೇನೆ, ಎಲ್ಲಾ ಟಾಪಿಕ್ ಓದ್ತೇನೆ ಅಂದ್ರೆ ಅದು ಸಾಧ್ಯ ಇಲ್ಲ. ಸೊ ನೀವು ನಿಮ್ದು ಸ್ಟ್ರಾಂಗ್ ಸಬ್ಜೆಕ್ಟ್ ಯಾವುದು, ಅಥವಾ ನೀವು MSc ಅಲ್ಲಿ ಓದ್ತಿರುವಾಗ ನೀವು ಯಾವ ಸಬ್ಜೆಕ್ಟ್ ಓದಿದ್ದೀರಾ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಸಾಕು. ಈಗ ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ನಾನು ಹೈಲೈಟ್ ಮಾಡಿರೋದು ಅದು ಪ್ಯೂರ್ ಮ್ಯಾಥಮ್ಯಾಟಿಕ್ಸ್. ಸೊ ನಂದು ಸಬ್ಜೆಕ್ಟ್ ಪ್ಯೂರ್ ಮ್ಯಾಥಮ್ಯಾಟಿಕ್ಸ್. ನಂಗೆ ಈಗ ಪ್ರೊಬಬಿಲಿಟಿ, ಸ್ಟಾಟಿಸ್ಟಿಕ್ಸ್ ಇದರ ಆನ್ಸರ್ಸ್ ನಂಗೆ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದೇನು ಅದ್ರಲ್ಲಿ ಏನೋ ನೀವು ತಲೆ ಕೆಡಿಸುವಂತಿಲ್ಲ. ಈ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ನಾವು ನೋಡಿರ್ಬೋದು 300 ಅಲ್ಲಿ ಎಷ್ಟು ಮಾರ್ಕ್ಸ್ ಬೇಕಂತ. ಆಕ್ಚುಲಿ 150, 160 ಮಾರ್ಕ್ಸ್ ನೀವು ತಗೊಂಡ್ರೆ ಸಾಕು. ಸೊ ಅದಕ್ಕೆ ಏನಂದ್ರೆ ನೀವು ಎಲ್ಲಾ ಸಬ್ಜೆಕ್ಟ್ ಪ್ರಿಪೇರ್ ಮಾಡೋದು ಬೇಡ. ಈ ಬರೀ ನಿಮ್ ಸಬ್ಜೆಕ್ಟ್ ಯಾವುದು ಅದನ್ನ ನೀವು ಪ್ರಿಪೇರ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದೆ ಇದು ಪ್ಯೂರ್ ಮ್ಯಾಥಮ್ಯಾಟಿಕ್ಸ್ ಎಷ್ಟು ಪ್ರಿಪೇರ್ ಮಾಡ್ಬೇಕು. ಸೊ ನಿಮ್ಗೆ ಇದ್ರಲ್ಲಿ ನೋಡಿರ್ಬೋದು 10 ಆಲ್ಮೋಸ್ಟ್ ಕ್ವಶನ್ಸ್ ಬರ್ತಾ ಇದೆ. ಟೊಪಾಲಜಿಯಿಂದ 5 ಬರ್ತಾ ಇದೆ, 6 ಕ್ವಶನ್ಸ್. ಸೊ ಬರೀ ಪ್ಯೂರ್ ಮ್ಯಾಥಮ್ಯಾಟಿಕ್ಸ್ ಮಾಡಿದ್ರೆ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನೀವು ಅಟ್ ಲೀಸ್ಟ್ ಇದು ಬ್ಲೂ ಅಲ್ಲಿ ಮಾರ್ಕ್ ಮಾಡಿರೋದು ಇದೆಯಲ್ಲ ಅದನ್ನ ಓದ್ಬೇಕು. ಅಟ್ ಲೀಸ್ಟ್ ನೀವು ಡಿಫರೆನ್ಷಿಯಲ್ ಇಕ್ವೇಶನ್ ಆದ್ರೂ ನೋಡ್ಬೇಕು. ನಿಮ್ಗೆ ಇಂಟೆಗ್ರಲ್ ಇಕ್ವೇಶನ್ಸ್ ಇದೆಲ್ಲ ಬೇಡ ಅಂದ್ರೆ ನೀವು ಅದನ್ನ ಬಿಡ್ಬೋದು, ಇದೆರಡನ್ನ ಬಿಡ್ಬೋದು. ಅಟ್ ಲೀಸ್ಟ್ ಇದೆರಡು ನೀವು ನೋಡ್ಬೇಕು, ಡಿಫರೆನ್ಷಿಯಲ್ ಇಕ್ವೇಶನ್ ಮತ್ತೆ ಇದು. ಯಾಕಂದ್ರೆ ಅದರಿಂದ ಒಂದು 10 ಕ್ವಶನ್ಸ್ ಬರ್ತಾ ಇದೆ, 10 to 15. ಇಲ್ಲಿ ಅವರೇಜ್ 11 ಇದೆ, ಇದ್ರಲ್ಲಿ ನೋಡಿದ್ರೆ 16 ಕ್ವಶನ್ಸ್ ಇದೆ. ಸೊ 10 to 15 ಕ್ವಶನ್ಸ್ ಅದರಿಂದ ಬರ್ತಾ ಇದೆ. ಸೊ ಎಕ್ಸ್ಟ್ರಾ ನೀವು ಓದ್ಬೇಕಾಗುತ್ತೆ. ಸೊ ನನ್ನ ಪ್ರಕಾರ ನೀವು ಎಷ್ಟು ಓದಿದ್ರೆ ಸಾಕು ಕ್ಲಿಯರ್ ಮಾಡ್ಲಿಕ್ಕೆ. ನಿಮ್ಗೆ ಎಕ್ಸ್ಟ್ರಾ ಟೈಮ್ ಇದೆ ನಿಮ್ಗೆ ಪ್ರಿಪೇರ್ ಮಾಡ್ಲಿಕ್ಕೆ, ಅಥವಾ ನಿಮ್ಗೆ ಯಾವ್ದಾದ್ರು ಬೇರೆ ಸಬ್ಜೆಕ್ಟ್ ಇದ್ರಲ್ಲಿ ಇಷ್ಟ ಇದೆ ಅಂದ್ರೆ ನೀವು ಇದನ್ನ ಎಕ್ಸ್ಟ್ರಾ ಯಾವ್ದಾದ್ರು ನಿಮ್ಗೆ ಚೂಸ್ ಮಾಡಿ ಓದ್ಬೋದು. ನೆಕ್ಸ್ಟ್ ಇದು ಕಟ್ ಆಫ್ ಬಗ್ಗೆ ನೋಡಿದ್ರೆ ಇದು ಲಾಸ್ಟ್ ಟೈಮ್ 2024 ಇದು ಕಟ್ ಆಫ್. ಇದರಲ್ಲಿ ಅದೇ ನಾನು ಹೇಳಿದ್ದು ಜನರಲ್ ಮೆರಿಟ್ ಅಷ್ಟೇ ನಾನು ಹೇಳ್ತೇನೆ, ಯಾಕಂದ್ರೆ ಮೋಸ್ಟ್ ಆಫ್ ದ ಟೆಸ್ಟ್ ಟೇಕರ್ಸ್ ಜನರಲ್ ಆಗಿರ್ತಾರೆ. ಸೊ ನಿಮ್ಗೆ ಆಮೇಲೆ ನಿಮ್ ಕ್ಯಾಟಗರಿ ನೋಡಿ ನೀವು ಎಷ್ಟು ಮಾರ್ಕ್ಸ್ ತನಕ ನಿಮ್ಗೆ ರಿಲ್ಯಾಕ್ಸೇಷನ್ ಇದೆ ಅಂತ ನೋಡ್ಬೋದು. ಸೊ ಎಷ್ಟು ಜನ ಕ್ಲಿಯರ್ ಮಾಡಿದ್ದಾರೆ? 127 ಜನ ಕ್ಲಿಯರ್ ಮಾಡಿದ್ದಾರೆ. ನಾನು ಅದ್ರಲ್ಲಿ ಬರ್ತಿದ್ದೆ ಆಲ್ಮೋಸ್ಟ್ 130 ಜನ ಕ್ಲಿಯರ್ ಮಾಡ್ತಾರೆ ಅಂತ. 6500 ಜನ ಎಕ್ಸಾಮ್ ಬರೀತಿದ್ದಾರೆ. ಸೊ ಆಲ್ಮೋಸ್ಟ್ 130 ಕ್ಲಿಯರ್ ಮಾಡ್ತಾರೆ ಅಂತ ಬರೆದಿದ್ದೆ, 127. ಸೊ 150 ಮಾರ್ಕ್ಸ್ ಈ ವರ್ಷದ ಕಟ್ ಆಫ್ 2024 ಇದು. ಸೊ 2023 ಅಲ್ಲಿ 140 ಸಮಥಿಂಗ್ ಇತ್ತು ಅನ್ಸುತ್ತೆ, 142 144 ಏನೋ ಇತ್ತು. ಸೊ ನೀವು 150 ಇಂದ 160 ಮಾರ್ಕ್ಸ್ ಅಟ್ ಲೀಸ್ಟ್ ಟ್ರೈ ಮಾಡ್ಬೇಕು. ಟ್ರೈ ಅಲ್ಲ, ಆಕ್ಚುಲಿ 150 160 ನೀವು ತಗೊಳ್ಳೇಬೇಕು ಕ್ಲಿಯರ್ ಮಾಡ್ಲಿಕ್ಕೆ. ಸೊ ನಿಮ್ದು ಗೋಲ್ ನೀವು 180 ಇಂದ 200 ಇಟ್ರೆ ನೀವು ಅಟ್ ಲೀಸ್ಟ್ 150 ಎಷ್ಟು ಬರುತ್ತೆ ನಿಮ್ಗೆ, 150 ಇಂದ 160 ಮಾರ್ಕ್ಸ್. ಸೊ ಇದ್ರಲ್ಲಿ ನಾವು ಆಮೇಲೆ ನೋಡುವ ನೀವು ಯಾವ ತರ ಪ್ರಿಪೇರ್ ಮಾಡ್ಬೇಕಂತ. ಫಾರ್ ಎಕ್ಸಾಂಪಲ್ ಪಾರ್ಟ್ ಎ ಇತ್ತಲ್ಲ, ನಾವು ಹೇಳಿದೆ ಪೇಪರ್ 1 30 to 35 ಮಾರ್ಕ್ಸ್ ಅದ್ರಲ್ಲಿ ಬರುತ್ತೆ ಅಂತ ಹೇಳಿದ್ದೆ. 30 to 35 ಆನ್ಸರ್ ಕರೆಕ್ಟ್. ಸೊ ಅದು ಆಕ್ಚುಲಿ 60 to 70 ಮಾರ್ಕ್ಸ್ ಅದು, ಯಾಕಂದ್ರೆ ಈಚ್ ಕ್ವಶನ್ಸ್ಗೆ 2 ಮಾರ್ಕ್ಸ್ ಇದೆ. ಸೊ ನೀವು ಪೇಪರ್ 2 ಅಲ್ಲಿ ಎಷ್ಟು ಮಾಡ್ಬೇಕು? ಇದರಲ್ಲಿ 100 ಮಾಡ್ಬೇಕು, ಹೌದಾ? ಅಪ್ರಾಕ್ಸಿಮೇಟ್ಲಿ 100 ಮಾಡಿದ್ರೆ ಸಾಕು. 100 ಕೂಡ ಬೇಕಾಗಿಲ್ಲ, 90 ಮಾಡಿದ್ರು ಸಾಕು. ಅದು ಡಿಪೆಂಡ್ ಆಗುತ್ತೆ, 90 to 100 ಅಂತ ಹಾಕ್ತೇನೆ ನಾನು. 90 to 100 ಮಾರ್ಕ್ಸ್ ತಗೊಂಡ್ರೆ ಪೇಪರ್ 2 ಅಲ್ಲಿ ಇದು ಔಟ್ ಆಫ್ 200. ಸೊ ಅಷ್ಟೇನ್ ಕಷ್ಟ ಇಲ್ಲ. ನಾನು ಹೇಳಿದ ಹಾಗೆ ನೀವು ಸ್ಟಾಟಿಸ್ಟಿಕ್ಸ್ ಒಂದಷ್ಟು ಕ್ವಶನ್ಸ್ ಬಿಟ್ರು ನೀವು 100 ಈಸಿಲಿ ಇದ್ ಮಾಡ್ಬೋದು. ಓಕೆ, ಒಂದ್ ರಿಕ್ವೆಸ್ಟ್ ಏನಂದ್ರೆ ನೀವು ಪೆನ್ ಮತ್ತೆ ಪೇಪರ್ ತಗೊಂಡ್ ಕುತ್ಕೊಳ್ಳಿ. ನಿಮ್ಗೆ ಏನಾದ್ರು ನಾವು ಸಾಲ್ವ್ ಮಾಡುವಾಗ, ಅಥವಾ ನಿಮ್ಗೆ ಈಗ ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ಯಾವ್ದಾದ್ರು ಬೇಕಾದ್ರೆ ನೀವು ಬರ್ಕೊಳ್ಳಿ. ಯಾಕಂದ್ರೆ ನಾನು ಇಲ್ಲಿ ಇರೇಸ್ ಮಾಡ್ತೇನೆ ಇದ್ರಲ್ಲಿ ಇಲ್ಲದೆ ಇರೋದು. ಇದು ನಾನು PPT ಬೇಕಾದ್ರೆ ಶೇರ್ ಮಾಡ್ತೇನೆ, ಬಟ್ ಇದರಲ್ಲಿ ನಾನು ಎಕ್ಸ್ಟ್ರಾ ಬರೀತಿರೋದು ನಿಮ್ಗೆ ಬೇಕಾದ್ರೆ ನೀವು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಎಲ್ಲಿಂದ ಸಾಲ್ವ್ ಮಾಡ್ಬೇಕು ಅಂತ ಒಂದು ಕ್ವಶನ್ ಇದೆ ಅಲ್ವಾ. ನಾವು ಎಲ್ಲಿಂದ ಕ್ವಶನ್ ಸಾಲ್ವ್ ಮಾಡ್ಬೇಕು? ಪ್ರೀವಿಯಸ್ ಇಯರ್ಸ್ ಅಂದ್ರೆ 5 years ಅಷ್ಟೇ ಇರೋದು. ಸೊ ನೀವು ಒಂದು 5 days ಅಥವಾ 10 days ಒಳಗೆ ಅದನ್ನ ಫಿನಿಶ್ ಮಾಡ್ಬೋದು. ಬಟ್ ಅದು ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಅಷ್ಟು ಸಾಕಾಗಲ್ಲ. ಸೊ ಅದೇ ನಾನು ಹೇಳಿದೆ, ಪ್ಯೂರ್ ಮ್ಯಾಥಮ್ಯಾಟಿಕ್ಸ್ ಮತ್ತೆ ಅಪ್ಲೈಡ್ ಇದೆಯಲ್ಲ ಅದು. ಸ್ಟಾಟಿಸ್ಟಿಕ್ಸ್ ಬಗ್ಗೆ ನಂಗೆ ಗೊತ್ತಿಲ್ಲ ಯಾವ ಬುಕ್ ರೆಫರ್ ಮಾಡ್ಬೇಕು ಏನಂತ. ಅದು ಯಾರಾದ್ರೂ MSc ಸ್ಟಾಟಿಸ್ಟಿಕ್ಸ್ ಮಾಡಿರೋರು ಯಾರಾದ್ರೂ ಗೊತ್ತಿರೋರು ಇದ್ರೆ ನೀವು ಅವ್ರ ಹತ್ರ ಕೇಳ್ಬೋದು, ಅಥವಾ ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ಅಲ್ಲಿ ಗ್ರೂಪ್ ಅಲ್ಲಿ ನೀವು ಮೆಸೇಜ್ ಮಾಡ್ಬೋದು ಯಾವ್ದು ಬುಕ್ ರೆಫರ್ ಮಾಡ್ಬೇಕಂತ. ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ಇದು ಪ್ಯೂರ್ ಮ್ಯಾಥಮ್ಯಾಟಿಕ್ಸ್ ಗೆ ಅಷ್ಟೇ. ಪ್ಯೂರ್ ಮ್ಯಾಥಮ್ಯಾಟಿಕ್ಸ್ ಅಂದ್ರೆ ಆಲ್ಮೋಸ್ಟ್ 50 ಮಾರ್ಕ್ಸ್ ಬರುತ್ತೆ. ಆಮೇಲೆ ಇದು ಆಲ್ಮೋಸ್ಟ್ 20 ಮಾರ್ಕ್ಸ್ ಬರುತ್ತೆ ಇದರಿಂದ.
ಸಾರಿ ಮಾರ್ಕ್ಸ್ ಅಲ್ಲ, ಕ್ವಶನ್ಸ್. ಸೊ ಆಲ್ಮೋಸ್ಟ್ 70 ಕ್ವಶನ್ಸ್ ಇದರಿಂದಾನೇ ಬರ್ತಾ ಇದೆ, ಈ 2 ಬುಕ್ಸ್ ಇಂದಾನೆ. ಸೊ ನೀವು 140 ಮಾರ್ಕ್ಸ್ ತನಕ ಪ್ರಿಪೇರ್ ಮಾಡ್ಬೋದು. ಅದರಲ್ಲಿ ನೀವು 100 ಅಥವಾ 90 ನೀವು ತಗೊಂಡ್ರೆ ಸಾಕು. ಉಳ್ದಿರೋ 30 ಕ್ವಶನ್ಸ್ ನೀವ್ ಏನ್ ಮಾಡ್ಬೇಕಂದ್ರೆ, ಯಾವ್ದಾದ್ರು ಒಂದು ಆಪ್ಷನ್ ನೀವು ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ನನ್ ಫೇವ್ರೇಟ್ ಆಪ್ಷನ್ ಬಿ. ಸೊ ನಿಮ್ದು ಯಾವ್ದಾದ್ರು ಫೇವ್ರೇಟ್ ಆಪ್ಷನ್ ಇದೆ ಅಂದ್ರೆ ನೀವು ಅದನ್ನ ಹಾಕಿಬಿಡಿ. ಸೊ ಈ 30 ಕ್ವಶನ್ಸ್ಗೂ ನಿಮ್ಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ, ನಿಮ್ಗೆ ಸಾಲ್ವ್ ಮಾಡ್ಲಿಕ್ಕೆ ಸ್ವಲ್ಪ ಐಡಿಯಾ ಇದೆ ಅಂದ್ರೆ ನೀವು ಸಾಲ್ವ್ ಮಾಡಿ. ಏನೂ ಐಡಿಯಾ ಇಲ್ಲ ಅಂದ್ರೆ ನೀವು ಎಲ್ಲದಕ್ಕೂ ಬೇರೆ ಬೇರೆ ಆಪ್ಷನ್ ಹಾಕ್ಲಿಕ್ಕೆ ಹೋಗ್ಬೇಡಿ, ಒಂದೇ ಆಪ್ಷನ್ ಹಾಕಿ. ಸೊ ಬಿ ಅಂತ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅಟ್ಲೀಸ್ಟ್ 25% ಇದರಲ್ಲಿ ಕರೆಕ್ಟ್ ಆಗುತ್ತೆ. ಹೌದಾ? 25 ಅಂದ್ರೆ 7 to 8 ಕ್ವಶನ್ಸ್. ಸೊ 7 to 8 ಕ್ವಶನ್ಸ್ ಅಂದ್ರೆ ನಂಗೆ ಎಷ್ಟು 15 ಮಾರ್ಕ್ಸ್ ಬರ್ತಾ ಇದೆ. ಹೌದಾ? ಸೊ ಈ 15 ಮಾರ್ಕ್ಸ್ ನಂಗೆ ಹೆಲ್ಪ್ ಆಗುತ್ತೆ. ಎಲ್ಲಿ ನಾನಿಲ್ಲಿ 90 to 100 ತಗೋಬೇಕಿತ್ತು. ಹೌದಾ? ಅದ್ರಲ್ಲಿ ನಂಗೆ 15 ಮಾರ್ಕ್ಸ್ ಆಲ್ರೆಡಿ ಇದರಿಂದ ಬರ್ತಾ ಇದೆ ಫ್ರೀಗೆ. ನಾನು ಏನೂ ಮಾಡ್ತಿಲ್ಲ, ಬರೀ ಒಂದೇ ಆಪ್ಷನ್ ಹಾಕ್ತಿದ್ದೇನೆ. ನಾನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಲಿಕ್ಕೆ ಹೋಗಲ್ಲ. ಅದ್ ಕ್ವಶನ್ಸ್ ನಂಗೆ ಟೈಮ್ ಕೂಡ ವೇಸ್ಟ್ ಆಗಲ್ಲ ಎಕ್ಸಾಮ್ ಅಲ್ಲಿ. 15 ಮಾರ್ಕ್ಸ್ ಅಲ್ಲಿಂದ ಬರ್ತಾ ಇದೆ. ಸೊ ಇದ್ರಲ್ಲಿ 15 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 75 to 85. ಸೊ ನೀವು ಈ 140 ಅಲ್ಲಿ 75 to 85 ಮಾರ್ಕ್ಸ್ ತಗೊಂಡ್ರೆ ಸಾಕು KSET ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕಾದ್ರೆ. ನಿಮ್ಗೆ ಇದಕ್ಕಿಂತ ಜಾಸ್ತಿ ತಗೊಳ್ಳಿಕ್ಕೆ ಆಗುತ್ತೆ. ನೀವು 140 ಅಲ್ಲಿ 100 ತಗೋತಿದ್ದೀರಾ ಇದರಿಂದಾನೆ ಅಂದ್ರೆ ಅದ್ ನಿಮ್ಗೆ ರ್ಯಾಂಕ್ ಅಲ್ಲಿ ಹೆಲ್ಪ್ ಆಗುತ್ತೆ. ಬಟ್ ರ್ಯಾಂಕ್ ಏನು ಅಷ್ಟೊಂದು ಮ್ಯಾಟರ್ ಆಗಲ್ಲ, ನೀವು ಕ್ಲಿಯರ್ ಮಾಡಿದ್ರೆ ಸಾಕು ಈ ಎಕ್ಸಾಮ್ ನ. ಸೊ ಅದ್ರ ಬಗ್ಗೆ ನೋಡಿದ್ರೆ ಇದೊಂದು ನೆನ್ಪಿಟ್ಕೊಳ್ಳಿ, ನೀವು ಬೇರೆ ಬೇರೆ ಆಪ್ಷನ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಬೇರೆ ಬೇರೆ ಆಪ್ಷನ್ ಹಾಕಿದ್ರೆ ನಿಮ್ ಲಕ್ ಪ್ರಕಾರ ಅದು ಸರಿ ಆಗಿರ್ಬೋದು ಅಥವಾ ತಪ್ಪಾಗಿರ್ಬೋದು. ಬಟ್ ಬಿ ಅಂತ ಅಥವಾ ಯಾವ್ದಾದ್ರು ಒಂದೇ ಸೇಮ್ ಆಪ್ಷನ್ ಹಾಕಿದ್ರೆ ಮೋಸ್ಟ್ಲಿ 25% ಕರೆಕ್ಟ್ ಆಗುತ್ತೆ ಅದರಲ್ಲಿ. ನೆಕ್ಸ್ಟ್, ಇದು ನಾನು ಯಾರಿಗೆ ಹೇಳ್ತಿರೋದು, KSET 20 KSET 2025 ಪ್ರಿಪೇರ್ ಮಾಡ್ತಿರೋರಿಗೆ ಅಷ್ಟೇ ಇದು. ನಾಡಿದ್ದು 35 ಡೇಸ್ ಇದೆ ಅಂತ ಹೇಳಿದಲ್ಲ, ಈ ಎಕ್ಸಾಮಿಗೆ ಪ್ರಿಪೇರ್ ಆಗಿರ್ಲಿಕ್ಕಿರೋರು ಈ ಬುಕ್ಸ್ ಅಲ್ಲಿ ಪಾರ್ಟ್ ಬಿ ಸಾಲ್ವ್ ಮಾಡಿದ್ರೆ ಸಾಕು. ಪಾರ್ಟ್ ಸಿ ಬೇಡ, ಪಾರ್ಟ್ ಬಿ ಅಷ್ಟೇ ನೀವು ಸಾಲ್ವ್ ಮಾಡಿದ್ರೆ ಸಾಕು. ಇದರಲ್ಲಿ ಈ ಬುಕ್ ಅಲ್ಲಿ ಟಾಪಿಕ್ ವೈಸ್ ಕ್ವಶನ್ಸ್ ಇದೆ. ಟಾಪಿಕ್ ಕೂಡ ಹೇಳಿದಾರೆ ಅವರು, ಯಾವ್ಯಾವ್ದು ಟಾಪಿಕ್ಸ್ ಇದೆ, ಅದರಲ್ಲಿ ಏನೇನ್ ಡೆಫಿನೇಷನ್ ಇದೆ, ಎಕ್ಸಾಂಪಲ್ ಇದೆ, ಆಮೇಲೆ ಯಾವ್ಯಾವ್ದು ರಿಸಲ್ಟ್ಸ್ ಇದೆ, ಅಂದ್ರೆ ಥಿಯರಮ್ ಇರ್ಬೋದು, ಕೊರೊಲರಿ, ಅದೆಲ್ಲ ಅವರು ಅದರಲ್ಲೇ ಹಾಕಿದ್ದಾರೆ. ಯಾವ್ಯಾವ ಫಾರ್ಮುಲಾಸ್ ಇದೆ ಎಲ್ಲ ಇದರಲ್ಲಿ ಅವರು ಟಾಪಿಕ್ ವೈಸ್ ಕೊಟ್ಟಿದ್ದಾರೆ. ಸೊ ಈ ಬುಕ್ ನಾನು 100% ನೀವು ಬೈ ಮಾಡ್ಬೇಕು. ಈ ಬುಕ್ ಬಗ್ಗೆ ನಾನು ಅಷ್ಟೊಂದು ಹೇಳಲ್ಲ, ಯಾಕಂದ್ರೆ ನಾನೇ ಅದನ್ನ ಅಂದ್ರೆ ಕರೆಕ್ಟ್ ಆಗಿ ಇದು ಮಾಡಿಲ್ಲ. ಅದ್ರ PDF ಕೂಡ ಅವೈಲೇಬಲ್ ಇದೆ, ನಿಮ್ಗೆ ಬೇಕಾದ್ರೆ ಅದು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇನೆ ನಾನು, ಇದು 2 ಬುಕ್ PDF. ಬಟ್ ಬೆಟರ್ ಏನಂದ್ರೆ ಈ ಬುಕ್ ನ ಬೈ ಮಾಡಿ. ಆರೆಂಜ್ ಬುಕ್, ಅಟ್ ಲೀಸ್ಟ್ ಆರೆಂಜ್ ಬುಕ್ ನ ನೀವು ಬೈ ಮಾಡ್ಬೇಕು. ನಾನು ಯಾರಿಗೆ ಹೇಳ್ತಿರೋದು, ಪ್ಯೂರ್ ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಸಬ್ಜೆಕ್ಟ್ ಇರೋರಿಗೆ. ಅಪ್ಲೈಡ್ ಮ್ಯಾಥಮೆಟಿಕ್ಸ್ ನಿಮ್ದು ಸ್ಟ್ರಾಂಗ್ ಇದೆ ಅಂದ್ರೆ ನೀವು ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಬುಕ್ ಓದಿ ಆಮೇಲೆ ಪ್ಯೂರ್ ಇದ್ ಮಾಡ್ಬೋದು. ಬಟ್ ಪ್ಯೂರ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಾನು ಹೇಳಿದ ಹಾಗೆ ಇದರಲ್ಲಿ 50 ಕ್ವಶನ್ಸ್ ಬರ್ತದೆ, ಇದರಲ್ಲಿ 20 ಕ್ವಶನ್ಸ್ ಅಷ್ಟೇ. ಸೊ ನೀವು ಫಸ್ಟಿಗೆ ಪ್ರಿಪೇರ್ ಮಾಡ್ಬೇಕಾಗಿರೋದು ಪ್ಯೂರ್ ಮ್ಯಾಥಮೆಟಿಕ್ಸ್. ನೀವು ಅಪ್ಲೈಡ್ ಎಷ್ಟೇ ನೀವು ಸ್ಟ್ರಾಂಗ್ ಇದ್ರು ನೀವು ಮ್ಯಾಕ್ಸಿಮಮ್ 20 ಅಷ್ಟೇ ಕರೆಕ್ಟ್ ಮಾಡ್ಬೋದು. ಈ 50 ಕ್ವಶನ್ಸ್ ನಿಮ್ಗೆ ಕರೆಕ್ಟ್ ಮಾಡ್ಬೇಕಂದ್ರೆ ಅಥವಾ ಇದರಲ್ಲಿ ಸಾಲ್ವ್ ಮಾಡ್ಬೇಕಂದ್ರೆ ನೀವು ಈ ಆರೆಂಜ್ ಬುಕ್ ಓದ್ಲೇಬೇಕು. ಇದು ಒಂದು. ಇದು KSET 2025 ಅವರಿಗೆ ಅಷ್ಟೇ. ನೀವು KSET 2026 ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ ನಂದು ಒಪಿನಿಯನ್ ಏನಂದ್ರೆ, ನೀವು KSET ಬದಲು ನೀವು ನೆಟ್ ಅಥವಾ JRF ಗೆ ಪ್ರಿಪೇರ್ ಆಗಿ, ನೆಟ್ ಮತ್ತೆ GATE ಗೆ ಪ್ರಿಪೇರ್ ಆಗಿ. ಸೊ ಅದ್ರಲ್ಲಿ ನೀವು ಸ್ಟಾರ್ಟಿಂಗ್ ಇಂದಾನೆ ಫುಲ್ ಆಗಿ ಓದ್ಬೋದು, ನಿಮ್ಗೆ 1 ವರ್ಷ ಟೈಮ್ ಇದೆ. ಸೊ 2026 ಪ್ರಿಪೇರ್ ಆಗೋದ್ಕಿಂತ ಇದು ಬೆಟರ್, ನೀವು ನೆಟ್ ಮತ್ತೆ GATE ಪ್ರಿಪೇರ್ ಆಗಿ. ಯಾಕಂದ್ರೆ ಅದೇ ಟೈಮಿಗೆ ನೆಟ್ ಕೂಡ ಇದೆ, ಡಿಸೆಂಬರ್ ಅಲ್ಲೇ ನೆಟ್ ಇರುತ್ತೆ. ಅಥವಾ ನೀವು ಜೂನ್ ಕೂಡ ಅಟೆಂಡ್ ಮಾಡ್ಬೋದು. ಜೂನ್ 2026 ಇದೆಯಲ್ಲ, ಅದನ್ನು ಅಟೆಂಡ್ ಮಾಡ್ಬೋದು. GATE ವರ್ಷಕ್ಕೆ ಒಂದೇ ಸಲ ಆಗೋದು, ಅದು ಫೆಬ್ರವರಿಯಲ್ಲಿ. ಸೊ ಈಗಾಗಲೇ ಅವರು ಬಿಟ್ಟಿದ್ದಾರೆ ಆಲ್ರೆಡಿ ಅಪ್ಲಿಕೇಶನ್. ಇವತ್ತು ಲಾಸ್ಟ್ ಡೇಟ್, ಅಂದ್ರೆ ವಿದೌಟ್ ಫೈನ್ ಕಟ್ಬೇಕಾದ್ರೆ ಇವತ್ತು ಲಾಸ್ಟ್ ಡೇಟ್. ಸೊ ಅದು 2026 GATE. ಅದು ಅದಕ್ಕೂ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ ನೀವು ಇದರಲ್ಲಿ ಪಾರ್ಟ್ ಬಿ ಪಾರ್ಟ್ ಸಿ ಮಾಡ್ಲೇಬೇಕು. ಓಕೆ, ಇದು ಎಕ್ಸಸೈಸ್ ಬುಕ್ಸ್. ಇದರಿಂದ ನೀವು ಮ್ಯಾಥಮ್ಯಾಟಿಕ್ಸ್ ಕಲಿಯಲ್ಲ, ನೀವು ಎಕ್ಸಾಮ್ ಹೇಗೆ ಕ್ಲಿಯರ್ ಮಾಡ್ತೀರಾ ಅಂತ ಕಲಿತಿದ್ದೀರಾ ಅಷ್ಟೇ. ನಿಮಗೆ ಮ್ಯಾಥಮ್ಯಾಟಿಕ್ಸ್ ಕಲಿಬೇಕು, ನೀವು ಮುಂದೆ ರಿಸರ್ಚ್ ಮಾಡ್ತಿದ್ದೀರಾ, PhD ಮಾಡ್ತಿದ್ದೀರಾ, ಅಥವಾ ನೀವು JRF ಮಾಡಿ ಯಾವ್ದಾದ್ರು IIT ಅಥವಾ ಬೇರೆ ಯಾವ್ದಾದ್ರು ಒಳ್ಳೆ ಕಾಲೇಜಲ್ಲಿ ನೀವು PhD ಮಾಡ್ತೀರಾ ಅಂದ್ರೆ ಅದಕ್ಕೆ ರೆಫರೆನ್ಸ್ ಬುಕ್ಸ್ ಇವೆ. ನಾನು ಹೇಳಿದ್ದಲ್ಲ, ಇಲ್ಲಿ 2026 ನೀವು ನೆಟ್ GATE ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ, ಅಥವಾ 2027 GATE
ನೆಕ್ಸ್ಟ್ ಇಯರ್ ಗೇಟ್ ಪ್ರಿಪೇರ್ ಆಗ್ತೀರಾ ಅಂದ್ರೆ ನೀವು ಈ ತರ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೋದು. ರೆಫರೆನ್ಸ್ ಬುಕ್ ಓದ್ತಾ ನೀವು ಎಕ್ಸರ್ಸೈಸ್ ಬುಕ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಸೊ ಥಿಯರಿ ನೀವು ಈ ಬುಕ್ ಅಲ್ಲಿ ಓದಿ, ಪ್ರಾಬ್ಲಮ್ಸ್ ಆ ಬುಕ್ ಅಲ್ಲಿ ಸಾಲ್ವ್ ಮಾಡ್ಬೇಕು. ಇದ್ರಲ್ಲೂ ಪ್ರಾಬ್ಲಮ್ಸ್ ಇದೆ, ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಇದೆ, ಚೆನ್ನಾಗಿದೆ ಇದು ಎಕ್ಸರ್ಸೈಸ್ ಪ್ರಾಬ್ಲಮ್ಸ್. ಬಟ್ ಅದು ಯಾವ ತರ ಇರುತ್ತೆ ಅಂದ್ರೆ ಪ್ರೂವ್ ದಿಸ್ ಅಂತ ಇರುತ್ತೆ. ಸೊ ಅದು ಯಾರಿಗ್ ಬೇಕಂದ್ರೆ, ನೀವು PhD ಮಾಡ್ಲಿಕ್ಕೆ ಹೋಗ್ತೀರಾ ಅಂದ್ರೆ ನಿಮ್ಗೆ ಇಂಟರ್ವ್ಯೂಸ್ ಅಲ್ಲಿ ಅದನ್ನ ಕೇಳ್ತಾರೆ, ಅವರು ಪ್ರೂಫ್ ಮಾಡ್ಲಿಕ್ಕೆ ಹೇಳ್ತಾರೆ. ಅವ್ರು ಬರೀ ನಿಮ್ಗೆ MCQ ಕೊಟ್ಟು ಟಿಕ್ ಮಾಡಿ ಅಂತ ಹೇಳಲ್ಲ. ಅದನ್ನ ಸಾಲ್ವ್ ಮಾಡೋದು ಬೇರೆ, ಪ್ರೂಫ್ ಮಾಡೋದು ಬೇರೆ. ಸೊ ನೀವು ಈ ಎಕ್ಸರ್ಸೈಸ್ ಬುಕ್ ಇಂದ ಓದಿದ್ರೆ ನಿಮ್ಗೆ ಪ್ರೂಫ್ ಮಾಡೋದು ಏನೂ ಬರಲ್ಲ, ಝೀರೋ ನಾಲೆಜ್ ಇರುತ್ತೆ ಇದರಿಂದ ಪ್ರೂಫ್ ಮಾಡ್ಲಿಕ್ಕೆ. ಸೊ ಯಾವ್ದಾದ್ರು ಪ್ರೂಫ್ ನೀವು ಬರಿಬೇಕಾದ್ರೆ ನೀವು ಈ ಸ್ಟ್ಯಾಂಡರ್ಡ್ ಬುಕ್ಸ್ ಇಂದ ಓದ್ಬೇಕಾಗುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ ಬುಕ್ಸ್. ನಾನು ಕೆಲವೊಂದು ಕಷ್ಟ ಬುಕ್ಸ್ ಇವೆ, ಅದಕ್ಕೆ ನಾನು ಆಲ್ಟರ್ನೇಟ್ ಬುಕ್ ಸಜೆಸ್ಟ್ ಮಾಡ್ತೇನೆ. ರೂಡಿನ್ ನೀವು ಕೇಳಿರ್ಬೋದು, ಮ್ಯಾಥಮ್ಯಾಟಿಕಲ್ ಅನಾಲಿಸಿಸ್ಗೆ ಇದು ಯಾವುದು ರಿಯಲ್ ಅನಾಲಿಸಿಸ್ಗೆ ನೀವು ವಾಲ್ಟರ್ ರೂಡಿನ್ ಓದ್ತಿರಾದ್ರೆ ಓದ್ಬೋದು. ಇದು ಚೆನ್ನಾಗಿದೆ ಬುಕ್, ಆದ್ರೆ ಸ್ವಲ್ಪ ನಿಮ್ಗೆ ಕಷ್ಟ ಆಗ್ಬೋದು. ಸೊ ನಾನು ಅದಕ್ಕೆ ಒಂದು ಆಲ್ಟರ್ನೇಟಿವ್ ಹೇಳ್ತೇನೆ, ರೂಡಿನ್. ಇಲ್ಲ ನಾನು ಕೆಳಗೆ ಬರ್ದಿದ್ದೇನೆ, ಅಂದ್ರೆ ನಿಮ್ಗೆ ಪಾಯಿಂಟ್ಸ್ ಬರ್ದಿದ್ದೇನೆ ಯಾವ ತರ ಇದೆ ಅಂತ ಬುಕ್. ಬಿಗಿನರ್ಸ್ ನಿಮ್ಗೆ ಮ್ಯಾಥ್ಸ್ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ಅಂದ್ರೆ ನೀವು ಇದು ಅನಾಲಿಸಿಸ್ ಓದಿದ್ರೆ ನಿಮ್ಗೆ ಸರಿಯಾಗಿ ಅರ್ಥ ಆಗಲ್ಲ. ಸೊ ನೀವು ಇಂಡಿಯನ್ ಬುಕ್ ಓದಿ ಆಮೇಲೆ ಸೆಕೆಂಡ್ ಟೈಮ್ ರೀಡಿಂಗ್ ಮಾಡುವಾಗ ನೀವು ಈ ಸ್ಟ್ಯಾಂಡರ್ಡ್ ಬುಕ್ ನ ಓದ್ಬೋದು. ಸೊ ಅದೇ ತರ ಲೀನಿಯರ್ ಆಲ್ಜಿಬ್ರಾ ನೋಡಿದ್ರೆ ಹಾಫ್ಮನ್ ಕುಂಜೆ ಇದೆ. ಅದರಲ್ಲಿ ನಿಮ್ಗೆ ಥಿಯರಿ ಸ್ವಲ್ಪ ಈಸಿ ಇದೆ, ಮತ್ತೆ ಎಕ್ಸರ್ಸೈಸ್ ಸ್ವಲ್ಪ ಕಷ್ಟ ಇದೆ. ವಾಲ್ಟರ್ ರೂಡಿನ್ ಅಲ್ಲಿ ಎಕ್ಸರ್ಸೈಸ್ ತುಂಬಾ ಕಷ್ಟ ಇದೆ. ನೀವು ಸ್ಟಾರ್ಟಿಂಗ್ ನೀವು ಸಾಲ್ವ್ ಮಾಡ್ತೀರಾ ಅಂದ್ರೆ ನೀವು ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಒಂದು 5 ಕ್ವಶನ್ಸ್ ನೀವು ಮಾಡ್ಬೋದು, ಎಕ್ಸರ್ಸೈಸ್ ಅಲ್ಲಿ 20 ಕ್ವಶನ್ಸ್ ಇದ್ರೆ ಫಸ್ಟ್ 5 ಕ್ವಶನ್ಸ್ ಮಾಡ್ಬೋದು, ಬಟ್ ಆಮೇಲೆ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ. ಸೊ ಬೆಟರ್ ಏನಂದ್ರೆ ನೀವು ಇಂಡಿಯನ್ ಬುಕ್ ನೀವು ಸ್ಟಾರ್ಟ್ ಮಾಡ್ತೀರಾ, ಅದು ನೀವು ಆಲ್ರೆಡಿ ನಿಮ್ಗೆ ಒಂದು ಲೆವೆಲ್ಗೆ ರಿಯಲ್ ಅನಾಲಿಸಿಸ್ ಬರ್ತದೆ ಅಂದ್ರೆ ನೀವು ವಾಲ್ಟರ್ ರೂಡಿನ್ ಸಾಲ್ವ್ ಮಾಡ್ಬೋದು. ಇಲ್ಲಾಂದ್ರೆ ನಾನು ನೆಕ್ಸ್ಟ್ ಗೆ ಹೇಳ್ತೇನೆ ಅದು ಯಾವ ಬುಕ್ ಅಂತ. ಅದೇ ತರ ಕಾಂಪ್ಲೆಕ್ಸ್ ಅನಾಲಿಸಿಸ್ ಕೂಡ ಆಲ್ಫೋರ್ಸ್ ಅಂತ ಇದೆ. ಆಲ್ಫೋರ್ಸ್ ಕೂಡ ತುಂಬಾ ಕಷ್ಟ ಇದೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಲಿಕ್ಕೆ. ಆಲ್ಫೋರ್ಸ್ ಇದ್ದು ಪ್ರೂಫ್ ಕೂಡ, ಇದು ಥಿಯರಿ ಕೂಡ ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ ಓದ್ಲಿಕ್ಕೆ. ಫಸ್ಟ್ ಟೈಮ್ ಓದೋರಿಗೆ ಅದು ಅರ್ಥ ಆಗಲ್ಲ. ಆಬ್ಸ್ಟ್ರಾಕ್ಟ್ ಆಲ್ಜಿಬ್ರಾ ತುಂಬಾ ಈಸಿ ಇದೆ, ನೀವು ಫಸ್ಟ್ ಟೈಮ್ ಓದೋದಾದ್ರೂ ಆಬ್ಸ್ಟ್ರಾಕ್ಟ್ ಆಲ್ಜಿಬ್ರಾ ಗ್ಯಾಲಿಯನ್ ಇಂದಾನೇ ಓದ್ಬೋದು. ಸೊ ಗ್ಯಾಲಿಯನ್ ಇದು ಡೆಫಿನೆಟ್ಲಿ ನೀವು ಓದ್ಲೇಬೇಕು. ನೀವು ಆಲ್ಜಿಬ್ರಾ ಓದೋದಾದ್ರೆ ಇದನ್ನ ಓದ್ಲೇಬೇಕು, ಇದು ಡೆಫಿನೆಟ್. ಅದೇ ತರ ನೀವು ಟೊಪಾಲಜಿ ಅಂದ್ರೆ ಟೊಪಾಲಜಿಯಿಂದ ಜಾಸ್ತಿ ಕ್ವಶನ್ಸ್ ಬರಲ್ಲ ಈ ಎಕ್ಸಾಮ್ ಗಳಲ್ಲಿ, 5 ಕ್ವಶನ್ ಬರ್ಬೋದು ಮ್ಯಾಕ್ಸಿಮಮ್. ಯಾವ್ದ್ರಲ್ಲಿ ನೆಟ್ ಅಲ್ಲೂ ಅಷ್ಟೇ, ನೆಟ್ ಅಲ್ಲೂ ಗೇಟ್ ಅಲ್ಲೂ 2-3 ಕ್ವಶನ್ಸ್ ಅಷ್ಟೇ ಬರ್ತಾರೆ ಟೊಪಾಲಜಿಯಿಂದ. ಸೊ ನೀವು ಟೊಪಾಲಜಿ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಈ ಎಕ್ಸಾಮಿಗಂತ. ಎಕ್ಸಾಮ್ಗಾದ್ರೆ ನೀವು ಸ್ಕಿಪ್ ಮಾಡ್ಬೋದು ಟೊಪಾಲಜಿ. ನಿಮ್ಗೆ ರಿಸರ್ಚ್ ಮಾಡ್ಬೇಕಾದ್ರೆ ಟೊಪಾಲಜಿ ಎಲ್ಲಾ ಸಬ್ಜೆಕ್ಟ್ ಗಳ ಜೊತೆ ಅದರ ಸಂಬಂಧ ಇದೆ, ಆಲ್ಜಿಬ್ರಾ ಜೊತೆ ಇದೆ, ಜಾಮೆಟ್ರಿ ಜೊತೆ ಇದೆ. ಸೊ ನೀವು ಟೊಪಾಲಜಿ ಓದ್ಬೋದು. ಟೊಪಾಲಜಿ ಓದ್ಲಿಕ್ಕೆ ಇದೊಂದೇ ಬುಕ್, ಬೆಸ್ಟ್ ಬುಕ್ ಇದೆ ನಿಮ್ಗೆ. ಟೊಪಾಲಜಿ ಓದ್ಬೇಕಾದ್ರೆ ನೀವು ಒಂದ್ ಲೆವೆಲ್ಗೆ ಮ್ಯಾಥ್ಸ್ ನಿಮ್ಗೆ ಗೊತ್ತಿರ್ಬೇಕು, ಅಂದ್ರೆ ಅನಾಲಿಸಿಸ್, ಆಲ್ಜಿಬ್ರಾ ಒಂದ್ ಲೆವೆಲ್ಗೆ ಗೊತ್ತಿರ್ಬೇಕು. ಈ ಉಳ್ದ 4 ಬುಕ್ಸ್ ನೀವು ಓದಿರ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಟೊಪಾಲಜಿ ಅಷ್ಟು ಈಸಿ ಆಗಲ್ಲ ಓದ್ಲಿಕ್ಕೆ. ಸೊ ಈ ಬುಕ್ ಗಳ ಬಗ್ಗೆ ಅಷ್ಟೇ. ಇದ್ರಲ್ಲಿ ನಾನು ಹೇಳಿರೋ ತರ ಫಸ್ಟ್ 3 ಬುಕ್ ಸ್ವಲ್ಪ ಡಿಫಿಕಲ್ಟ್ ಇದೆ ಅಂತ ಹೇಳಿದ್ದೇನೆ. ಸೊ ಬಟ್ ಅದು ಮೇನ್ ಸಬ್ಜೆಕ್ಟ್ಸ್ ಯಾವುದು, ರಿಯಲ್ ಅನಾಲಿಸಿಸ್, ಕಾಂಪ್ಲೆಕ್ಸ್ ಅನಾಲಿಸಿಸ್, ಲೀನಿಯರ್ ಆಲ್ಜಿಬ್ರಾ, ಇದು ಮೇನ್ ಸಬ್ಜೆಕ್ಟ್ಸ್. ಸೊ ಈ 5 ಸಬ್ಜೆಕ್ಟ್ ಮೇನ್, ಇದರಲ್ಲಿ ಈ 3 ಬೇಸಿಕ್ ಸಬ್ಜೆಕ್ಟ್ಸ್ ಆಲ್ಜಿಬ್ರಾ ಜೊತೆಗೆ. ಸೊ ಈ 3ಗೆ ನಾನು ಆಲ್ಟರ್ನೇಟ್ ಬುಕ್ಸ್ ಅಲ್ಲಿ ಸಜೆಸ್ಟ್ ಮಾಡಿದ್ದೇನೆ. ರಿಯಲ್ ಅನಾಲಿಸಿಸ್ ಗೆ SK ಮಾಪ ಅಂತ ಇದೆ, ಇದು ತುಂಬಾ ಈಸಿ ಇದೆ. ಸೊ ನೀವು ಯಾವ್ದಾದ್ರು ಹೈಯರ್ ಲೆವೆಲ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತೀರಾ ಅಂದ್ರೆ SK ಮಾಪ ಒಂದ್ಸಲ ಓದಿ, ನೀವು ಅದರಲ್ಲಿ ಇರೋ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆಮೇಲೆ ರೂಡಿನ್ ಓದ್ಬೋದು. ಇದು ಅಷ್ಟೇ, ಲೀನಿಯರ್ ಆಲ್ಜಿಬ್ರಾ ಕೂಡ ತಮ್ಮನ್ ನಾಯರ್ ಮತ್ತೆ ಇದಿದೆ, ಇವರು IIT ಮಡ್ರಾಸ್ ಲೆಕ್ಚರರ್ ಇವರು. ಇವ್ರದ್ದು ಬುಕ್ ಚೆನ್ನಾಗಿದೆ, ಅಂದ್ರೆ ನೀವು ಇದು ಓದಿ ಪುನಃ ಇದು ಓದ್ಬೇಕಾಗಿಲ್ಲ, ಕೆನೆತ್ ಹಾಫ್ಮನ್ ಕುಂಜ್ ಓದ್ಬೇಕಾಗಿಲ್ಲ. ಈ ಬುಕ್ ಓದಿದ್ರೆ ಸಾಕು. ಇದರಲ್ಲಿ 2 ಲೆವೆಲ್ ಇದೆ, ಈಸಿನೂ ಇದೆ, ಸ್ವಲ್ಪ ಕಷ್ಟನೂ ಇದೆ, ಚೆನ್ನಾಗಿದೆ ಈ ಬುಕ್. ಬಟ್ ನೀವು SK ಮಾಪ ಓದಿದ್ರೆ ನೀವು ರೂಡಿನ್ ಓದ್ಲೇಬೇಕು. ಅಂದ್ರೆ ನಿಮ್ಗೆ ಹೈಯರ್ ಲೆವೆಲ್ ನೀವು ಏನಾದ್ರು ಹೋಗ್ಬೇಕಾದ್ರೆ ನೀವು ಓದ್ಲೇಬೇಕು. ಇದು ಜಸ್ಟ್ ಬೇಸಿಕ್, ಇದು ನೋಟ್ಸ್ ತರ ಇದೆ ಅದು. ಕಾಂಪ್ಲೆಕ್ಸ್ ಅನಾಲಿಸಿಸ್ ಅಷ್ಟೇ, ಕುಮಾರ್ ಎಸ್ ಇದು ತುಂಬಾ ಚೆನ್ನಾಗಿದೆ. ನೀವು ಪುನಃ ಆಲ್ಫೋರ್ಸ್ ಓದ್ಬೇಕಾಗಿಲ್ಲ. ಇದು ಫಸ್ಟ್ 1 ಬುಕ್ ಬಿಟ್ಟು ಸೆಕೆಂಡ್ 3rd ಬುಕ್ ನೀವು ಓದ್ತಿರಂದ್ರೆ ನೀವು ಆಲ್ಟರ್ನೇಟ್ ಬುಕ್ ನೀವು ಓದ್ಬೇಕಾಗಿಲ್ಲ. ನೀವು ಫಸ್ಟ್ ಬುಕ್ ಓದಿದ್ರೆ ನೀವು ಆಮೇಲೆ ರೂಡಿನ್ ಓದ್ಬೇಕಾಗುತ್ತೆ, ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ ರಿಸಲ್ಟ್ಸ್ ಮತ್ತೆ ಪ್ರೂಫ್. ಓಕೆ, ಸೊ ಓಕೆ, ಈ ಕ್ವಶನ್ ಇದೆಯಲ್ಲ ಅದಕ್ಕೆ ಹೋಗುವ. ಏನೇನ್ ಕ್ವಶನ್ ಕೇಳಿದಿರ ಅಂತ ನೋಡುವ. ಹೌ ಟು ಕ್ರ್ಯಾಕ್ KCET ಎಕ್ಸಾಮ್ ಅಂತ ಕೇಳಿದಿರ. ಸೊ ಇದಕ್ಕೆ ಅದೇ ನನ್ನ ಕ್ವಶನ್, ನೀವು 2025ಗೆ ಪ್ರಿಪೇರ್ ಆಗ್ತೀರಾ ಅಂದ್ರೆ ಇದೆ, ಈ ಎಕ್ಸರ್ಸೈಸ್ ಬುಕ್ ನೀವು ಸಾಲ್ವ್ ಮಾಡಿದ್ರೆ ಸಾಕು.
ನೀವು ಥಿಯರಿಗೆ ಬೇರೆ ಬುಕ್ ಓದ್ಬೇಕಾಗಿಲ್ಲ, ಅಷ್ಟೊಂದು ಟೈಮ್ ಕೂಡ ಇಲ್ಲ ಅಷ್ಟು ಆ ಬುಕ್ ಓದ್ಲಿಕ್ಕೆ. ಬಟ್ ನೀವು ನೆಕ್ಸ್ಟ್ ಇಯರ್ ನೀವು ಪ್ರಿಪೇರ್ ಆಗ್ತೀರಂದ್ರೆ KSET 2027 ಪ್ರಿಪೇರ್ ಆಗ್ತೀರಂದ್ರೆ, ಸಾರಿ 2026 ಪ್ರಿಪೇರ್ ಆಗ್ತೀರಂದ್ರೆ, ಅದ್ರ ಬದಲು ನಾನು ಏನ್ ಸಜೆಸ್ಟ್ ಮಾಡ್ತೇನೆ ಅಂದ್ರೆ ನೀವು ಡಿಸೆಂಬರ್ ನೆಟ್ಗೆ ಪ್ರಿಪೇರ್ ಆಗಿ. ನೆಕ್ಸ್ಟ್ KSET ಆದ ತಕ್ಷಣ ನೆಟ್ ಇರುತ್ತೆ, ಅದಕ್ಕೆ ಪ್ರಿಪೇರ್ ಮಾಡಿ. ಸೊ ಅದಕ್ಕೆ ಪ್ರಿಪೇರ್ ಮಾಡ್ಬೇಕಾದ್ರೆ ನೀವು ಬರೀ ಇದು ಓದಿದ್ರೆ ಸಾಕಾಗಲ್ಲ, ಎಕ್ಸಸೈಸ್ ಬುಕ್ ಓದಿದ್ರೆ ಸಾಕಾಗಲ್ಲ, ನೀವು ಸ್ಟ್ಯಾಂಡರ್ಡ್ ಬುಕ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಸೊ ಸೈಡ್ ಬೈ ಸೈಡ್ ನೀವು ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ತಾ ಇರ್ಬೇಕು, ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ತಾ ಇರ್ಬೇಕು. ಅದೇನಲ್ಲಿ ಹಿಡನ್ ಟ್ರಿಕ್ಸ್ ಅಂಡ್ ಸ್ಟ್ರಾಟಜೀಸ್ ಅಂತ ಹೇಳಿದ್ರೆ, ಹಿಡನ್ ಟ್ರಿಕ್ಸ್ ಅಂತ ಏನು ಇಲ್ಲ, ಒಂದಷ್ಟು ನೀವು ನಾನು ಈಗ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಹೇಳ್ತೇನೆ ಯಾವ ತರ ನೀವು ಪ್ರಿಪೇರ್ ಮಾಡ್ಬೇಕಂತ ಈ ಎಕ್ಸಾಮಿಗೆ ಟೈಮ್ ಕಡಿಮೆ ಇದ್ದಾಗ. ಸೊ ಅದೇ ನೆಕ್ಸ್ಟ್ ಕೇಳಿರೋದು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೇನೆ. ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಅಷ್ಟೇ, ನಿಮ್ಗೆ ಗೊತ್ತಿಲ್ಲದೆ ಇರೋ ಏನಾದ್ರು ವರ್ಡ್ಸ್ ಇದ್ರೆ ನೀವು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದನ್ನ ಡೈರೆಕ್ಟ್ ಸ್ಕಿಪ್, ನೀವು 1 ಸೆಕೆಂಡ್ ಅಲ್ಲಿ ನೀವು ಸ್ಕಿಪ್ ಮಾಡ್ಬೇಕು ಅದನ್ನ. ಸೊ ಅದ್ ನಾನು ಹೇಳಿದ್ದೆ, ಒಂದ್ 30 ಕ್ವಶನ್ಸ್ ನೀವು ಸ್ಕಿಪ್ ಮಾಡ್ಬೋದು, ಅದೆಲ್ಲ ಬಿ ಹಾಕಿಬಿಡಿ, ನಿಮ್ ಇಷ್ಟ. ನೀವು ಬೇಕಾದ್ರೆ ಎ ಹಾಕಿದ್ರೆ ಎ ಹಾಕಿ, ಅದ್ ನಿಮ್ಗೆ ಬಿಟ್ಟಿರೋಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್ ಡೀಪ್ಲಿ ಇಸ್ ಮೋರ್ ಇಂಪಾರ್ಟೆಂಟ್ ಆರ್ ಪ್ರಾಬ್ಲಮ್ ಸಾಲ್ವಿಂಗ್. ಇದರಲ್ಲಿ ನಾನು ಅದೇ ಹೇಳಿರೋದು, KSET ನೀವು ಈ ಸಲ ಕ್ಲಿಯರ್ ಮಾಡ್ಬೇಕಂದ್ರೆ ನಿಮ್ಗೆ ಪ್ರಾಬ್ಲಮ್ ಸಾಲ್ವಿಂಗ್ ಅಷ್ಟೇ ಸಾಕು, ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್ ಡೀಪ್ಲಿ ಬೇಡ. ಬಟ್ ನೀವು ಹೈಯರ್ ಲೆವೆಲ್ ಎಕ್ಸಾಮ್ಸ್ ನ ನೀವು ಕ್ರ್ಯಾಕ್ ಮಾಡ್ಬೇಕಂದ್ರೆ ನೆಟ್ ಗೇಟ್ ಅಥವಾ NBHM TIFR ಅಥವಾ CMI ಅಥವಾ ISI ಈ ಎಕ್ಸಾಮ್ಸ್ ಗಳನ್ನ ನೀವು ಕ್ಲಿಯರ್ ಮಾಡ್ಬೇಕಂದ್ರೆ ಎಲ್ಲ ಬೇಕು ನಿಮ್ಗೆ. ಪ್ರಾಬ್ಲಮ್ ಸಾಲ್ವಿಂಗ್ ಕೂಡ ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್ ಕೂಡ ಬೇಕು, ಪ್ರೂಫ್ ಮಾಡ್ಲಿಕ್ಕೂ ಬರಬೇಕು. ಯಾವ್ದಾದ್ರು ಥಿಯರಮ್ ಕೊಟ್ರೆ, ಸ್ಟ್ಯಾಂಡರ್ಡ್ ಥಿಯರಮ್ ಕೊಟ್ರೆ ಅದ್ರ ಪ್ರೂಫ್ ಅಥವಾ ಐಡಿಯಾ ಹೇಳ್ಬೇಕು. ಅಥವಾ ಸ್ಟ್ಯಾಂಡರ್ಡ್ ಥಿಯರಮ್ ಅಂತಲ್ಲ, ಯಾವ್ದೇ ಕ್ವಶನ್ ಕೊಟ್ರು ಪ್ರೂವ್ ದಿಸ್ ಅಂತ ಹೇಳಿದ್ರೆ ನಿಮ್ಗೆ ಪ್ರೂವ್ ಮಾಡ್ಲಿಕ್ಕೆ ಬರ್ಬೇಕು. ಸೊ ಹೈಯರ್ ಲೆವೆಲ್ಗೆ ಎಲ್ಲ ಇಂಪಾರ್ಟೆಂಟ್. ಬಟ್ ಇವಾಗ ನಿಮ್ಗೆ ಜಸ್ಟ್ ಈ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು KSET ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಮೋರ್ ಇಂಪಾರ್ಟೆಂಟ್. ವಾಟ್ ಈಸ್ ದ ಬೆಸ್ಟ್ ವೇ ಟು ಬ್ಯಾಲೆನ್ಸ್ KSET ಪ್ರಿಪರೇಷನ್ ವಿತ್ ಫುಲ್ ಟೈಮ್ ಟೀಚಿಂಗ್ ಜಾಬ್? ಫುಲ್ ಟೈಮ್ ಟೀಚಿಂಗ್ ಜಾಬ್ ಇದ್ರೆ ನೀವೇನ್ ಮಾಡ್ಬೋದಂದ್ರೆ, ಈ ಸಲ ನೀವು ಅಟೆಂಪ್ಟ್ ಮಾಡ್ತೀರಂದ್ರೆ ನೆಕ್ಸ್ಟ್ ಇಯರ್ ಅಟೆಂಡ್ ಮಾಡೋದಂದ್ರೆ ನೀವು ಡೈಲಿ 1-2 ಅವರ್ಸ್ ಇಟ್ರೆ ಸಾಕು. 2 ಅವರ್ಸ್ ನೀವು ಓದಿದ್ರೆ ಅದು ಸಾಕು. ಆಮೇಲೆ ಸ್ಯಾಟರ್ಡೆ ಸಂಡೇ ಕುತ್ಕೊಂಡು ಸ್ವಲ್ಪ ಜಾಸ್ತಿ 3-4 ಅವರ್ಸ್ ಓದಿದ್ರೆ ಅದು ಸಾಕು. ಅಷ್ಟು ಪ್ರಿಪರೇಷನ್ ಸಾಕು KSET ಕ್ಲಿಯರ್ ಮಾಡ್ಲಿಕ್ಕೆ. ಬಟ್ 2025 KSET ಮಾಡ್ಬೇಕಂದ್ರೆ ನೀವು ಫುಲ್ ಟೈಮ್ ಜಾಬ್ ಇದ್ದು ಮಾಡೋದು ಸ್ವಲ್ಪ ಕಷ್ಟ ಇದೆ. ಸ್ಯಾಟರ್ಡೆ ಸಂಡೇ ನೀವು ಫುಲ್ ಯುಟಿಲೈಸ್ ಮಾಡ್ಬೇಕು. ಆಮೇಲೆ ನಿಮ್ಗೆ ಲೀವ್ ಏನಾದ್ರು ತಗೊಳ್ಲಿಕ್ಕೆ ಆಗುತ್ತೆ ಅಂದ್ರೆ ನೋಡಿ, ಅಂದ್ರೆ ಒಂದಷ್ಟು, ಯಾಕಂದ್ರೆ ನೀವು ಜಸ್ಟ್ 2 ಅವರ್ಸ್ ಓದಿದ್ರೆ ಈ ಸಲ ಕ್ಲಿಯರ್ ಮಾಡ್ಲಿಕ್ಕೆ ಅಷ್ಟೊಂದು ಈಸಿ ಇಲ್ಲ, ಆಲ್ಮೋಸ್ಟ್ ಇಂಪಾಸಿಬಲ್ ಅದು. ಸೊ ನೀವು ಅಟ್ಲೀಸ್ಟ್ ಸ್ವಲ್ಪ ಲೀವ್ ಏನಾದ್ರು ನಿಮ್ಗೆ ತಗೊಳ್ಲಿಕ್ಕೆ ಆಗುತ್ತೆ ಅಂದ್ರೆ ನೀವು ಸ್ವಲ್ಪ ಲೀವ್ ತಗೊಂಡು ಪ್ರಿಪೇರ್ ಮಾಡ್ಬೇಕಾಗುತ್ತೆ. ವಾಟ್ ಆರ್ ದ ಪ್ರಾಬ್ಲಮ್ಸ್ ಯು ಫೇಸ್ಡ್ ವೆನ್ ಯು ಆರ್ ರೈಟಿಂಗ್ ದ ಎಕ್ಸಾಮ್? ಎಕ್ಸಾಮ್ ಬರೆಯುವಾಗ ಏನು ಪ್ರಾಬ್ಲಮ್ ಇರ್ಲಿಲ್ಲ. ಒಂದೇನಂದ್ರೆ ನೀವು ಜಾಸ್ತಿ ಟೆನ್ಷನ್ ಮಾಡಬಾರ್ದು. ಎಕ್ಸಾಮ್ ಹಿಂದಿನ ದಿನ ನೀವು ಕುತ್ಕೊಂಡು ಫುಲ್ ಸಿಲೆಬಸ್ ನ ಕವರ್ ಮಾಡೋದು ಆತರ ಎಲ್ಲ ಆಗಲ್ಲ. ಆತರ ಎಲ್ಲ ಮಾಡಿದ್ರೆ ನೀವು ಕ್ಲಿಯರ್ ಮಾಡ್ಲಿಕ್ಕೂ ಆಗಲ್ಲ, ನಿಮ್ಗೆ ಟೆನ್ಷನ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ನೀವು ಮುಂಚೆನೆ ಸ್ವಲ್ಪ ಒಂದು 5 ಡೇಸ್ ಅಲ್ಲಿ ಗ್ಯಾಪ್, 5 ಡೇಸ್ ಎಕ್ಸಾಮ್ ಮುಂಚೆನೆ ನೀವು ನಿಮ್ ಪ್ರಿಪರೇಷನ್ ಸ್ಟಾಪ್ ಮಾಡ್ಬೇಕು. ಆಮೇಲೆ ನೀವು ಸ್ವಲ್ಪ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಅಂದ್ರೆ ರ್ಯಾಂಡಮ್ ಆಗಿ ನೀವು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಪಿಕ್ ಮಾಡಿ ಅದನ್ನ ಸಾಲ್ವ್ ಮಾಡ್ಬೇಕು. ಇನ್ನೊಂದೇನಂದ್ರೆ ಟಾಪಿಕ್ ವೈಸ್ ನೀವು ಹೋಗೋದ್ಕಿಂತ ನಾನ್ ಸಜೆಸ್ಟ್ ಮಾಡ್ತೇನೆ ನೀವು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ. ನೀವು ಏನು ಪ್ರಿಪೇರ್ ಮಾಡ್ತೀರಾ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ರಿಯಲ್ ಅನಾಲಿಸಿಸ್, ನೀವು ಈ ತರನೇ ರಿಯಲ್ ಅನಾಲಿಸಿಸ್ ಅಷ್ಟೇ ನೀವು ಮಾಡಿ, ಆಮೇಲೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಮಿಕ್ಸ್ ಆದಾಗ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ನೀವೇನ್ ಮಾಡ್ಬೇಕಂದ್ರೆ ಎಲ್ಲ ಸಬ್ಜೆಕ್ಟ್ಸ್ ಒಟ್ಟಿಗೆ ಓದ್ಬೇಕು. ಅಂದ್ರೆ ಅಟ್ಲೀಸ್ಟ್ ಅನಾಲಿಸಿಸ್, ಆಲ್ಜಿಬ್ರಾ ಸೈಡ್ ಬೈ ಸೈಡ್ ಓದ್ತಾ ಇರ್ಬೇಕು. ಅನಾಲಿಸಿಸ್ ಒಂದೇ ಓದಿ ಆಮೇಲೆ ಆಲ್ಜಿಬ್ರಾ, ಅನಾಲಿಸಿಸ್ ಫುಲ್ ಕಂಪ್ಲೀಟ್ ಆದ್ಮೇಲೆ ಆಲ್ಜಿಬ್ರಾ ಓದ್ತೀರಾ ಅಂದ್ರೆ ಆಗಲ್ಲ. ಅನಾಲಿಸಿಸ್ ಮತ್ತೆ ಆಲ್ಜಿಬ್ರಾ ಸೈಡ್ ಬೈ ಸೈಡ್ ಹೋಗ್ತಾ ಇರ್ಬೇಕು. ಮಿನಿಮಮ್ ಸಿಲೆಬಸ್ ಟು ಬಿ ಕವರ್ಡ್. ನಾನು ಒಂದಷ್ಟು, ಈಗ 35 ಡೇಸ್ ಇದೆ ಅಂತ ಹೇಳಿದ್ರಲ್ಲ, ಸೊ ನಾನು ಒಂದು 40 ಟಾಪಿಕ್ಸ್ ಲಿಸ್ಟ್ ಮಾಡಿದ್ದೇನೆ. ಸೊ ಈಚ್ ಡೇ ನೀವು 2 ಟಾಪಿಕ್ ಬಗ್ಗೆ ಓದಿದ್ರೆ ಸಾಕು. ಒಂದು ಆಲ್ಜಿಬ್ರಾ, ಒಂದು ಅನಾಲಿಸಿಸ್. ನಾನು ಹೇಳಿದ ಹಾಗೆ ನೀವು ಅದನ್ನ ಸೆಪರೇಟ್ ಮಾಡ್ಲಿಕ್ಕೆ ಆಗಲ್ಲ, ಒಟ್ಟಿಗೆ ಇದ್ ಮಾಡ್ಬೇಕು. ಒಂದು ಅನಾಲಿಸಿಸ್, ಒಂದು ಆಲ್ಜಿಬ್ರಾ ಇದು ಹೇಳಿದೆ ನಾನು, ಟಾಪಿಕ್ ಹಾಕಿದ್ದೇನೆ. ಸೊ ನೀವು ಆ ಆರೆಂಜ್ ಬುಕ್ ಅಲ್ಲಿ ಅದರ ಬಗ್ಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಆ ಟಾಪಿಕ್ ಬಗ್ಗೆ ನೀವು ಅದನ್ನ ಓದಿ, ಅದರಲ್ಲೇ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನೀವು ಅದನ್ನ ಸಾಲ್ವ್ ಮಾಡ್ಬೇಕು. ಸೊ ಮಿನಿಮಮ್ ಸಿಲೆಬಸ್ ಅದು ನಾನು 40 ಟಾಪಿಕ್ಸ್ ಹೇಳ್ತೇನೆ ಅದು. ಸೊ 20 ಡೇಸ್ ಅಲ್ಲಿ ಕವರ್ ಮಾಡ್ಬೋದು, 20-25 ಡೇಸ್ ಅಲ್ಲಿ. ಸೊ ಆಮೇಲೆ ನಿಮ್ಗೆ 10 ಡೇಸ್ ಎಕ್ಸ್ಟ್ರಾ ಸಿಗುತ್ತಲ್ಲ, ಅವಾಗ ನೀವು ರಿವೈಸ್ ಮಾಡ್ಬೇಕು, ಆಮೇಲೆ ಪ್ರಿವಿಯಸ್ ಇಯರ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು, ಅದೆಲ್ಲ ಮಾಡ್ಬೇಕು. ಡಿಫಿಕಲ್ಟಿ ಲೆವೆಲ್ ಆಫ್ ಗೇಟ್ ಅಂಡ್ ನೆಟ್ ಎಕ್ಸಾಮ್ ಡೀಟೇಲ್. ಓಕೆ, ಡಿಫಿಕಲ್ಟಿ ಲೆವೆಲ್ ಬಗ್ಗೆ ನಾನು ಇಲ್ಲಿ ಆಲ್ರೆಡಿ ಹೇಳಿದ್ದೇನೆ. ನಿಮ್ಗೆ ಗೇಟ್ ಅಥವಾ ನೆಟ್ ಕ್ಲಿಯರ್ ಮಾಡ್ಬೇಕಂದ್ರೆ ಮಿನಿಮಮ್ ನೀವು NBHM ಅಥವಾ TIFR ಲೆವೆಲ್ ಪ್ರಿಪೇರ್ ಆಗ್ಬೇಕು.
ಅದಕ್ಕಿಂತ ಹೈ ನೀವು ಪ್ರಿಪೇರ್ ಆಗ್ತೀರಾ ಅಂದ್ರೆ ಆಗ್ಬೋದು, ನಿಮ್ಗೆ ಈಸಿ ಆಗುತ್ತೆ ಕ್ಲಿಯರ್ ಮಾಡ್ಲಿಕ್ಕೆ. ಓಕೆ, 3 month or 6 month ಸ್ಟ್ರಕ್ಚರ್ಡ್ ಸ್ಟಡಿ ಪ್ಲಾನ್ ಫಾರ್ ವರ್ಕಿಂಗ್ ಪ್ರೊಫೆಷನಲ್ಸ್. ಅದೇ ಹೇಳಿದ್ ನಾನು, 6 months ಇದ್ರೆ ನೀವು ಡೈಲಿ 2 hours ಇದ್ ಮಾಡ್ಬೋದು. ಡೈಲಿ ಬೆಳಿಗ್ಗೆ ಈಗ 9 to 5 ಜಾಬ್ ಇದ್ರೆ ನೀವು ಬಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು 6 to 8 ಓದ್ಬೋದು. ಅಥವಾ ನಿಮ್ಗೆ ಜಾಸ್ತಿ ನಿಮ್ಮಿಂದ ನೀವು ಓದ್ಬೋದು ಅಂದ್ರೆ ನಿಮ್ಮಿಂದ ಸಾಧ್ಯ ಇದ್ರೆ 6 to 8 ಓದಿ, ಆಮೇಲೆ ಪುನಃ 9 to 10 ಬೇಕಾದ್ರೆ 1 hour ಎಕ್ಸ್ಟ್ರಾ, ಅಂದ್ರೆ 2 to 3 hours ನೀವು ಪ್ರಿಪೇರ್ ಮಾಡ್ಲೇಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ಇರಬೇಕು. ಇಂಡಿಯಾದಲ್ಲಿ ನೀವು ಯಾವುದೇ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಇರ್ಲೇಬೇಕು. ಇದು ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಇವತ್ತು ನಾನು 3 hours ಓದ್, ನಾಳೆ ಓದಲ್ಲ, ನಾಡಿದ್ದು 1 hour ಓದ್ತೇನೆ, ಆತರ ಮಾಡಿದ್ರೆ ಆಗಲ್ಲ. ಆಮೇಲೆ ಇದು ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಆಯ್ತು. ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ, ಫುಲ್ ಡೇ ನೀವು ಫ್ರೀ ಇದೀರಾ ಅಂದ್ರೆ ನೀವು ಅಟ್ ಲೀಸ್ಟ್ ಒಂದು 6 hours ಕೊಡ್ಬೋದು ಡೈಲಿ. ಅಂದ್ರೆ ಬೆಳಿಗ್ಗೆ 1 2 hours, ಮಧ್ಯಾಹ್ನ 2 hours, ಸಂಜೆ 2 hours ಏನಾದ್ರು ಮಾಡಿ 6 hours ಅಂತೂ ನೀವು ಒಂದ್ ದಿನ ಕೊಡ್ಲೇಬೇಕು. ಅಂದ್ರೆ ನೀವು ಫುಲ್ ಟೈಮ್ ಪ್ರಿಪರೇಷನ್ ಮಾಡ್ತೀರಾ ಅಂದ್ರೆ 6 hours ನೀವು ಕೊಡ್ಬೇಕು. ಈ 6 hours ಅಲ್ಲಿ ನೀವು ಏನ್ ಮಾಡ್ತೀರಾ, 2 to 2 hours ಇದ್ದು ಬೇಕಾದ್ರೆ ಸೆಪರೇಟ್ ಮಾಡಿ. ಈಗ ಬೆಳಿಗ್ಗೆ 2 hours ಅಂದ್ರೆ ನಾನು ಅನಾಲಿಸಿಸ್ ಅಂದ್ರೆ ಅನಾಲಿಸಿಸ್ ಓದ್ತೇನೆ, ಅದರಲ್ಲಿ ಒಂದು ಟಾಪಿಕ್ ಓದ್ತೇನೆ, 10 minutes ಅಥವಾ 15 minutes ಟಾಪಿಕ್ ಓದ್ತೇನೆ, 45 minutes ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ. ಸೊ 1 hour ಆಯ್ತು. ಆಮೇಲೆ ಒಂದ್ ಸ್ವಲ್ಪ ಬ್ರೇಕ್ ತಗೊಳ್ಳಿ, ಸೇಮ್ ಪುನಃ ರಿಪೀಟ್ ಮಾಡ್ಬೇಕು. ಸೊ 2 hours ಅಂದ್ರೆ 15 minutes ಅಥವಾ 10 minutes ಟಾಪಿಕ್ ಪ್ಲಸ್ 45 minutes ಪ್ರಾಬ್ಲಮ್ಸ್. ಪುನಃ ಸ್ವಲ್ಪ ಬ್ರೇಕ್ ಆದ್ಮೇಲೆ ಸೇಮ್ 15 minutes ಟಾಪಿಕ್, 45 minutes ಪ್ರಾಬ್ಲಮ್ಸ್ ನೀವು ಜಾಸ್ತಿ ಸಾಲ್ವ್ ಮಾಡ್ಬೇಕು. ಆಮೇಲೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಂದ್ರೆ ನೀವು ಆನ್ಸರ್ ನೋಡೋದಲ್ಲ. ಈಗ ಪ್ರಾಬ್ಲಮ್ಸ್ ವಿತ್ ಆನ್ಸರ್ ಇರ್ತದೆ ಅದರಲ್ಲಿ ಆ ಬುಕ್ ಅಲ್ಲೂ, ಬಟ್ ನೀವು ಆನ್ಸರ್ ಜೊತೆ ನೋಡ್ಬಾರ್ದು, ನೀವು ಫಸ್ಟ್ ಗೆ ಟ್ರೈ ಮಾಡ್ಬೇಕು. ಈಗ ಕ್ವಶನ್ ಬಂದ್ರೆ ಓಕೆ, ಇದರಲ್ಲಿ ಈ PDF ಮುಗೀತು ಆಕ್ಚುಲಿ. ಒಂದ್ ನಿಮಿಷ, ಇಲ್ಲ, ಇದು ಟಾಪಿಕ್ಸ್ ನಾನು ಲಿಸ್ಟ್ ಮಾಡಿದ್ದೇನೆ, ಇದನ್ನ ನೀವು ನೋಡ್ಕೊಳ್ಳಿ. ವೆಕ್ಟರ್ ಸ್ಪೇಸ್, ರಿಯಲ್ ನಂಬರ್ಸ್, ಬೇಸಿಸ್, ಡೈಮೆನ್ಷನ್, ಸೀಕ್ವೆನ್ಸಸ್. ಸೊ ನಾನು ಹೇಳಿದ ಹಾಗೆ ಆಲ್ಜಿಬ್ರಾ ಮತ್ತೆ ಅನಾಲಿಸಿಸ್ ಸೈಡ್ ಬೈ ಸೈಡ್ ಹೋಗ್ತಾ ಇದೆ. ಆಲ್ಜಿಬ್ರಾ ಅನಾಲಿಸಿಸ್ ಈ 8 ಟಾಪಿಕ್ಸ್ ಅಲ್ಲಿ ಮುಗೀತು. ಸೊ ನೆಕ್ಸ್ಟ್ ಯಾವುದು, ಕಾಂಪ್ಲೆಕ್ಸ್ ಅನಾಲಿಸಿಸ್ ಮತ್ತೆ ಆಬ್ಸ್ಟ್ರಾಕ್ಟ್ ಆಲ್ಜಿಬ್ರಾ ಇದೆ. ಅಲ್ಲಿ ಲೀನಿಯರ್ ಆಲ್ಜಿಬ್ರಾ ಇತ್ತು. ಆಬ್ಸ್ಟ್ರಾಕ್ಟ್ ಆಲ್ಜಿಬ್ರಾನು ಅಷ್ಟೇ, ನೀವು ಗ್ರೂಪ್ ಥಿಯರಿ, ರಿಂಗ್ ಥಿಯರಿ, ಸ್ವಲ್ಪ ಬೇಕಾದ್ರೆ ಫೀಲ್ಡ್ಸ್ ಬಗ್ಗೆ ಸ್ವಲ್ಪ ನೋಡ್ಬೋದು, ಗ್ಯಾಲ್ವಾ ಥಿಯರಿ. ಬಟ್ ನನ್ನ ಸಜೆಷನ್ ಏನಂದ್ರೆ, ನೀವು ಇವಾಗ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಗ್ಯಾಲ್ವಾ ಥಿಯರಿ ಸ್ಕಿಪ್ ಮಾಡ್ಬೋದು. ಆಮೇಲೆ ಇದು ಹೇಳಿದ್ದಲ್ಲ, ODPD ಇಂಪಾರ್ಟೆಂಟ್, ಯಾಕಂದ್ರೆ 10 to 15 ಕ್ವಶನ್ಸ್ ಅದರಿಂದ ಬರ್ತಾ ಇದೆ. ಸೊ ಅದೇ ODPD ಅದನ್ನ ಪ್ರಿಪೇರ್ ಮಾಡ್ಬೋದು. ಈ ಇಂಪಾರ್ಟೆಂಟ್ ಟಾಪಿಕ್ಸ್ ಇಷ್ಟೇ, ಈ ಟಾಪಿಕ್ಸ್ ಇಂದಾನೇ ಬರ್ತದೆ ಮೋಸ್ಟ್ಲಿ ಕ್ವಶನ್ಸ್, ಇದೇ ಟಾಪಿಕ್ಸ್ ಇಂದ ಇರ್ತವೆ. ಇದ್ರಲ್ಲೂ ಬೇಕಾದ್ರೆ ನೀವು ಸ್ವಲ್ಪ ಟಾಪಿಕ್ ಸ್ಕಿಪ್ ಮಾಡ್ಬೋದು. ಈಗ ಹೀಟ್ ವೇವ್, ಲಪ್ಲಾಸ್ ಇಕ್ವೇಶನ್ ನೀವು ಸ್ಕಿಪ್ ಮಾಡ್ಬೋದು, ಮ್ಯಾಕ್ಸಿಮಮ್ 1 ಕ್ವಶನ್ ಬರುತ್ತೆ ಅದರಿಂದ. ಬಟ್ ಅದನ್ನ ಓದ್ಲಿಕ್ಕೆ ತುಂಬಾ ಟೈಮ್ ಬೇಕು, ಸೊ ನೀವು ಅದನ್ನ ಸ್ಕಿಪ್ ಮಾಡ್ಬೋದು. ಬಟ್ ಬೇರೆಲ್ಲ ಆಲ್ಮೋಸ್ಟ್ ಇಂಪಾರ್ಟೆಂಟ್, ರಾನ್ಸ್ಕಿಯನ್, ಕಾಚಿ ಪ್ರಾಬ್ಲಮ್ಸ್, ಇದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್. ಸೊ ನೀವು ಅದನ್ನ ನೋಡ್ಬೋದು. ಆಮೇಲೆ ಟೊಪಾಲಜಿ ಅಂದ್ರೆ ಇದು 3 ಕಾನ್ಸೆಪ್ಟ್ ನೋಡಿದ್ರೆ ಸಾಕು. ನೀವು ಟೊಪಾಲಜಿಕಲ್ ಸ್ಪೇಸಸ್ ಬಗ್ಗೆ ನೋಡ್ಬೇಕು, ಕಾಂಪ್ಯಾಕ್ಟ್ನೆಸ್ ಕನೆಕ್ಟೆಡ್ನೆಸ್ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ಟೊಪಾಲಜಿಯಿಂದ 5 ಕ್ವಶನ್ಸ್ ಅಷ್ಟೇ ಬರ್ತದೆ, ಅದ್ರಲ್ಲಿ ಒಂದು 3 ಕ್ವಶನ್ಸ್ ಟೊಪಾಲಜಿಕಲ್ ಸ್ಪೇಸ್ ಬಗ್ಗೆನೇ ಇರುತ್ತೆ. ಸೊ ಒಂದು ಕಾಂಪ್ಯಾಕ್ಟ್ನೆಸ್ ನ 1 ಕ್ವಶನ್, ಕನೆಕ್ಟೆಡ್ನೆಸ್ ಇಂದ 1 ಕ್ವಶನ್ ಬರ್ಬೋದು ಅಷ್ಟೇ, 3 1 1. ಸೊ ಅದೆರಡು ಕ್ವಶನ್ ನಿಂಗೆ ಬೇಡ, ಯಾಕಂದ್ರೆ ಕಾಂಪ್ಯಾಕ್ಟ್ನೆಸ್ ಅಂದ್ರೆ ಅಷ್ಟು ಈಸಿ ಇಲ್ಲ, ನೀವು ಸ್ವಲ್ಪ ಕುತ್ಕೊಂಡು ಓದ್ಬೇಕು. 1 day ಕೊಟ್ಟಿದ್ದೇನೆ ಇದರಲ್ಲಿ. ಸೊ ಇದು ಆಕ್ಚುಲಿ ಡೇ ವೈಸ್ ನಂಬರಿಂಗ್, ಅಂದ್ರೆ ಡೇ 1 ನೀವು ಈ 2 ಟಾಪಿಕ್ ಓದ್ಬೇಕು, ಡೇ 2 ಈ ತರ. ಸೊ ಡೇ 16, 17, ಡೇ 21 ಗೆ ನಾನು ಟೊಪಾಲಜಿಕಲ್ ಸ್ಪೇಸಸ್ ಮಾತ್ರ ಕೊಟ್ಟಿದ್ದೇನೆ. ಡೇ 20 to 23 ನೀವು ಇದನ್ನ ಸ್ಕಿಪ್ ಮಾಡ್ಬೋದು, ಯಾಕಂದ್ರೆ 1 full ಡೇ ನೀವು ಮಾಡಿ 1 ಕ್ವಶನ್ ಅಷ್ಟೇ ಸಾಲ್ವ್ ಮಾಡೋದು, ಅದು ಅಷ್ಟು ಈಸಿ ಇರಲ್ಲ. ಅದು ಅಂದ್ರೆ ನಿಮ್ಗೆ ಸ್ವಲ್ಪ ಅಪ್ಲೈ ಮಾಡ್ಬೇಕು ನೀವು ನಾಲೆಜ್ ನ. ಕಾಂಪ್ಯಾಕ್ಟ್ನೆಸ್ ಬಗ್ಗೆ ಓದಿದ್ರು ಡೈರೆಕ್ಟ್ ಆಗಿ ಕ್ವಶನ್ ಬರಲ್ಲ. ಸೊ ನೀವು ಟೊಪಾಲಜಿಕಲ್ ಸ್ಪೇಸ್ ಅಲ್ಲೇ ಸ್ಟಾಪ್ ಮಾಡ್ಬೋದು. ಸೊ ಹೀಟ್ ವೇವ್, ಲಪ್ಲಾಸ್, ಕಾಂಪ್ಯಾಕ್ಟ್ನೆಸ್, ಕನೆಕ್ಟೆಡ್ನೆಸ್, ಈ 5 ಟಾಪಿಕ್ಸ್ ನೀವು ಬಿಡ್ಬೋದು. ಓಕೆ, ಇಲ್ಲೇನೋ ನಾನು ಹೇಳ್ತಾ ಇದ್ದೆ, ಒಂದು ನಿಮಿಷ. ಯಾವ ತರ ನೀವು ಸ್ಟಡಿ ಮಾಡ್ಬೇಕಂದ್ರೆ ಅದೇ ನಾನು ಹೇಳಿದ್ದಲ್ಲ, 15 minutes ಥಿಯರಿ, ಆಮೇಲೆ 45 minutes ಪ್ರಾಬ್ಲಮ್ಸ್. ಸೊ 1 hour ಇದು ಒಂದು ಸೆಷನ್ ಅಂತ ನೀವು ಅನ್ಕೊಳ್ಳಿ. ನೀವು ಡೈಲಿ 6 ಸೆಷನ್ ಅಂದ್ರೆ 6 hours ನೀವು ಪ್ರಿಪೇರ್ ಮಾಡ್ತೀರಾ ಅಂದ್ರೆ ನೀವು ಫಿಕ್ಸ್ ಮಾಡಿ ಮುಂಚೆನೆ. ಈಗ 6 ಇಂದ ನೀವು ನಾಳೆ ಮಾಡುವಾಗ 5 ಆದ್ರೂ ಪರವಾಗಿಲ್ಲ, ಅದು ಕನ್ಸಿಸ್ಟೆಂಟ್. ಬಟ್ ಇವತ್ತು 6, ನಾಳೆ 1, ನಾಡಿದ್ದು 10 ಮಾಡ್ತೇನೆ ಅಂತ ಆತರ ಆಗಲ್ಲ. ನೀವು ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡಿ. ನಿದ್ದೆ, ಊಟ ಎಲ್ಲ ಬಿಟ್ಟು ಪ್ರಿಪೇರ್ ಮಾಡೋದು ಬೇಡ. ಅಟ್ ಲೀಸ್ಟ್ 6 hours ನೀವು ಫುಲ್ ಟೈಮ್ ಪ್ರಿಪರೇಷನ್ ಮಾಡೋದಾದ್ರೆ ಮಾತ್ರ. ವರ್ಕಿಂಗ್ ಪ್ರೊಫೆಷನಲ್ಸ್ಗೆ 2 ಇಂದ 3 hours ಮಾಡಿದ್ರೆ ಸಾಕು. ಬಟ್ ಈ ಎಕ್ಸಾಮಿಗೆ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈಗ 1 month ಅಲ್ಲಿ ನೀವು ವರ್ಕ್ ಕೂಡ ಮಾಡ್ತೀರಾ, ಇದು ಎಕ್ಸಾಮ್ ಪ್ರಿಪೇರ್ ಮಾಡ್ತೀರಾ ಅಂದ್ರೆ ಆಗಲ್ಲ. ಓಕೆ, ಇದರಲ್ಲಿ ಏನಾದ್ರು ಕ್ವಶನ್ಸ್ ಇದೆಯಾ?
ಅಂದ್ರೆ ಕೆಲವೊಂದ್ ಜನ ಜಸ್ಟ್ ಈ ಎಕ್ಸಾಮ್ ಮಾಹಿತಿಗೆ ಅಷ್ಟೇ ಜಾಯ್ನ್ ಆಗಿದ್ರೆ ನೀವು ಇವಾಗ ಕ್ವಶನ್ ಕೇಳಿ ಬೇಕಾದ್ರೆ ಲೀವ್ ಮಾಡ್ಬೋದು. ಯಾಕಂದ್ರೆ ನಾನು ನೆಕ್ಸ್ಟ್ ಇಂದ ಕ್ವಶನ್ಸ್ ಯಾವ ತರ ಸಾಲ್ವ್ ಮಾಡ್ಬೇಕಂತ ಹೇಳ್ತೇನೆ, ಜನರಲ್ ಪೇಪರ್ ಮತ್ತೆ ಮ್ಯಾಥಮೆಟಿಕ್ಸ್ ಪೇಪರ್. ಯಾರಿಗಾದ್ರು ಏನಾದ್ರು ಇದು ಬಿಟ್ಟು ಬೇರೆ ಏನಾದ್ರು ಕ್ವಶನ್ ಅಥವಾ ಏನಾದ್ರು ಕ್ಲಾರಿಫಿಕೇಶನ್ ಮಾಡ್ಲಿಕ್ಕಿದ್ರೆ ಇವಾಗ ಕೇಳ್ಬೋದು. ಏನು ಏನು ಡೌಟ್ ಇಲ್ಲ ಅನ್ಕೋತೇನೆ. ಸೊ ಫಸ್ಟಿಗೆ ಯಾವ್ದು ಮ್ಯಾಥ್ಸ್ ಮಾಡ್ಬೇಕಾ ಜನರಲ್ ಮಾಡ್ಬೇಕಾ? ಜನರಲ್ ಮಾಡು. ಸೊ 2024 ಪೇಪರ್, ಅದ್ ಪೇಪರ್ ಅಲ್ಲಿ ಆಲ್ರೆಡಿ ಆನ್ಸರ್ಸ್ ಟಿಕ್ ಮಾಡಿದ್ರು. ಸೊ ನಾನು ಏನ್ ಮಾಡಿ ಅದನ್ನ ಇದ್ರಲ್ಲಿ ಹಾಕಿ ಜೆಮಿನಿಯಲ್ಲಿ ಹಾಕಿದ್ದೇನೆ. ಸೊ ಅವರು ಜೆಮಿನಿಯಿಂದ ಇದ್ರಲ್ಲಿ ಇದು ಕ್ವಶನ್ಸ್ ಬಂದಿದೆ. ಏನೋ ಮಿಸ್ಟೇಕ್ಸ್ ಇದ್ರೆ ನೋಡುವ. ಓಕೆ, ಫಸ್ಟಿಗೆ ಈ ತರ ಕ್ವಶನ್ ಬಂದ್ರೆ ಏನ್ ಮಾಡ್ಬೇಕಂತ ಮತ್ತೆ ಯಾವ ತರ ಪ್ರಿಪೇರ್ ಮಾಡ್ಬೇಕು. ಈಗ ನಾನು ಹೇಳಿದ್ದೆ ಲಾಸ್ಟ್ 5 years ನೀವು ಕ್ವಶನ್ಸ್ ಪ್ರಿಪೇರ್ ಮಾಡ್ಬೇಕಂತ. ಪ್ರಿಪೇರ್ ಮಾಡ್ಬೇಕಂದ್ರೆ ನೀವು ನೋಟ್ಸ್ ಮಾಡ್ಕೋಬೇಕು, ಶಾರ್ಟ್ ನೋಟ್ಸ್, ಜಾಸ್ತಿ ಏನು ಉದ್ದ ನೋಟ್ಸ್ ಅಲ್ಲ. ಆಮೇಲೆ ಇನ್ನೊಂದು ಕ್ವಶನ್ ಇತ್ತು, KCET ಗೆ ನೋಟ್ಸ್ ಇದೆಯಾ ಅಂತ. ನೀವು ಬೇರೆಯವ್ರ ನೋಟ್ಸ್ ಓದಿ ಕ್ಲಿಯರ್ ಮಾಡೋದು ಇಸ್ ನಾಟ್ ಪಾಸಿಬಲ್. ಸೊ ನಿಮ್ಗೆ ನೀವೇ ನೋಟ್ಸ್ ಮಾಡ್ಕೋಬೇಕು, ಅಥವಾ ನೀವು ಆ ಬುಕ್ ಇಂದ ಓದ್ಬೋದು, ಆರೆಂಜ್ ಬುಕ್. ಸೊ ನೀವು ನೋಟ್ಸ್ ಬೇಕಾಗಿಲ್ಲ, ಬೇರೆಯವ್ರದ್ದು ನೋಟ್ಸ್ ಬೇಕಾಗಿಲ್ಲ ನಿಮ್ಗೆ. ಆ ಬುಕ್ ಇಂದ ನೀವು ಥಿಯರಿ ನೋಡ್ಬೋದು, ಅಥವಾ ನಿಮ್ದೇ ಓನ್ ನೋಟ್ಸ್ ಮಾಡ್ಕೋಬಹುದು. ಸೊ ನಿಮ್ದು ನೋಟ್ಸ್ ಮಾಡಿದ್ರೆ ಅದನ್ನ ಓದಿದ್ರೆ ಸ್ವಲ್ಪ ಬೆಟರ್. ಯಾಕಂದ್ರೆ ಬೇರೆಯವ್ರ ನೋಟ್ಸ್ ಓದಿ ಕ್ಲಿಯರ್ ಮಾಡೋದು ಅದೆಲ್ಲ ಆ ನೋಟ್ಸ್ ಅವರಿಗೆ ಯಾವ ತರ ಬೇಕೋ ಆ ತರ ಬರೆದಿರ್ತಾರೆ ಅವರು. ಸೊ ನಿಮ್ಗೆ ಅದು ಹೆಲ್ಪ್ ಆಗಲ್ಲ. ಸೊ ನನ್ನ ಹತ್ರ ಇಲ್ಲ ನೋಟ್ಸ್ ಬರ್ದಿರೋದು, ನಾನು ಅದೇ ಬುಕ್ ಇಂದ ಓದಿರೋದು. ಸೊ ನನ್ನ ಹತ್ರ ಇಲ್ಲ ನೋಟ್ಸ್. ಬೇರೆ ಯಾರ ಹತ್ರ ಇದ್ರೆ ನೀವು ಬೇಕಾದ್ರೆ ಶೇರ್ ಮಾಡ್ಕೊಳ್ಳಿ. ಬಟ್ ನನ್ನ ಸಜೆಷನ್ ಏನಂದ್ರೆ ನೀವು ಬೇರೆಯವ್ರ ನೋಟ್ಸ್ ಓದಿ ಇದ್ ಮಾಡೋದು ಬೇಡ. ಲರ್ನಿಂಗ್ ಆಬ್ಜೆಕ್ಟಿವ್ಸ್, ಇದು ನೀವು BEd ಮಾಡಿದವರಿಗೆ ಇದೆಲ್ಲ ಡೈರೆಕ್ಟ್ ಆಗಿ ಗೊತ್ತಿರ್ಬೋದು. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂದ್ರೆ ಏನಂತ. ಲರ್ನಿಂಗ್ ಆಬ್ಜೆಕ್ಟಿವ್ ಅಂದ್ರೆ ಈಗ ಒಂದು ಕ್ಲಾಸ್ ನೀವು ಮಾಡ್ತೀರಾ ಅಂದ್ರೆ ನೀವು ಕ್ಲಾಸ್ ಆದ್ಮೇಲೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಸ್ಟೂಡೆಂಟ್ ಏನ್ ಕಲಿತಾರೆ ಅಂತ. ಸೊ ಆಕ್ಚುಲಿ ಅದೇನು ಲರ್ನಿಂಗ್ ಔಟ್ಕಮ್ಸ್, ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ ಅಂದ್ರೆ ಇದನ್ನ ಈ ಕ್ಲಾಸ್ ಅಲ್ಲಿ ಏನೇನ್ ಅವರು ಕಲಿತಾರೆ, ಅದು ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಸೊ ನೀವು ಈಗ ಈ ಕ್ವಶನ್ ಬಂತು, ನೀವು ಪ್ರಿಪೇರ್ ಮಾಡ್ತೀರಾ ಎಕ್ಸಾಮಿಗೆ. ಇದು ಎಕ್ಸಾಮ್ ಅಲ್ಲಿ ನೀವು ಆನ್ಸರ್ ಮಾಡುವಾಗ ಡೈರೆಕ್ಟ್ ಆಗಿ ಮಾಡ್ಬೋದು. ಬಟ್ ನೀವು ಎಕ್ಸಾಮಿಗೆ ಪ್ರಿಪೇರ್ ಮಾಡುವಾಗ ಈ ತರ ಒಂದು ಕ್ವಶನ್ ನೀವು ನೋಡಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್, ನೀವ್ ಏನ್ ಮಾಡ್ಬೇಕು, ನೋಟ್ಸ್ ಅಲ್ಲಿ ನೀವು ಬರ್ಕೊಳ್ಬೇಕಾದ್ರೆ ನೀವು ಆಬ್ಜೆಕ್ಟಿವ್ಸ್ ಬಗ್ಗೆ ಏನಂತ ನೋಡ್ಬೇಕು. ಆಕ್ಚುಲಿ ನೀವು BEd ಮಾಡಿ ನೋಡಿರ್ಬೋದು, ಗೋಲ್, ಏಮ್, ಆಬ್ಜೆಕ್ಟಿವ್ ಇದರ ಡಿಫ್ರೆನ್ಸ್ ಏನಂತ ಕೇಳಿರ್ತಾರೆ. ಸೊ ಆಕ್ಚುಲಿ KCET ಅಲ್ಲಿ ಈ 3 ಕ್ವಶನ್ ಬಗ್ಗೆ, ಈ 3 ಟಾಪಿಕ್ ಬಗ್ಗೆ ಏನೋ ಕ್ವಶನ್ ಕೇಳ್ಬೋದು. ಈ ಸಲ ಅವ್ರು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಕೇಳಿದ್ದಾರೆ, ನೆಕ್ಸ್ಟ್ ಇಯರ್ ಏನೋ ಬೇರೆ ಕೇಳ್ತಾರೆ. ಸೊ ಪ್ರೀವಿಯಸ್ ಇಯರ್ ನೀವು ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಯಾವ ಟಾಪಿಕ್ಸ್ ಬಗ್ಗೆ ಕ್ವಶನ್ ಕೇಳ್ತಿದ್ದಾರೆ ಅಂತ. ಸೊ ಸೆಕೆಂಡ್ ಒನ್ ನೀವು ನೋಡಿದ್ರೆ ರೈಟ್ ಸೀಕ್ವೆನ್ಸ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು Piaget. ನೀವು ಸೈಕಾಲಜಿಸ್ಟ್ ಬಗ್ಗೆ ನೀವು ಕಲ್ತಿದ್ರೆ ಒಂದಷ್ಟು ಸೈಕಾಲಜಿಸ್ಟ್ ಇದ್ದಾರೆ, ನಾನು ಲಿಸ್ಟ್ ಮಾಡ್ತೇನೆ. ನೀವು ಇವ್ರ ಥಿಯರೀಸ್ ನಿಮ್ಗೆ ಗೊತ್ತಿರ್ಬೇಕು, ಅಟ್ ಲೀಸ್ಟ್ ಬೇಸಿಕ್ ನಾಲೆಜ್ ಇರ್ಬೇಕು ಆ ಥಿಯರಿ ಬಗ್ಗೆ. ಅದ್ರ ಬಗ್ಗೆ ಅಂದ್ರೆ ಈಗ Piaget ಥಿಯರಿ ಅಂದ್ರೆ ಇದೆ ಡೈರೆಕ್ಟ್, ಇದ್ರಲ್ಲಿ ಡೈರೆಕ್ಟ್ ಕ್ವಶನ್ ಬರ್ತಾ ಇರೋದು, ಯಾವ್ದು ಅಪ್ಲೈಡ್ ಏನು ಕೇಳ್ತಿಲ್ಲ ಅವರು. ಸೊ ನಾನು ಒಂದಷ್ಟು ಲಿಸ್ಟ್ ಮಾಡ್ತೇನೆ, ಅವ್ರ ಥಿಯರೀಸ್ ಓದ್ಕೊಳ್ಳಿ. ಫಸ್ಟಿಗೆ ಇಂಪಾರ್ಟೆಂಟ್ ಸಿಗ್ಮಂಡ್ ಫ್ರಾಯ್ಡ್ ಅಂತ. ಸೊ ಅವ್ರದ್ದು ಇದೆ, ಅವ್ರ ಥಿಯರಿ ಹೆಸರು ನಂಗೆ ಗೊತ್ತಿಲ್ಲ, ನೋಡ್ಕೊಳ್ಳಿ ನೀವು. ನಾನು ಇಂಪಾರ್ಟೆಂಟ್ ಮೆಂಬರ್ಸ್ ಅಷ್ಟೇ ಹೇಳ್ತೇನೆ, ಅವ್ರದ್ದು ಒಂದೊಂದು ಥಿಯರಿ ಇದೆ, ನೀವು ಅದನ್ನ ಓದ್ಬೋದು. ಸೆಕೆಂಡ್ ಪ್ಯಾವ್ಲೋ ಮತ್ತೆ ಸ್ಕಿನ್ನರ್ ಇದ್ದಾರೆ. ಇವ್ರದ್ದು ಆಕ್ಚುಲಿ ಈ ಕ್ಲಾಸಿಕಲ್ ಕಂಡೀಷನಿಂಗ್ ಮತ್ತೆ ಆಪರೆಂಟ್ ಕಂಡೀಷನಿಂಗ್ ಥಿಯರಿ ಅವ್ರದ್ದು. ಸೊ ಅವ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಆ ಥಿಯರಿ ಬಗ್ಗೆ ಜಸ್ಟ್ ಅದ್ರಲ್ಲಿ ಏನ್ ಒಂದ್ 5 ಲೈನ್ ಓದಿದ್ರೆ ಸಾಕು. ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಎಕ್ಸಾಮಿಗೆ ನಿಮ್ಗೆ ಮರ್ತೋಗುತ್ತದೆ 5 ಲೈನ್ ನೀವು ಏನ್ ಓದಿದೀರಾ ಅಂತ. ಇದ್ರ ಹೆಸರು ಬೇಕು, ನಂಗೆ ಇದ್ರ ಹೆಸರು ಗೊತ್ತಿಲ್ಲ. ಇದ್ರ ಹೆಸರು ನಿಮ್ಗೆ ಗೊತ್ತಿರ್ಬೇಕು, ಯಾವ ಥಿಯರಿ ಯಾರು ಮಾಡಿರೋದು ಅಂತ. ಇದರಲ್ಲಿ ಅವ್ರು ಕೊಟ್ಟಿದ್ದಾರೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಬೈ Piaget ಅಂತ. ಅಂದ್ರೆ Piaget ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ ಇದರಲ್ಲಿ ಕೊಟ್ಟಿದ್ದಾರೆ. ಬಟ್ ಕೆಲವೊಮ್ಮೆ ಅವರು ಇಷ್ಟೇ ಕೇಳ್ತಾರೆ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿಯಲ್ಲಿ ಯಾವುದು ಅಂತ ಕೇಳ್ತಾರೆ, ಅಥವಾ Piaget ಥಿಯರಿಯಲ್ಲಿ ಯಾವ್ದು ಅಂತ ಕೇಳ್ತಾರೆ. ಸೊ ನಿಮ್ಗೆ ಹೆಸರು ಮತ್ತೆ ಥಿಯರಿ ಎರಡು ಗೊತ್ತಿರ್ಬೇಕು, ಯಾರ್ದು ಯಾವ ಥಿಯರಿ ಅಂತ ಗೊತ್ತಿರ್ಬೇಕು. ಸೊ ಇದು ಕ್ಲಾಸಿಕಲ್ ಕಂಡೀಷನಿಂಗ್, ಇದು ಆಪರೆಂಟ್ ಕಂಡೀಷನಿಂಗ್.
ಸೊ ಒಂದಷ್ಟು ಇನ್ನು ಹೇಳ್ಬೇಕಾದ್ರೆ ಪಿಯಾಜೆ ಇಲ್ಲಿ ನಾನು ಬರಿತೇನೆ, ಇಲ್ಲಿ ಆಲ್ರೆಡಿ ಇದೆ, ಕಾಗ್ನಿಟಿವ್ ಡೆವಲಪ್ಮೆಂಟ್. ಆಮೇಲೆ ಫಿಫ್ತ್ ಒನ್ ಮ್ಯಾಸ್ಲೋ ಮತ್ತೆ ಬ್ಲೂಮ್. ಬ್ಲೂಮ್ ಇದೊಂದು ಟ್ಯಾಕ್ಸಾನಮಿ ಅಂತ ಇದೆ, ಅದನ್ನ ನೋಡ್ಕೊಳ್ಳಿ. ಅದರಲ್ಲಿ 6 ಲೆವೆಲ್ಸ್ ಇದೆ ಅನ್ಸುತ್ತೆ, ನೋಡ್ಕೊಳ್ಳಿ ಅದನ್ನ ಏನಿದೆ ಅಂತ. ಅದರಲ್ಲಿ ಮ್ಯಾಸ್ಲೋ ಇದು ಹೈರಾರ್ಕಿ ಆಫ್ ನೀಡ್ಸ್ ಅಂತ ಇದೆ, ಅದು ನೋಡ್ಕೊಳ್ಳಿ. ಅದ್ರಲ್ಲಿ ಎಷ್ಟು 5 ಲೆವೆಲ್ಸ್ ಇದೆ, 4 ಲೆವೆಲ್ಸ್ ಇದೆ, ಏನೋ ಇದೆ. ಬೇರೆ ಯಾರಿದ್ದಾರೆ? ಸೋಷಿಯಲ್ ಲರ್ನಿಂಗ್ ಥಿಯರಿ ಅಂತ ಇದೆ, ಬಂಡೂರ ಸೋಷಿಯಲ್ ಲರ್ನಿಂಗ್. ಆಮೇಲೆ ಒಂದಷ್ಟು ಜನ ಇದ್ದಾರೆ, ನಂಗೆ ಅವ್ರ ಥಿಯರಿ ಹೆಸರು ಗೊತ್ತಿಲ್ಲ. ಎರಿಕ್ ಎರಿಕ್ಸನ್ ಅಂತ ಒಬ್ರು ಇದ್ದಾರೆ, ಅವ್ರದ್ದು ಥಿಯರಿ ನಂಗೆ ನೆನಪಿಲ್ಲ ಏನಂತ, ನೋಡ್ಕೊಳ್ಳಿ. ಆಮೇಲೆ ಯಾರಿದ್ದಾರೆ? ಕೋಲ್ಬರ್ಗ್ ಅಂತ ಯಾರೋ ಇದ್ದಾರೆ, ಅವ್ರದ್ದು ಕೋಲ್ಬರ್ಗ್ ಇದ್ದು ಥಿಯರಿ ನಂಗೆ ನೆನ್ ಬರ್ತಿಲ್ಲ, ನೀವು ನೋಡ್ಕೊಳ್ಳಿ. ಎಷ್ಟು ಒಂದು 5 ಇದ್ರಲ್ಲಿ ಯಾವ್ದಾರ ಒಂದು, ಅಂದ್ರೆ ಎಷ್ಟು ಇಂಪಾರ್ಟೆಂಟ್, ಈ 6 ಇಂಪಾರ್ಟೆಂಟ್, ಇದು ನೀವು ಬೇಕಾದ್ರೆ ನೋಡ್ಕೊಳ್ಳಿ. ನಂಗೆ ಕರೆಕ್ಟ್ ಆಗಿ ಇದ್ರ ಬಗ್ಗೆ ನಂಗೆ ಹೆಸರು ನಂಗೆ ನೆನ್ ಬರ್ತಿಲ್ಲ, ಬಟ್ ಇವ್ರ ಥಿಯರಿ ಏನಂತ ನೀವು ಒಂದು ನೋಡ್ಕೊಳ್ಳಿ. ಈ 6 ಇಂಪಾರ್ಟೆಂಟ್, ಇದರಿಂದ ಕ್ವಶನ್ ಬರ್ತದೆ ಡೆಫಿನೆಟ್ಲಿ. ಬರ್ಕೋತಿರೋ ಓಕೆ, ನಾನು ಇದನ್ನ ಶೇರ್ ಮಾಡ್ತೇನೆ ಆಮೇಲೆ. ಸೊ ಇದನ್ನ ಸಾಲ್ವ್ ಮಾಡುವ. ಕಾಗ್ನಿಟಿವ್ ಡೆವಲಪ್ಮೆಂಟ್ ಯಾವ ತರ ಅಂತ ಅಂದ್ರೆ, ಚಿಕ್ಕ ಮಗು ಹುಟ್ಟಿದ ತಕ್ಷಣ ಫಸ್ಟ್ ಗೆ ಏನಾಗುತ್ತೆ, ಸೆನ್ಸರಿ ಮೋಟಾರ್ ಸ್ಟೇಜ್, ಅಂದ್ರೆ ಕೈ ಕಾಲು ಹೇಗ್ ಮೂವ್ ಮಾಡ್ಬೇಕಂತ ಕಲಿಯುತ್ತೆ. ಸೊ ಓಕೆ, ಇದ್ರಲ್ಲಿ ಆಪ್ಷನ್ ಒಂದೇ ಇರೋದು, ಸೊ ನೀವು ಇದನ್ನ ಹಾಕ್ಬೋದು. ಬಟ್ ಅದೇ, ಸೊ ಇದೆ ಆನ್ಸರ್ ಡೆಫಿನೆಟ್ಲಿ ಇದೆ. ಸೊ ಫಸ್ಟ್ ಇದು ಸೆನ್ಸರಿ ಮೋಟಾರ್, ಸೆಕೆಂಡ್ ಪ್ರೀ ಆಪರೇಷನಲ್ ಸ್ಟೇಜ್, ಅಂದ್ರೆ ಅವರಿಗೆ ಜಸ್ಟ್ ಸ್ವಲ್ಪ ಏನೋ ಕಲಿತಿದ್ದಾರೆ ಅವರು ಮಾತಾಡ್ಲಿಕ್ಕೆ, ಅದು ಅಂದ್ರೆ ಸ್ವಲ್ಪ ನಡಿಲಿಕ್ಕೆ ಕಲಿತಿದ್ದಾರೆ, ಅದು ಪ್ರೀ ಆಪರೇಷನಲ್. ಆಮೇಲೆ ಕಾಂಕ್ರೀಟ್ ಆಪರೇಷನಲ್, ಅಂದ್ರೆ ಪ್ರೀ ಆಪರೇಷನಲ್, ಕಾಂಕ್ರೀಟ್, ಆಮೇಲೆ ಫಾರ್ಮಲ್ ಆಪರೇಷನಲ್, ಆತರ ಇದೆ. ನೀವು ಅದ್ರಲ್ಲಿ ನೋಡ್ಬೋದು ಅವ್ರು ಆ ಸ್ಟೇಜ್ ಅಲ್ಲಿ ಏನೇನು ಕಲಿತಾರೆ, ಅದು ಅವ್ರ ಥಿಯರಿಯಲ್ಲಿ ಇದೆ. ಸೊ ಅದ್ರಲ್ಲಿ ನೀವು 5 ಸೆಂಟೆನ್ಸಸ್ ಓದ್ಬೇಕಾದ್ರೆ 4 ಸೆಂಟೆನ್ಸಸ್ ಇಲ್ಲೇ ಆಯ್ತು. ಸೊ ಅಷ್ಟೇ, ನೀವು ಅದು ಓದಿದ್ರೆ ಸಾಕು. ಆತರ ಈಚ್ ಥಿಯರಿಯಲ್ಲಿ ಒಂದು 5 ಸೆಂಟೆನ್ಸಸ್ ನೀವು ನೋಡ್ಕೊಳ್ಳಿ. ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೇನೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ವಯಂ ಪೋರ್ಟಲ್? ಇದು ಗವರ್ಮೆಂಟ್ ಇಂದ ಇದು ಹೈಯರ್ ಎಜುಕೇಶನ್ ಗೆ ಏನೇನು ಇದಿದೆ ಸ್ಕೀಮ್ ಅಥವಾ ಏನಾದ್ರು ಪೋರ್ಟಲ್ ಅಥವಾ ಏನಾದ್ರು ಆನ್ಲೈನ್ ಇರ್ಬೋದು ಅಥವಾ ಆಫ್ಲೈನ್ ಇರ್ಬೋದು, ಏನೇನು ಯೋಜನೆಗಳಿವೆ ಅದನ್ನ ಒಂದು ನೋಡ್ಕೊಳ್ಳಿ. ಈಗ ಸ್ವಯಂ ಪೋರ್ಟಲ್ ಅಲ್ಲಿ ಏನೇನಿದೆ ಅಂತ ಕೇಳಿದ್ದಾರೆ. ಪ್ರಮೋಟಿಂಗ್ ಹೈ ಕ್ವಾಲಿಟಿ ಎಜುಕೇಶನ್ ಓನ್ಲಿ ಅಟ್ ಸ್ಕೂಲ್ ಲೆವೆಲ್ ಅಂದ್ರೆ ರಾಂಗ್ ಇದು, ಯಾಕಂದ್ರೆ ಅವ್ರು ಹೈಯರ್ ಲೆವೆಲ್ಗೂ ಮಾಡ್ತಿದ್ದಾರೆ. ಇಂಪ್ರೂವಿಂಗ್ ಆಕ್ಸೆಸ್ ಟು ಹೈ ಕ್ವಾಲಿಟಿ ಎಜುಕೇಶನ್, ಇದು ಕರೆಕ್ಟ್ ಇದೆ. ಗ್ರೂಪ್ DTH ಚಾನಲ್ಸ್ ಫಾರ್ ಪ್ರಮೋಟಿಂಗ್ ಹೈಯರ್ ಎಜುಕೇಶನ್, ಇದು ಕರೆಕ್ಟ್ ಇದೆ. ಆಮೇಲೆ ಸೆಲ್ಫ್ ಅಸೆಸ್ಮೆಂಟ್ ಇಸ್ ನಾಟ್ ಪಾಸಿಬಲ್ ಅಂತ ಹೇಳಿದ್ದಾರೆ, ಇದು ರಾಂಗ್. ಸೊ ಇದರ ಆನ್ಸರ್ 2, 3. ಬಟ್ ನೀವು ಎಕ್ಸಾಮಿಗೆ ಪ್ರಿಪೇರ್ ಮಾಡ್ಬೇಕಾದ್ರೆ ಸ್ವಯಂ ಬಗ್ಗೆ ಒಂದಷ್ಟು ನೋಡ್ಕೊಳ್ಳಿ, 5 ಸೆಂಟೆನ್ಸಸ್. ಆಮೇಲೆ ಆತರ ಬೇರೆ ಏನಾದ್ರು ಇದೆಯಾ ಅಂತ ನೋಡ್ಕೊಳ್ಳಿ, ಸ್ವಯಂ ಬಗ್ಗೆ, ಸ್ವಯಂ ಬಿಟ್ಟು ಬೇರೆ ಏನಾದ್ರು. ಏನೋ ನೆಕ್ಸ್ಟ್ ಕ್ವಶನ್ ಇತ್ತು ಅನ್ಸುತ್ತೆ, ಆದ್ರೆ ಏನು ಅಂದ್ರೆ ಬೇರೆ ಬೇರೆ ಏನೋ ಅವ್ರು ಕೊಟ್ಟಿರ್ತಾರೆ. ಅದರಲ್ಲಿ ಈ ಆಪ್ಷನ್ಸ್ ಅಲ್ಲಿ ಇದರಲ್ಲಿ ಬೇರೆ ತರ ಇದೆ ಆಪ್ಷನ್ಸ್, ಬಟ್ ಆಪ್ಷನ್ಸ್ ಅಲ್ಲಿ ಈ ತರ ಇರುತ್ತೆ, ವಿಚ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಯಾವ್ದು ಇರುತ್ತೆ, ಸ್ವಯಂ ಪೋರ್ಟಲ್ ಅಥವಾ ಬೇರೆ ಏನಾದ್ರು CBCS ಸ್ಕೀಮ್, ಆತರ ಏನಾದ್ರು ಈ ತರ ಏನೋ ಇರುತ್ತೆ ಅವ್ರದ್ದು. ಹೊಸ ಸ್ಕೀಮ್ ಬಗ್ಗೆ ಏನಾದ್ರು ಇದ್ರೆ ಇಲ್ಲಿ ಏನಾದ್ರು ಇರುತ್ತೆ, ಒಂದು IITs ಬಗ್ಗೆ ಏನಾದ್ರು ಇರುತ್ತೆ, ಆತರ ಏನಾದ್ರು ಇದ್ರೆ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಅಥವಾ ಏನಾದ್ರು ಸ್ಕೀಮ್ಸ್ ಬಗ್ಗೆ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಅಂದ್ರೆ ಯಾವ್ಯಾವ ವರ್ಡ್ಸ್ ಇದೆ ಅದನ್ನ ಒಂದು 5 ಸೆಂಟೆನ್ಸಸ್ ಓದಿ, ಅದ್ರ ಬಗ್ಗೆ ಒಂದು ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಹೆಲ್ಪ್ ಆಗ್ಬೋದು ಎಕ್ಸಾಮಿಗೆ. ಓಕೆ, ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೆ ಕ್ಲಾಸಿಕಲ್ ಕಂಡೀಷನಿಂಗ್, ಆಪರೆಂಟ್ ಕಂಡೀಷನಿಂಗ್, ಇದರಲ್ಲೇ ಕ್ವಶನ್ ಕೇಳಿದ್ದಾರೆ. ಓಕೆ, ಕ್ಲಾಸಿಕಲ್ ಕಂಡೀಷನಿಂಗ್ ಅಂದ್ರೆ ಓಕೆ, ಆಪರೆಂಟ್ ಕಂಡೀಷನಿಂಗ್ ಅಲ್ಲಿ ರೀಇನ್ಫೋರ್ಸ್ಮೆಂಟ್ ಕೊಡ್ತಾರೆ. ಅದ್ ನೀವು ಥಿಯರಿ ಓದಿದ್ರೆ ನಿಮ್ಗೆ ಗೊತ್ತಿರ್ಬೋದು, ರ್ಯಾಟ್ ಬಗ್ಗೆ ಹೇಳ್ತಾರೆ, ಇದ್ರಲ್ಲಿ ಡಾಗ್ ಬಗ್ಗೆ ಹೇಳ್ತಾರೆ. ಅದ್ ನೀವು ಥಿಯರಿ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಂತ. ಅದ್ರಲ್ಲಿ ಟ್ರಯಲ್ ಅಂಡ್ ಎರರ್ ಅಂದ್ರೆ ಯಾವುದು? ಪ್ರಾಕ್ಟೀಸ್ ಟು ರೆಡ್ಯೂಸ್ ಮಿಸ್ಟೇಕ್ಸ್. ಇದು ನಾವು ಆಕ್ಚುಲಿ ಇಲ್ಲಿ ಮಾಡ್ತಿರೋದು ಟ್ರಯಲ್ ಅಂಡ್ ಎರರ್. ನಾವು ಎಕ್ಸಾಮ್ ಓದ್ತಿರೋದು ಟ್ರಯಲ್ ಅಂಡ್ ಎರರ್ ಅಲ್ಲಿ ಓದ್ತಿರೋದು, ಯಾಕಂದ್ರೆ ಬೇಗ ಎಕ್ಸಾಮ್ ಬೇಗ ನೀವು ಪ್ರಿಪೇರ್ ಆಗ್ಬೇಕಂದ್ರೆ ಎಕ್ಸಾಮಿಗೆ ಇದೆ. ಸೊ ಇಲ್ಲಿ ನೋಡುವ, A3 ಅಂದ್ರೆ ಯಾವುದು? ಇದೆರಡು ರಾಂಗ್. ಆಮೇಲೆ C2 ಓಕೆ, ಸೊ ಇದು, ಸೊ ನಮ್ಗೆ ಆಪ್ಷನ್ ಸಿಕ್ತು. ಇಲ್ಲಾಂದ್ರೆ ನಾವು ಬೇರೆ ನೋಡ್ಬೇಕಾಗತ್ತೆ ಕ್ಲಾಸಿಕಲ್ ಕಂಡೀಷನಿಂಗ್ ಅಂದ್ರೆ ಯಾವ್ದು ಅಂತ.
ಕ್ಲಾಸಿಕಲ್ ಕಂಡೀಷನಿಂಗ್ ಅಂದ್ರೆ cognitive abilities. Okay, cognitive abilities are used for learning by insight. So D1, D1 ಇದರಲ್ಲೂ D1 ಇದೆ, ಬಟ್ ಇದರಲ್ಲಿ ಯಾವುದೋ ಬೇರೆ ಆಪ್ಷನ್ ಬೇರೆ ಇದೆ. B2 ಅಂತ ಇದೆ, ಬಟ್ B2 ಅಲ್ಲ, ಕ್ಲಾಸಿಕಲ್ ಕಂಡೀಷನಿಂಗ್ ರಿಎನ್ಫೋರ್ಸ್ಮೆಂಟ್ ಅಲ್ಲ, ಸಾರಿ C2 ಆಗಿರ್ಬೇಕು. ಸೊ B4 ಆಗುತ್ತೆ. ಅಂದ್ರೆ ಯಾವುದು ಕ್ಲಾಸಿಕಲ್ ಕಂಡೀಷನ್ ಅಂದ್ರೆ ಆರ್ಟಿಫಿಷಿಯಲ್ ಸ್ಟಿಮ್ಯುಲೇಸ್ ಯೂಸ್ಡ್. ಇದ್ರಲ್ಲಿ ನೀವು ಥಿಯರಿ ಓದಿದ್ರೆ ಡಾಗ್ ಮತ್ತೆ ಬೆಲ್ ಅಂತ ಹೇಳ್ತಾರೆ. ಸೊ ಬೆಲ್ ಇಸ್ ದ ಆರ್ಟಿಫಿಷಿಯಲ್ ಸ್ಟಿಮ್ಯುಲಸ್. ಓಕೆ, ಸೊ ಇದರಲ್ಲಿ ಆನ್ಸರ್ ದ ಪ್ರೊವಿಷನ್ ಆಫ್ ಅರ್ನಿಂಗ್. ಓಕೆ, ಇದೇ ಹೇಳಿದ್ ನಾನು. ಈ ತರ ಬಂದ್ರೆ ನೀವು ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಿರುವಾಗ ಇದ್ 4 ಇದರ ಬಗ್ಗೆ ಓದ್ಕೊಳ್ಳಿ. ಅಂದ್ರೆ ಇದು ಏನೇನು ಅಂತ ನೀವು ನೋಡ್ಬೇಕು. ಬಟ್ ಇವಾಗ ಕೇಳಿರೋ ಕ್ವಶನ್ ಏನು, ಅರ್ನಿಂಗ್ ಕ್ರೆಡಿಟ್ಸ್ ಫ್ರಮ್ ಆಪ್ಷನಲ್ ಅಂಡ್ ಎಲೆಕ್ಟಿವ್ ಕೋರ್ಸಸ್. ಆಪ್ಷನಲ್ ಅಂಡ್ ಎಲೆಕ್ಟಿವ್ ಕೋರ್ಸಸ್ ಒಂದು ಆಲ್ಮೋಸ್ಟ್ 7-8 ಇಯರ್ಸ್ ಮುಂಚೆ ಅವರು ಇಂಟ್ರೊಡ್ಯೂಸ್ ಮಾಡಿರೋದು CBCS ಸ್ಕೀಮ್ ಅಂತ. ಅದ್ರ ಬಗ್ಗೆ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ನೀವು ಇವಾಗ ಮಾಡಿರೋ ಡಿಗ್ರಿಯಲ್ಲೂ ನಿಮ್ಗೆ ಕೊಟ್ಟಿರ್ತಾರೆ ಅವರು ಎಲೆಕ್ಟಿವ್ ಚಾಯ್ಸಸ್, ಎಲೆಕ್ಟಿವ್ ಪೇಪರ್ ಅಂತ. ಸೊ ಅದು CBCS ಸ್ಕೀಮ್ ಅದು. ಅದ್ರ ಮುಂಚೆ ಆತರ ಇರ್ಲಿಲ್ಲ. ಡೆಫಿನೆಟ್ ಅಂದ್ರೆ ಇದೇ ಪೇಪರ್ ಅಂದ್ರೆ ಇದೇ ಪೇಪರ್ ಓದ್ಬೇಕು. ಬಟ್ ಆಮೇಲೆ ಅವ್ರು ಚಾಯ್ಸ್ ಕೊಡ್ತಿದ್ರು. ಸೊ ಅದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಓಕೆ, ನಿಮಿಷ. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಹಿಸ್ಟಾರಿಕಲ್ ರಿಸರ್ಚ್ ಅಂದ್ರೆ ಯಾವ್ದಿದ್ರಲ್ಲಿ ರಿಸರ್ಚರ್ ಫೈಂಡ್ ಸೊಲ್ಯೂಷನ್ ಅಲ್ಲ, ಗ್ಯಾದರ್ಸ್ ಡೇಟಾ ಅಲ್ಲ, ಸ್ಟಡಿಂಗ್ ಫ್ರಮ್ ಪಾಸ್ಟ್ ಇವೆಂಟ್ಸ್. ನೀವು ಬರೀ ಕೀವರ್ಡ್ ನೋಡಿದ್ರೆ ಸಾಕು ನಿಮ್ಗೆ. ಈಗ ಹಿಸ್ಟ್ರಿ ಅಂದ್ರೆ ಪಾಸ್ಟ್ ಇವೆಂಟ್ಸ್. ಸೊ ನಿಮ್ಗೆ AS3 ಅಂತ ಗೊತ್ತಾಯ್ತು. ಸೊ A3 ಆಪ್ಷನ್ ನೋಡಿದ್ರೆ 3 ರಾಂಗ್ ಇದೆ. ಸೊ ಇದೇ ಆನ್ಸರ್. ಸೊ ನೀವು ಆದಷ್ಟು ಬೇಗ ನೋಡ್ಬೇಕು. ನೀವು ಎಲ್ಲಾ 4 ಮ್ಯಾಚ್ ಮಾಡಿ ಆಮೇಲೆ ಇದ್ರಲ್ಲಿ ನೋಡೋದಲ್ಲ. ಸೊ ನಿಮ್ಗೆ ಈಸಿಯೆಸ್ಟ್ ಯಾವ್ದು ಫಸ್ಟ್ ಸಿಕ್ತು ಅದರಲ್ಲಿ ನೀವು ಆನ್ಸರ್ ಮಾಡಿದ್ರೆ ಅಷ್ಟು ಮುಗೀತು. ನೆಕ್ಸ್ಟ್ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೀವು ಸೆಕೆಂಡ್ ಒನ್ ಯಾವ್ದು ಅಂತ ಮ್ಯಾಚ್ ಮಾಡ್ಬೇಕಾಗಿಲ್ಲ. 1A3 ಬಂದ ತಕ್ಷಣ ಅದು ಆನ್ಸರ್ ಹಾಕಿ ಆಯ್ತು. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಕಂಡಕ್ಟಿಂಗ್ ರಿಸರ್ಚ್. ರಿಸರ್ಚ್ ನೀವು ಕಂಡಕ್ಟ್ ಮಾಡ್ಬೇಕಾದ್ರೆ ಯಾವ ಸೀಕ್ವೆನ್ಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಡಾಟಾ ಅನಾಲಿಸಿಸ್ ಲಾಸ್ಟಿಗೆ ಬರ್ಬೇಕು. ಹೌದಾ, ಡಾಟಾ ಅನಾಲಿಸಿಸ್ ಲಾಸ್ಟಿಗೆ ಬರಬೇಕು. ಸೊ ಲಾಸ್ಟ್ ಅಲ್ಲಿ 2 ಇರಬೇಕು. ಸೊ ಇದೆರಡು ರಾಂಗ್. ಓಕೆ, ಇದರಲ್ಲಿ ಎರಡರಲ್ಲೂ ಇದೆ. ಫಸ್ಟಿಗೆ ಯಾವ್ದು ಹೇಳಿದಾರೆ 1 ಅಂತ ಹೇಳಿದಾರೆ. ಅಂದ್ರೆ ಡೇಟಾ ಕಲೆಕ್ಷನ್ ಫಸ್ಟಿಗೆ ಮಾಡ್ತೀರಾ ಅಂತ. ಡೇಟಾ ಕಲೆಕ್ಷನ್ ನಾವು ಫಸ್ಟಿಗೆ ಮಾಡ್ಲಿಕ್ಕೆ ಆಗಲ್ಲ. ನಮ್ಗೆ ಯಾವ್ದ್ರ ಬಗ್ಗೆ ಡೇಟಾ ಬೇಕಂತ ಫಸ್ಟ್ ಆಫ್ ಆಲ್ ನಮ್ಗೆ ಬೇಕು. ಸೊ ಡೇಟಾ ಕಲೆಕ್ಷನ್ ಫಸ್ಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ದು ಆನ್ಸರ್ ಇದು 3, 4, 1, 2. ಅಂದ್ರೆ ಯಾವ್ದು ಫಸ್ಟಿಗೆ ಫಾರ್ಮುಲೇಟಿಂಗ್ ರಿಸರ್ಚ್ ಕ್ವಶನ್. ಫಸ್ಟಿಗೆ ನೀವು ಒಂದು ಟಾಪಿಕ್ ಸೆಲೆಕ್ಟ್ ಮಾಡ್ತೀರಾ. ಸೊ ಫಾರ್ಮುಲೇಟಿಂಗ್ ರಿಸರ್ಚ್ ಕ್ವಶನ್ ಅಂದ್ರೆ ಈ ತರ ಆದ್ರೆ ಹೇಗಿರುತ್ತೆ ಅಂತ. ಸೊ ನೀವು ಆ ರಿಸರ್ಚ್ ಕ್ವಶನ್ ಆಮೇಲೆ ಲಿಟ್ರೇಚರ್ ರಿವ್ಯೂ ಅಂದ್ರೆ ಇದ್ರ ಬಗ್ಗೆ ಬೇರೆ ಯಾರ್ಯಾರು ಏನೇನ್ ರಿಸರ್ಚ್ ಮಾಡಿದ್ದಾರೆ ಅದನ್ನ ಓದ್ತೀರಾ. ಆಮೇಲೆ ಡೇಟಾ ಕಲೆಕ್ಷನ್, ಡೇಟಾ ಅನಾಲಿಸಿಸ್. ಸೊ ಅದು ಕರೆಕ್ಟ್ ಆಪ್ಷನ್. ಸೊ ಇದ್ರಲ್ಲಿ ಕೆಲವೊಂದು ಕಾಮನ್ ಸೆನ್ಸ್ ಆಗಿರುತ್ತೆ. ನೀವು ಏನಾದ್ರು ಫಾರ್ ಎಕ್ಸಾಂಪಲ್ ಇದನ್ನ ನೀವು ಓದ್ಬೇಕಾಗಿಲ್ಲ ಇದ್ರ ಬಗ್ಗೆ ಏನಾದ್ರು. ಬಟ್ ಆದ್ರೂ ನಿಮ್ಗೆ ಏನಾದ್ರು ಓದ್ಬೇಕಂದ್ರೆ ನೀವು ರಿಸರ್ಚ್ ಬಗ್ಗೆ ಸ್ವಲ್ಪ ನೋಡ್ಬೋದು. ಬಟ್ ಈ ರಿಸರ್ಚ್ ಮ್ಯಾಥಮ್ಯಾಟಿಕ್ಸ್ ಅಲ್ಲಿ ಅಲ್ಲ. ಯೂಶುವಲಿ ನಾವು ಸ್ಟಾಟಿಸ್ಟಿಕ್ಸ್ ಇರ್ಬೋದು ಅಥವಾ ಬೇರೆ ಸ್ಟಾಟಿಸ್ಟಿಕ್ಸ್ ಅಂದ್ರೆ ನೀವು ಈಗ ಬಯಾಲಜಿಯಲ್ಲಿ ಏನಾದ್ರು ಇರುವಾಗ ಸ್ಟಾಟಿಸ್ಟಿಕ್ಸ್ ರಿಲೇಟ್ ಮಾಡಿ ಏನಾದ್ರು ಮಾಡಿದ್ರೆ ಅದು ಮಾಡ್ಬೋದು. ಅಥವಾ ಬೇರೆ ಹಿಸ್ಟ್ರಿ ಅವರು ಅಥವಾ ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ ಅವ್ರು ಮಾಡಿರೋದು. ಬಟ್ ಮ್ಯಾಥ್ಸ್ ಗೆ ಇದು ಅಲ್ಲ. ಆಕ್ಚುಲಿ ಇದು ಜನರಲ್ ಪೇಪರ್ ಅಲ್ಲಿ ಬಂದಿರೋದಕ್ಕೆ ಈ ತರ ಬಂದಿದೆ ಅಷ್ಟೇ. ಮ್ಯಾಥ್ಸ್ ಅಲ್ಲಿ ಈ ಸೀಕ್ವೆನ್ಸ್ ಅಲ್ಲ ಕಂಡಕ್ಟಿಂಗ್ ರಿಸರ್ಚ್. ಇನ್ ಜನರಲ್ ಇದು ಮ್ಯಾಥ್ಸ್ ಬಿಟ್ಟು ಬೇರೆ ಎಲ್ಲ ಸಬ್ಜೆಕ್ಟ್ಗೂ ಇದೆ. ಅಂದ್ರೆ ಥಿಯರಿಟಿಕಲ್ ಫಿಸಿಕ್ಸ್ ಬಿಟ್ಟು ಬೇರೆಲ್ಲ ಇದೆ ಇರೋದು. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಾಂಗಿಟ್ಯೂಡಿನಲ್ ಸ್ಟಡೀಸ್. ನಿಮ್ಗೆ ಇವಾಗ ಇದು ಗೊತ್ತಿಲ್ಲ ಅಂದ್ರೂ ನೀವು ಪ್ರೀವಿಯಸ್ಲಿ ಈ ತರ ವರ್ಡ್ಸ್ ನಿಮ್ಗೆ ಬಂದಿದ್ಯಾ ತಲೆಗೆ ಅಂತ ನೋಡ್ಬೇಕು. ಲಾಂಗಿಟ್ಯೂಡ್ನಲ್ ಅಂತ ನೀವು ಎಲ್ಲಾದ್ರೂ ಕೇಳಿದ್ದೀರಾ? ಲಾಂಗಿಟ್ಯೂಡ್ ಅಂತ ನೀವು ಅರ್ತ್ ಬಗ್ಗೆ ನೋಡಿದ್ರೆ ಇದು ಲಾಂಗಿಟ್ಯೂಡ್ ಅಂತ ಇದೆ. ಅಥವಾ ನೀವು ಲಾಂಗಿಟ್ಯೂಡ್ನಲ್ ಸ್ಟ್ರೆಸ್ ಬಗ್ಗೆ ಕಲ್ತಿರ್ತೀರಾ ಕ್ಲಾಸ್ 11 or 12 ಬರ್ರಿ. ಕ್ಲಾಸ್ 11 ಅಲ್ಲಿ ಅನ್ಸುತ್ತೆ ಲಾಂಗಿಟ್ಯೂಡ್ನಲ್ ಸ್ಟ್ರೆಸ್ ಸ್ಟ್ರೈನ್ ಇದನ್ನ ಕಲ್ತಿರ. ಸೊ ಇದೇನು ಲೆಂತ್ ಅಂತ. ಲಾಂಗಿಟ್ಯೂಡ್ ಅಂದ್ರೆ ಆಕ್ಚುಲಿ ಲೆಂತ್ ಬಗ್ಗೆ ಹೇಳ್ತಿದಾರೆ ಅವರು. ಓಕೆ, ಸ್ಟಡಿಂಗ್ ಕ್ರಾಸ್ ಸೆಕ್ಷನಲ್ ರಿಲೇಶನ್ಶಿಪ್ ಇದಲ್ಲ. ಸ್ಟಡಿಂಗ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಓವರ್ ಟೈಮ್ ಇದು ರಾಂಗ್. ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಅಲ್ಲ, ಸೇಮ್ ಸಬ್ಜೆಕ್ಟ್ ಇರಬೇಕು. ಸೊ ಇದು ಆನ್ಸರ್. ಓವರ್ ಟೈಮ್ ನೀವು ಆಟ್ ಅ ಲಾಂಗ್ ಟೈಮ್ ನೀವು ಸೇಮ್ ಸಬ್ಜೆಕ್ಟ್ ಓದ್ತೀರಾ. ಅಂದ್ರೆ ಲಾಂಗಿಟ್ಯೂಡ್ನಲ್ ಸ್ಟಡೀಸ್ಗೆ ಎಕ್ಸಾಂಪಲ್ ಯಾವ್ದು ಅಂದ್ರೆ MSc PhD ನೀವು ಮಾಡೋದಾದ್ರೆ ಇದು ಲಾಂಗ್ ಟೈಮ್ ನೀವು ಸೇಮ್ ಸಬ್ಜೆಕ್ಟ್ ಬಗ್ಗೆ ಓದ್ತಿದ್ದೀರಾ. ನೀವು ಡಿಫ್ರೆಂಟ್ ಸಬ್ಜೆಕ್ಟ್ ಆಗಿದೆ ಸೇಮ್ ಟೈಮ್. ಇದು BSc, ಇದು ಲಾಂಗಿಟ್ಯೂಡ್ನಲ್ ಸ್ಟಡಿ ಅಲ್ಲ. ಅದು MSc ಅಥವಾ MPhil ಕೂಡ ಇದೆ. MPhil PhD ಇದೆಲ್ಲ ಲಾಂಗಿಟ್ಯೂಡ್ನಲ್ ಸ್ಟಡಿ. ಸೇಮ್ ಸಬ್ಜೆಕ್ಟ್ ನೀವು ತುಂಬಾ ವರ್ಷಗಟ್ಟಲೆ ನೀವು ಓದ್ತಿದ್ದೀರಾ. ಸೊ ಅದು ಲಾಂಗಿಟ್ಯೂಡ್ನಲ್ ಸ್ಟಡೀಸ್.
ಲಾಂಗ್ ಅಥವಾ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಅದು ಲೆಂತ್ ಅಂತಂದ್ರೆ ಅರ್ಥ. ಸೊ ಪ್ಲೇಜರಿಸಮ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಬೇರೆ ಅವ್ರದ್ದು ಇದನ್ನ ಕಾಪಿ ಮಾಡೋದು ಅಂತ. ಸೊ ಇದರಲ್ಲಿ ಇದೆ ಫಸ್ಟ್ ಯೂಸಿಂಗ್ ಅದರ್ ಸೈಡ್, ಇದೆ ಕರೆಕ್ಟ್. ಪ್ಲೇಜರಿಸಮ್ ಅಂತ ನೀವು ರಿಸರ್ಚ್ ಅಲ್ಲಿ ಇರುತ್ತೆ, ನೀವು ಅದ್ ನೋಡಿರ್ಬೋದು. ನೀವು ಪ್ರಿಪೇರ್ ಮಾಡ್ತೀರಾ ಎಕ್ಸಾಮ್ ಅಲ್ಲಿ, ನೀವು ಇದನ್ನ ಹಾಕಿದ್ರೆ ಆಯ್ತು ಡೈರೆಕ್ಟ್. ನೀವು ಓದ್ತೀರಾ ಅಂದ್ರೆ ನೀವು ಬೇರೆ ಕೊಲಾಬ್ರೇಟಿಂಗ್ ವಿತ್ ಫೆಲೋ ರಿಸರ್ಚರ್ಸ್ ಆನ್ ಅ ಪ್ರಾಜೆಕ್ಟ್ ಇದೇನಂತ ನೀವು ಗೂಗಲ್ ಮಾಡಿ. ಸೊ ಅದಕ್ಕೆ ಏನಾದ್ರೂ ಒಂದು ಹೆಸರು ಇರುತ್ತೆ. ಸೊ ಈಚ್ ಇದಕ್ಕೆ ಒಂದೊಂದು ಹೆಸರು ಇರುತ್ತೆ. ಪ್ರೊವೈಡಿಂಗ್ ಪ್ರಾಪರ್ ಸೈಟೇಷನ್, ಅದ್ ರೆಫರೆನ್ಸಸ್ ಇರುತ್ತೆ ಲಾಸ್ಟ್ ಅಲ್ಲಿ. ಸೊ ಅದ್ ನಿಮ್ಗೆ ಗೊತ್ತಿರ್ಬೇಕು ಈಚ್ ವರ್ಡ್ಗೆ ಏನು ಅರ್ಥ ಏನಂತ. ರಿಸರ್ಚ್ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಅವ್ರು ಕೇಳ್ತಿದಾರೆ ಅಷ್ಟೇ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್. ಇದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ, ಸೊ ನಾನು ಇದನ್ನ ಬಿಟ್ಬಿಡ್ತೇನೆ ಅಂದ್ರೆ ಏನು, ನಾನು ಯಾವ್ದಾದ್ರು ಒಂದೇ ಆಪ್ಷನ್ ಹಾಕ್ತೇನೆ, ನಾನು ಬಿ ಹಾಕ್ಬಿಡ್ತೇನೆ. ಸೊ ಇದನ್ನ ನೀವು ಚೂಸ್ ಮಾಡ್ಬೇಕು ಯಾವ ಆಪ್ಷನ್ ನೀವು ಹಾಕ್ತೀರಾ ಅಂತ. ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಲ್ಲ, ನಾನು ಟೈಮ್ ವೇಸ್ಟ್ ಮಾಡಲ್ಲ ಇದ್ರ ಬಗ್ಗೆ, ಯಾಕಂದ್ರೆ ನಂಗೆ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಬಗ್ಗೆ ಏನು ಗೊತ್ತಿಲ್ಲ. ಸೊ ನಾನು ಡೈರೆಕ್ಟ್ ಆಗಿ ಡಿ ಅಂತ ಹಾಕ್ಬಿಡ್ತೇನೆ. ನೀವು ಬೇಕಾದ್ರೆ ಸಿ ಆದ್ರೆ ಸಿ ಅಥವಾ ಡಿ ಆದ್ರೆ ಡಿ. ಫುಲ್ ಪೇಪರ್ ಅಲ್ಲಿ ಒಂದೇ ನೀವು ಆಪ್ಷನ್ ನ ಫಾಲೋ ಮಾಡಿ, ಬೇರೆ ಬೇರೆ ಆಪ್ಷನ್ ಚೂಸ್ ಮಾಡಬೇಡಿ. ರೀಡ್ ದ ಪ್ಯಾಸೇಜ್. ಓಕೆ, ಪ್ಯಾಸೇಜ್ ಕ್ವಶನ್ ಕೂಡ ಈಸಿ ಇರುತ್ತೆ. ನೀವು ಇದರಲ್ಲಿ ಕೀ ವರ್ಡ್ಸ್ ನೋಡ್ಬೇಕು. ಹೌ ಮೆನಿ ಇಂಪಾರ್ಟೆಂಟ್ ಕಾಸಸ್ ಅಂತ ಕೇಳಿದ್ದಾರೆ. ಇದರಲ್ಲಿ ನೋಡಿದ್ರೆ ಬೇಗ ಬೇಗ ನೀವು ಓದ್ಬೇಕು. ಅಂದ್ರೆ ನೀವು ಇಂಗ್ಲಿಷ್ ಓದ್ಲಿಕ್ಕೆ ಸ್ವಲ್ಪ ಕಲ್ತ್ಕೊಳ್ಳಿ ಬೇಗ. ನಂಗೆ ಗೊತ್ತಿಲ್ಲ ಕನ್ನಡದಲ್ಲೂ ಅವ್ರು ಕೊಡ್ತಾರ ಇದ್ರ, ಅಂದ್ರೆ ಜನರಲ್ ಪೇಪರ್ 2 ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ಇಂಗ್ಲಿಷ್ ಅಲ್ಲಿ ನೀವು ಸ್ವಲ್ಪ ಗೊತ್ತಿರ್ಬೇಕು, ಯಾಕಂದ್ರೆ ಮ್ಯಾಥ್ಸ್ ಅಲ್ಲಿ ಹೈಯರ್ ನೀವು ಸ್ಟಡೀಸ್ ಮಾಡ್ತೀರಾ ಅಂದ್ರೆ ಕನ್ನಡದಲ್ಲಿ ಬುಕ್ ಬರ್ದಿರಲ್ಲ ಅವರು, ಇಂಗ್ಲಿಷ್ ಅಲ್ಲೇ ಬುಕ್ ಬರ್ದಿರ್ತಾರೆ. ಸೊ ನೀವು ಅಟ್ ಲೀಸ್ಟ್ ಸ್ವಲ್ಪ ಇಂಗ್ಲಿಷ್ ನಿಮ್ಗೆ ಗೊತ್ತಿರ್ಬೇಕು, ರೀಡಿಂಗ್ ನಾಲೆಜ್ ಅಷ್ಟೇ. ಈಗ ಫಸ್ಟ್ ಅಂತಿದೆ, ಅದು ಅವರು ಲಿಸ್ಟ್ ಮಾಡ್ತಾರೆ ಇಂಪಾರ್ಟೆಂಟ್ ಕಾಸಸ್ ನ. ಸೊ ಫಸ್ಟ್ ಬೇರೆಲ್ಲಿದೆ, ಸೆಕೆಂಡ್ ಅಂತ ಇದೆ, ಫೋರ್ತ್ ಸಿಕ್ತು ಅಂದ್ರೆ ಥರ್ಡ್ ಇದೆ, ಫಿಫ್ತ್ ಅಂತಿದ್ಯಾ ಅಂತ ಚೆಕ್ ಮಾಡ್ಬೇಕು. ಫಿಫ್ತ್ ಇಲ್ಲ, ಇಲ್ಲಿ ದಿಸ್ ರಿವೋಲ್ಟ್ ಅಂತ ಸ್ಟಾರ್ಟ್ ಆಯ್ತು. ಸೊ ಏನಾಯ್ತು, ಆನ್ಸರ್ 4 ಇರ್ಬೇಕು, ಯಾಕಂದ್ರೆ ಇಲ್ಲಿ 4 ಅಷ್ಟೇ ಅವ್ರು ಲಿಸ್ಟ್ ಮಾಡಿದ್ದಾರೆ. 4 ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂದ್ರೆ ಇಲ್ಲಿ ಫಿಫ್ತ್ ಅಂತ ಎಲ್ಲಾದ್ರೂ ಇದ್ರೆ ಇಲ್ಲಿಲ್ಲ, ಮಿಸ್ ಮಾಡಬಾರ್ದು ನೀವು. ವಿಚ್ ಏರಿಯಾ ಆಫ್ ದ ವರ್ಲ್ಡ್ ಬಿಕೇಮ್ ಮೋರ್ ಅವೇರ್ ಆಫ್ ಇಂಡಿಯನ್ ಫಿಲಾಸಫೀಸ್. ಇದ್ರಲ್ಲಿ ನೀವು ಇಂಡಿಯನ್ ಫಿಲಾಸಫೀಸ್ ವರ್ಡ್ ಎಲ್ಲಿದೆ ಅಂತ ಹುಡುಕ್ಬೇಕು. ಓಕೆ, ಇಂಡಿಯನ್ ಫಿಲಾಸಫೀಸ್ ಅಂತ ಎಲ್ಲಿದೆ. ಸೊ ಇಂಡಿಯನ್ ಫಿಲಾಸಫಿ ಬಗ್ಗೆ ಏನ್ ಹೇಳಿದಾರೆ ಅವರು, ವರ್ಲ್ಡ್ ಬಿಕೇಮ್ ಮೋರ್ ಅವೇರ್. ಯಾವುದು, ಏರಿಯಾ ಆಫ್ ದ ವರ್ಲ್ಡ್ ಬಿಕೇಮ್ ಮೋರ್ ಅವೇರ್, ಯಾವುದು, ಯುರೋಪ್. ಸೊ ಇದ್ರಲ್ಲಿ ಆನ್ಸರ್ ಎಲ್ಲಿದೆ, ಯುರೋಪ್ ಆನ್ಸರ್ ಇದೆ. ನೆಕ್ಸ್ಟ್ ಒನ್ ಕೂಡ ಅಷ್ಟೇ, ಅಕಾರ್ಡಿಂಗ್ ಟು ಆಥರ್ ಆಲ್ಟರ್ ಸೋಷಿಯಲ್ ಸ್ಟ್ರಕ್ಚರ್ಸ್. ಸೊ ಸೋಷಿಯಲ್ ಸ್ಟ್ರಕ್ಚರ್ ಅಂತ ಇದ್ರಲ್ಲಿ ಎಲ್ಲಿದೆ ಅಂತ ಹುಡುಕಿ. ಸೋಷಿಯಲ್ ಸ್ಟ್ರಕ್ಚರ್, ಓಕೆ ಇಲ್ಲಿದೆ, ಆಲ್ಟರ್ಡ್ ದ ಸೋಷಿಯಲ್ ಸ್ಟ್ರಕ್ಚರ್. ಸೊ ಯಾವುದು, ಮೆಷಿನ್ ಪ್ರೊಡಕ್ಷನ್ ಆನ್ಸರ್. ಸೊ ಇದರಲ್ಲಿ ಮೆಷಿನ್ ಪ್ರೊಡಕ್ಷನ್ ಅಂತ ಇದೆ. ಸೊ ಇದು ಆನ್ಸರ್. ನೆಕ್ಸ್ಟ್, ಹೂ ಬಿಗ್ಯಾನ್ ದ ರಾಷನಲಿಸ್ಟಿಕ್ ರಿವೋಲ್ಟ್. ರಾಷನಲಿಸ್ಟಿಕ್ ರಿವೋಲ್ಟ್ ಎಲ್ಲಿದೆ ಅಂತ ನೋಡಿ. ರಾಷನಲ್ ಬಿಗಿನ್ಸ್ ವಿತ್ ದ ಫ್ರೆಂಚ್ ಫಿಲಾಸಫರ್ಸ್. ಸೊ ಆನ್ಸರ್ ಫ್ರೆಂಚ್ ಫಿಲಾಸಫರ್. ಸೊ ನೀವು ಜಾಸ್ತಿ ಟೈಮ್ ಇದನ್ನ ನೀವು ಫುಲ್ ಓದಿ ಆಮೇಲೆ ನೀವು ಅನಲೈಸ್ ಮಾಡಿ ಆತರ ಮಾಡ್ಬೇಕಾಗಿಲ್ಲ. ಇದ್ರಲ್ಲಿ ನೀವು ಕೀವರ್ಡ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ, ಆ ಕೀವರ್ಡ್ ಇದ್ರಲ್ಲಿ ಎಲ್ಲಿದೆ ನೋಡಿ, ಆ ಸೆಂಟೆನ್ಸ್ ಓದಿದ್ರೆ ಸಾಕು, ಅದ್ರಲ್ಲಿ ನಿಮ್ ಡೈರೆಕ್ಟ್ ಆನ್ಸರ್ ಇರುತ್ತೆ. ನೀವು ಜಾಸ್ತಿ ಏನ್ ಥಿಂಕ್ ಮಾಡ್ಬೇಕಾಗಿಲ್ಲ. ಇದರಲ್ಲಿ ಎಕ್ಸಾಕ್ಟ್ ಅವ್ರ ವರ್ಡ್ಸ್ ಇರೋದು ಕ್ವಶನ್ ಕೇಳಿರ್ತಾರೆ. ವಾಟ್ ಡಸ್ ದ ಆಥರ್ ಸೇ ಅಬೌಟ್ ಸೈನ್ಸ್ ಇನ್ ದ 19th century. ಇದಲ್ಸೋ ಸೈನ್ಸ್ ಎಲ್ಲಿದೆ ಅಂತ ನೋಡಿ. ಇಲ್ಲಿ ಜಿಯಾಲಜಿ ಬಯಾಲಜಿ ಅಂತ ಬಂತು, ಸೊ ಇಲ್ಲೆಲ್ಲೋ ಇರ್ತದೆ ಸೈನ್ಸ್ ವಿಚ್ ಹ್ಯಾಡ್ ಬೀನ್ ಅ ಚೀಫ್ ಸೋರ್ಸ್ ಆಫ್ ನಾವೆಲ್ಟಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಅದೇ ಕೇಳಿರೋದು. ಇಟ್ ಹ್ಯಾಡ್ ಬೀನ್ ಅ ಚೀಫ್ ಸೋರ್ಸ್ ಆಫ್ ನಾವೆಲ್ಟಿ. ಸೊ ಅಷ್ಟೇ, ಏನು ಇದರಲ್ಲಿ ಜಾಸ್ತಿ ಥಿಂಕ್ ಮಾಡ್ಲಿಕ್ಕಿಲ್ಲ, ಡೈರೆಕ್ಟ್. ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್. ಈ ನೀವು ಎಕ್ಸಾಮಿಗೆ ಓದ್ಬೋದು, ಬಟ್ ನಂಗೆ ಗೊತ್ತಿಲ್ಲ ಈ ಮಾಡೆಲ್ ಏನಂತ, ಸೊ ನಾನು ಬಿ ಅಂತ ಹಾಕ್ತೇನೆ. ಅಕಾರ್ಡಿಂಗ್ ಟು ಮೆಹರಾಬಿಯನ್, ದ ರೆಸ್ಪೆಕ್ಟಿವ್ ಕಾಂಟ್ರಿಬ್ಯೂಷನ್ ಆಫ್ ವರ್ಡ್ಸ್, ಟೋನ್ ಆಫ್ ವಾಯ್ಸ್ ಅಂಡ್ ಬಾಡಿ ಲ್ಯಾಂಗ್ವೇಜ್. ನೀವು ಮೆಹರಾಬಿಯನ್ ಇದು ಥಿಯರಿ ಓದ್ಬೋದು. ಇದೆರಡು ಸಿಮಿಲರ್ ಇದೆ, ಕಮ್ಯುನಿಕೇಶನ್ ಬಗ್ಗೆನೇ ಕೇಳಿದ್ದಾರೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ನೀವು ಅನ್ಕೊಳ್ಳಿ, ಅಂದ್ರೆ ನೀವು ಗೆಸ್ ಮಾಡ್ತಿರೋದನ್ನ, ವರ್ಡ್ಸ್, ಟೋನ್ ಆಫ್ ವಾಯ್ಸ್, ಬಾಡಿ ಲ್ಯಾಂಗ್ವೇಜ್. ಬಾಡಿ ಲ್ಯಾಂಗ್ವೇಜ್ ಜಾಸ್ತಿ ಇಂಪಾರ್ಟೆಂಟ್ ಅಲ್ವಾ. ಬಾಡಿ ಲ್ಯಾಂಗ್ವೇಜ್ ಈ ಮೂರಲ್ಲಿ ಜಾಸ್ತಿ ಇಂಪಾರ್ಟೆಂಟ್. ಅಂದ್ರೆ ಯಾರಿಗೂ ಭಾಷೆ ಕರೆಕ್ಟ್ ಆಗಿ ಮಾತಾಡದೇ ಇರ್ಬೋದು, ಬಟ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ಇದೆರಡು ಆಪ್ಷನ್ ರಾಂಗ್ ಅಂತ ಹೇಳ್ಬೋದು. ಬಾಡಿ ಲ್ಯಾಂಗ್ವೇಜ್ ಹೈಯೆಸ್ಟ್. ನೆಕ್ಸ್ಟ್ ಇದ್ರಲ್ಲಿ ನೀವು ಚೆಕ್ ಮಾಡಿದ್ರೆ 38 ಅಂತ ಇದೆ. ಸೊ ನೀವು ಇದರಲ್ಲಿ ಯಾವ್ದಕ್ಕೆ 7 ಕೊಡ್ತೀರಾ ನೋಡಿ, ವರ್ಡ್ಸ್, ಟೋನ್ ಆಫ್ ವಾಯ್ಸ್.
ಟೋನ್ ಆಫ್ ವಾಯ್ಸ್ ಅಂದ್ರೆ ಈ ಥಿಯರಿ ಇರೋದ್ರಿಂದ ನಾನು ಇದ್ರೆ 38 ಅಂತ ಇದಕ್ಕೆ ಗೆಸ್ ಮಾಡ್ತೇನೆ. ಓಕೆ, ಟೋನ್ ಆಫ್ ವಾಯ್ಸ್ ವರ್ಡ್ಸ್ ಗಿಂತ ಜಾಸ್ತಿ ಇಂಪಾರ್ಟೆಂಟ್. ಈ ಪರ್ಸೆಂಟೇಜ್ ಜೊತೆ ನಾನು ಅಗ್ರಿ ಮಾಡಲ್ಲ. ಅಂದ್ರೆ ಇದು ಕರೆಕ್ಟ್ ಇದೆ ಅಂತ ನಾನು ಹೇಳಲ್ಲ, ಬಟ್ ಅವ್ರ ಥಿಯರಿ ಇರ್ಬೋದು. ನಾನು ಡಿ ಅಂತ ಹಾಕ್ತೀನಿ ಅಷ್ಟೇ. ನಾನು ಹೇಳ್ತಾ ಇಲ್ಲ 7 ವರ್ಡ್ಸ್ ಅಷ್ಟು ಕಡಿಮೆ ಇಂಪಾರ್ಟೆಂಟ್ ನಾನು ಹೇಳ್ತಾ ಇಲ್ಲ, ಬಟ್ ಇದು ಇರ್ಬೋದು ಆನ್ಸರ್. ಸೊ ನಾನು ಅದನ್ನ ಹಾಕ್ತೀನಿ ಅಷ್ಟೇ. ದ ಕಮ್ಯುನಿಕೇಶನ್ ಆಕ್ಟ್ ಆಫ್ ರೈಸಿಂಗ್ ಹ್ಯಾಂಡ್, ಇದು ನಂಗೆ ಗೊತ್ತಿಲ್ಲ, ನಾನು ಬಿ ಅಂತ ಹಾಕ್ತೇನೆ. ನೆಕ್ಸ್ಟ್, ದ ಇನ್ಫಾರ್ಮೇಶನ್ ಫಂಕ್ಷನ್ ಆಫ್ ಮಾಸ್ ಕಮ್ಯುನಿಕೇಶನ್ ಇಸ್ ಡಿಸ್ಕ್ರೈಬ್ಡ್ ಆಸ್. ಮಾಸ್ ಕಮ್ಯುನಿಕೇಶನ್ ಇದರ ಬಗ್ಗೆ ನಂಗೆ ಗೊತ್ತಿಲ್ಲ, ನಾನು ಬಿ ಅಂತ ಹಾಕ್ತೇನೆ. ಮ್ಯಾಚ್ ದ ಫಾಲೋವಿಂಗ್. ಓಕೆ, ಟ್ರೆಡಿಷನಲ್ ಮೀಡಿಯಾ ಯಾವುದು ಅಂದ್ರೆ ಮುಂಚೆ ಯೂಸ್ ಮಾಡ್ತಿರೋದು ಕಮ್ಯುನಿಟಿ ರೇಡಿಯೋ. ಸೊ 1-4 ಇರೋ ಆಪ್ಷನ್ ಯಾವ್ದಿದೆ? 2 ಆಪ್ಷನ್ ಇದೆ. ಸೊ ನಾವು B1 ನ 3 ಅಂತ ಚೆಕ್ ಮಾಡ್ಬೇಕು. ಬಿ ಅಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾ. ವಿಡಿಯೋ ಗೇಮ್ಸ್ ಎಲೆಕ್ಟ್ರಾನಿಕ್ ಮೀಡಿಯಾನೇ, ವೆಬ್ಸೈಟ್ ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾನೇ. ಸೊ ಅದ್ರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ನಾವು ಸಿ ನೋಡೋ, ಔಟ್ಡೋರ್ ಮೀಡಿಯಾ. ಔಟ್ಡೋರ್ ಮೀಡಿಯಾ ಅಂದ್ರೆ ಪೋಸ್ಟರ್, C2. ಸೊ C2 ಎರಡಲ್ಲೂ C2 ಇದೆ. ನ್ಯೂ ಮೀಡಿಯಾ, ಹೊಸದಾಗಿ ಬಂದಿರೋದು ಯಾವುದು? ವೆಬ್ಸೈಟ್, ವಿಡಿಯೋ ಗೇಮ್. ಸೊ ಇದು ಡಿ ಆಗಿರ್ಬೇಕು. ಸೊ D1 ಅಂದ್ರೆ ಇದು ಆನ್ಸರ್, ಆಪ್ಷನ್ 4. ಸೊ ಯಾವ ತರ ಎಲಿಮಿನೇಟ್ ಮಾಡ್ತೀರಾ ಆಪ್ಷನ್, ಯಾವ ತರ ಸೆಲೆಕ್ಟ್ ಮಾಡ್ತೀರಾ ನೋಡ್ಕೊಳ್ಳಿ. ಇದರಲ್ಲಿ ಏನ್ ಹೇಳಿದ್ದಾರೆ? ರೂಲ್, ದ ಸಿಂಪಲ್ ಫಿಗರ್ಸ್ ಬಿಕಮ್ ಮೋರ್ ಕಾಂಪ್ಲೆಕ್ಸ್. ಇಲ್ಲಿ ಹೋದಾಗ ಕಾಂಪ್ಲೆಕ್ಸ್ ಆಗಿದೆ, ನೆಕ್ಸ್ಟ್ ಹೋದಾಗ ಪುನಃ ಕಾಂಪ್ಲೆಕ್ಸ್. ಎರಡು ಸೇಮ್ ಕಾಂಪ್ಲೆಕ್ಸಿಟಿ ಇದೆ. ಸೊ ಇದು ಆನ್ಸರ್ ಅಲ್ಲ. ಸೆಕೆಂಡ್ ಒನ್ ಅಲ್ಲಿ ನೋಡಿದ್ರೆ ಓಕೆ, ಇದರಲ್ಲಿ ಇಲ್ಲಿ ಕಡಿಮೆ ಆಗಿದೆ. ಸೊ ಇದು ಆನ್ಸರ್ ಅಲ್ಲ. ಥರ್ಡ್ ಒನ್ 1 ಜಾಸ್ತಿ ಆಗಿದೆ, 2 ಜಾಸ್ತಿ ಆಗಿದೆ, 3 ಜಾಸ್ತಿ ಆಗಿದೆ, ಇದು ಆನ್ಸರ್. ಸೊ ಓಕೆ, ಇದ್ರಲ್ಲಿ ಆಪ್ಷನ್ ಹಾಕಿಲ್ಲ. ಸೊ ನಾವು 3 ಅಂತ ಆಪ್ಷನ್ ಹಾಕ್ತೇವೆ. ನಿಮ್ಗೆ ಒಂದೇ ಕರೆಕ್ಟ್ ಆಗಿರೋದ್ರಿಂದ ಒಂದು ಆನ್ಸರ್ ಸಿಕ್ಕಿದ ತಕ್ಷಣ ನೀವು ಮೂವ್ ಆಗ್ಬೋದು. ನೆಕ್ಸ್ಟ್ ಮ್ಯಾಥ್ಸ್ ಕ್ವಶನ್. ನಾವು ಮ್ಯಾಥಮೆಟಿಷಿಯನ್ಸ್ ಆಗಿರೋದ್ರಿಂದ ಇನ್ನ ಬೇಗ ಸಾಲ್ವ್ ಮಾಡ್ಲಿಕ್ಕೆ ಆಗ್ಬೇಕು. ಓಕೆ, ಸೊ 1, 2, 3, A, 4, B ಅಂತ ನಂಬರ್ ಇದೆ. ಇಸ್ ಡಿವಿಸಿಬಲ್ ಬೈ ಬೋತ್ 5 and 12. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಸಮ್ ಆಫ್ A and B? ಅಂದ್ರೆ A + B ಇಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಇಷ್ಟೇ ಕೊಟ್ಟಿರೋದು ಕ್ವಶನ್. ಈ ನಂಬರ್ ಇಸ್ ಡಿವಿಸಿಬಲ್ ಬೈ 5 and 12. ಈ ನಂಬರ್ ಇಸ್ ಡಿವಿಸಿಬಲ್ ಬೈ 5 ಅಂದ್ರೆ ನೀವ್ ಏನ್ ಹೇಳ್ಬೋದು? ಯಾವ್ದು ಹೇಳ್ತೀರಾ? ಯೂನಿಟ್ ಪ್ಲೇಸ್ ಅಲ್ಲಿ 0 ಅಥವಾ 5 ಇರಬೇಕು. ಕರೆಕ್ಟ್. ಸೊ ಯೂನಿಟ್ ಪ್ಲೇಟ್ಸ್ ಅಲ್ಲಿ 0 ಅಥವಾ 5 ಇರಬೇಕು. ಇನ್ನೊಂದು ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. 12 ಇಂದಾನು ಡಿವಿಸಿಬಲ್ ಅಂದ್ರೆ 12 ಅಂದ್ರೆ ಒಂದು ಈವನ್ ನಂಬರ್. ಹೌದಾ? ಈವನ್ ನಂಬರ್ ಇಂದ ಇದು 5 ಡಿವೈಡ್ ಆಗುತ್ತಾ? ಯೂನಿಟ್ ಪ್ಲೇಸ್ ಅಲ್ಲಿ 0. ಸೊ ಇದು ನೀವು ನೆಗ್ಲೆಕ್ಟ್ ಮಾಡಬಹುದು. ಸೊ ಯೂನಿಟ್ ಪ್ಲೇಸ್ ಅಲ್ಲಿ 0. ಸೊ ಬಿ ವ್ಯಾಲ್ಯೂ 0. ಸೊ ನೀವು ಎ ವ್ಯಾಲ್ಯೂ ಹುಡುಕಿದ್ರೆ ಸಾಕು. 1, 2, 3, A, 4, 0. ಇದು ಕ್ವಶನ್ ನಮ್ದು. ಅಂದ್ರೆ ಬೇಸಿಕ್ಲಿ ಇಸ್ ಆಸ್ಕಿಂಗ್ A ಇಸ್ ಹೌ ಮಚ್ ಅಷ್ಟೇ. ನಾವು ಬಿ ಬಗ್ಗೆ ಆಲ್ರೆಡಿ ನಾವು ಮಾಡಿ ಆಯ್ತು. ಸೊ ಇದನ್ನ 12 ಇಂದ ಡಿವೈಡ್ ಆಗುತ್ತೆ. 12 ಇಂದ ಅಂದ್ರೆ 2 × 2 × 3. ಓಕೆ, ಸೊ 2 ಇಂದ ಡಿವೈಡ್ ಆಗ್ತಿದ್ಯಾ? ಆಗ್ತಿದೆ. ಸೊ ಇದನ್ನ ನೀವು ಬಿಟ್ಬಿಡ್ಬೋದು. 3 ಬಗ್ಗೆ ನೋಡುವ. 3 ಬಗ್ಗೆ ನಿಮ್ಗೊಂದು ರೂಲ್ ಗೊತ್ತಿದೆ, ಎಲ್ಲ ಆಡ್ ಮಾಡಿದ್ರೆ ಡಿವಿಸಿಬಲ್ ಬೈ 3 ಇರ್ಬೇಕಂತ. ಸೊ ಇದೇನಾಗುತ್ತೆ? 1, 2, 3, 4, 5, 6, 10. ಸೊ 10 + A ಇಸ್ ಡಿವಿಸಿಬಲ್ ಬೈ 3. ಹೌದಾ? 3 divides 10 + A. ಸೊ ಅದು ಎಲ್ಲ ಆಪ್ಷನ್ ಇದರಲ್ಲಿ. ಓಕೆ, ಸೊ ನೆಕ್ಸ್ಟ್, a thief is spotted by a policeman from a distance of 100 meters. ಡಿಸ್ಟೆನ್ಸ್ 100 ಮೀಟರ್ ಅಂದ್ರೆ ಬಂದ ತಕ್ಷಣ ನಾನು ಈ ತರ ಬರೀತೇನೆ. ಓಕೆ, ನಾನು ಥೀಫ್ ಮತ್ತೆ ಪೊಲೀಸ್ ಮ್ಯಾನ್ ಯಾವ್ದಾರು ಒಂದ್ ಸೈಡಿಗೆ T ಮತ್ತೆ P ಅಂತ ಹಾಕ್ಬೇಡಿ. When the policeman starts the chase, the thief also starts running. If the speed of the thief 8 kmph and policeman 10 kmph. How far will the thief have to run before he is overtaken? Okay, ಅಂದ್ರೆ thief ಎಷ್ಟು sorry? ವನಿತಾ ಅವರೇ, ನಿಮ್ ಮೈಕ್ ಆನ್ ಇದೆ. ಒಂದು ನಿಮಿಷ.
ಈ ಡಿಸ್ಟೆನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದರಲ್ಲಿ ಆಕ್ಚುಲಿ ಅಂದ್ರೆ ಡಿಸ್ಟೆನ್ಸ್ 100 ಇದೆ, ರಿಲೇಟಿವ್ ವೆಲಾಸಿಟಿ ಎಷ್ಟಿರುತ್ತೆ? 10 kmph ಅಂದ್ರೆ ರಿಲೇಟಿವ್ ವೆಲಾಸಿಟಿ ಎಷ್ಟು? 2 kmph. ಹೌದಾ? ಸೊ ಡಿಸ್ಟೆನ್ಸ್ ಗೊತ್ತಿದೆ ನಮ್ಗೆ, ಇದು ಗೊತ್ತಿದೆ. ಇಲ್ಲಿ ಅವ್ರು ಏನ್ ಹೇಳಿದ್ದಾರೆ, 8 kmph ಇದೆ. ಸೊ ಈ ಡಿಸ್ಟೆನ್ಸ್ ಎಷ್ಟು ಅಂತ, ಇದು ಪ್ರಪೋರ್ಷನಲ್ ಅಷ್ಟೇ. ಹೌದಾ? 2 ಇದ್ದು 5 ಆದ್ರೆ 8 ಇದ್ರೆ ಎಷ್ಟಿರುತ್ತೆ? ಇಂಟು 4. ಹೌದಾ? 400 ಮೀಟರ್ ಆನ್ಸರ್. ಇದು ಗೊತ್ತಾಗಿಲ್ಲ ಅಂದ್ರೆ ಒಮ್ಮೆ ನೋಡ್ಕೊಳ್ಳಿ. 8 kmph 10 kmph, ರಿಲೇಟಿವ್ ವೆಲಾಸಿಟಿ 2 kmph. 2 kmph 100 ಮೀಟರ್ ಕವರ್ ಮಾಡಿದ್ರೆ 8 kmph ಎಷ್ಟು ಕವರ್ ಮಾಡುತ್ತೆ? ಅದ್ರ 4 ಟೈಮ್ಸ್ ಜಾಸ್ತಿ ಇದೆ. ಸೊ ಇದು 4 ಟೈಮ್ಸ್. ಸೊ ಇದು 400 ಮೀಟರ್ಸ್. ಓಕೆ, ಇಲ್ಲಿ ಕಿಲೋಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. 400 ಮೀಟರ್ ನೀವು ಫ್ರಾಕ್ಷನ್ ಕನ್ವರ್ಟ್ ಮಾಡಿ 4/10 ಅಥವಾ 2/5. ಓಕೆ, ನೆಕ್ಸ್ಟ್ ABC ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ ಎಷ್ಟು ಡೇಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದೊಂದು ಸಿಂಪಲ್ ಪ್ರಾಬ್ಲಮ್. ಇದು ವರ್ಕ್ ಪ್ರಾಬ್ಲಮ್ ಬಂದ್ರೆ ಆಕ್ಚುಲಿ ಈಗ ಇಲ್ಲಿ 3 ಜನ ಕೊಟ್ಟಿದ್ದಾರೆ ABC. ಇಬ್ಬರಿದ್ರೆ 1/A ಪ್ಲಸ್ 1/B ಮಾಡಿ ಇದನ್ನ ಆನ್ಸರ್ ನ 1/, ಮಾಡಿದ್ರೆ ಆಯ್ತು. ಸೊ ಇಲ್ಲಿ C 3 ಜನ ಇರೋದ್ರಿಂದ ಇದು ಸೇಮ್ ಇರುತ್ತೆ, ಇಲ್ಲಿ 1/C ಆಡ್ ಮಾಡ್ಬೇಕಷ್ಟೇ. ಸೊ ನಮ್ಮ ಆನ್ಸರ್ ಈ ತರ ಸಿಗುತ್ತೆ. 1/, ಇಲ್ಲಿ ಕೊಟ್ಟಿದ್ದಾರೆ 1/24 ಪ್ಲಸ್ 1/6 ಪ್ಲಸ್ 1/12. ಓಕೆ, ಇಲ್ಲಿ ಕೆಳಗಡೆ ನಾನು LCM ತಗೊಂಡ್ರೆ 24, 1 ಪ್ಲಸ್ 4 ಪ್ಲಸ್ 2, ಮೇಲ್ಗಡೆ 1 ಇದೆ. ಸೊ ಇದು 24 ಎಷ್ಟಾಗುತ್ತೆ? 4, 5, 6, 7. 24/7 ಆನ್ಸರ್. 24/7 ಅಂದ್ರೆ ಎಷ್ಟಾಗುತ್ತೆ? 24 3s are 21, 3/7. ಸೊ 3/7 ಆನ್ಸರ್. ಇದ್ರಲ್ಲಿ ಅವರು 7/24 ಅಂತ ಕೊಡ್ತಾರೆ, ಬಟ್ ಅದು ಸಾಧ್ಯ ಇಲ್ಲ. ಓಕೆ, ಏನ್ ಕೊಟ್ಟಿದ್ದಾರೆ? 8 people PQRSTW are divided into 2 groups, G1, G2 of 4 persons each. Okay, 4 persons ಇದ್ದಾರೆ, 2 ಗ್ರೂಪ್ ಇದೆ. The following restrictions hold. P must be in the same group in which T. So now P, T ಒಟ್ಟಿಗೆ ಇದ್ದಾರೆ. Neither Q nor R can be in the group where V is. V ಇಲ್ಲಿದ್ರೆ Q ಮತ್ತೆ R ಇಲ್ಲಿದ್ದಾರೆ. ಇದು ಗ್ಯಾರಂಟಿ ಇಲ್ಲ, ಬಟ್ ನಾವು ಇದು ಸೆಪರೇಟ್ ಆಗಿ ನಾನು ಬರೀತಿರೋದು. ಇವರಿಬ್ರು ಬೇರೆ ಬೇರೆ ಗ್ರೂಪ್ಸ್ ಅಲ್ಲಿ ಇದ್ದಾರೆ. ಓಕೆ, ಯು ಕೆನಾಟ್ ಬಿ ಇನ್ ಅ ಗ್ರೂಪ್ ಇನ್ ವಿಚ್ ಬೋತ್ ಆರ್ ಅಂಡ್ ಎಸ್ ಆರ್. ಅಂದ್ರೆ ಆರ್ ಮತ್ತೆ ಎಸ್ ಸೇಮ್ ಗ್ರೂಪ್ ಅಲ್ಲಿ ಇದ್ದಾರೆ. ಅಂದ್ರೆ ಆರ್ ಮತ್ತೆ ಎಸ್ ಇಲ್ಲ, ನಾನು ಬರೀತೇನೆ, ಇಲ್ಲಿದ್ದಾರೆ. ಬೇರೆ ಯಾರು? ಯು ಕೆನಾಟ್ ಬಿ ಇನ್ ದ ಗ್ರೂಪ್. ಸೊ ಯು ಮತ್ತೆ ವಿ ಸೇಮ್ ಗ್ರೂಪ್ ಅಲ್ಲಿ ಇದ್ದಾರೆ. ಓಕೆ, ಇಲ್ಲಿ ಆಲ್ರೆಡಿ 3 ಮೆಂಬರ್ಸ್ ಆಗಿರೋದ್ರಿಂದ ಇವರು PT ಇವ್ರ ಜೊತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು 5 ಆಯ್ತು, ಬಟ್ ಅವ್ರು 4 ಅಂತ ಹೇಳಿರೋದು. ಸೊ ನಾವು ಇದನ್ನ ಕನ್ಕ್ಲೂಡ್ ಮಾಡ್ಬೋದು, ಮೇಲ್ಗಡೆ PT ಇದ್ದಾರೆ ಅಂತ, ಇಲ್ಲಿ ಉಳಿದಿರೋದು W. ಸೊ ಇದು 2 ಗ್ರೂಪ್ಸ್. ಇದ್ರಲ್ಲಿ ಏನ್ ಹೇಳಿದ್ದಾರೆ? W and U ಕೆನಾಟ್ ಬಿ ಇನ್ ದ ಸೇಮ್ ಗ್ರೂಪ್. W and U ನಾವು ಆಲ್ರೆಡಿ ಬೇರೆ ಬೇರೆ ಗ್ರೂಪಿಗೆ ಹಾಕಿ ಆಗಿದೆ. ಸೊ ನಮ್ಗೆ ಇದು ಸಿಕ್ತು ಗ್ರೂಪ್ಸ್. ಇಫ್ W and Q ಆರ್ ಇನ್ ಗ್ರೂಪ್ 1, W ಮತ್ತೆ Q ಇದು ಗ್ರೂಪ್ 1 ಅಂತ ಹೇಳಿದ್ದಾರೆ. ಸೊ ಇದು ಗ್ರೂಪ್ 2. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ? R is in group 2. R is in group 2. ಅಲ್ಲ, ಫಾಲ್ಸ್. U, V, PT ಆರ್ ಇನ್ ಗ್ರೂಪ್ 2. U, V, PT ಇದೆ, ಆ ಕಡೆ ಬಂದ್ರೆ U, V, PT ಆರ್ ಇನ್ ದ ಸೇಮ್ ಗ್ರೂಪ್. ಕರೆಕ್ಟ್ ಇದೆ. ಆರ್ ಇನ್ ಗ್ರೂಪ್ 2, ಅದು ಕರೆಕ್ಟ್ ಇದೆ. ಬೇರೆ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಎಸ್ ಇಸ್ ಇನ್ ಗ್ರೂಪ್ 2 ಅಂತ ಹೇಳಿದ್ದಾರೆ, ಎಸ್ ಗ್ರೂಪ್ 1 ಅಲ್ಲಿ. S and T ಇನ್ ಗ್ರೂಪ್ 1, T ಗ್ರೂಪ್ 2 ಅಲ್ಲಿ ಇದ್ದಾರೆ. ಸೊ ಅಷ್ಟೇ, ಜಸ್ಟ್ ಕನ್ಫರ್ಮ್ ಮಾಡ್ಲಿಕ್ಕೆ, ಯಾಕಂದ್ರೆ ಮಿಸ್ಟೇಕ್ ಆದ್ರೆ ಆಮೇಲೆ. ಓಕೆ, ಒಂದು 25 ಕ್ವಶನ್ ಸಾಲ್ವ್ ಮಾಡಿದ್ದೇನೆ 50 ಕ್ವಶನ್ಸ್ ಅಲ್ಲಿ. ಉಳಿದ 25 ಈ ತರನೇ ನೀವು ಸಾಲ್ವ್ ಮಾಡ್ಕೊಳ್ಳಿ. ಇದರಲ್ಲಿ ಒಂದ್ ಸ್ವಲ್ಪ ಮ್ಯಾಥ್ಸ್ ಇದೆ, ಆಮೇಲೆ ಏನಿದೆ, ಆಮೇಲೆ ಇದ್ರ ಬಗ್ಗೆ ಕೇಳ್ತಾರೆ ಅವರು, QR ಅಂದ್ರೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ. ಎಲೆಕ್ಟ್ರಾನಿಕ್ ಏನಾದ್ರು ಐಟಮ್ಸ್ ಇದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕೇಳ್ತಾರೆ. ಎಲೆಕ್ಟ್ರಾನಿಕ್ಸ್ ಅಂದ್ರೆ ಸಬ್ಜೆಕ್ಟ್ ಅಲ್ಲ, ಇದು ಇಮೇಲ್ ಬಗ್ಗೆ ಅಥವಾ ಈ ತರ, ಅಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಗ್ಗೆ. ಎಲೆಕ್ಟ್ರಾನಿಕ್ ಮೀಡಿಯಾ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿರ್ಬೇಕು. ಸೊ ಅದ್ರ ಬಗ್ಗೆ ಒಂದು 5 ಕ್ವಶನ್ಸ್ ಬರ್ತದೆ. ಪ್ರೊಬ್ಯಾಬಿಲಿಟಿ ಕ್ವಶನ್ಸ್ ಇದೆ. ಇದೆಲ್ಲ ಸಿಂಪಲ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಆಗಿರುತ್ತೆ, ಸೊ ನೀವು ಸಾಲ್ವ್ ಮಾಡ್ಬೋದು. ಆಮೇಲೆ ವೆನ್ ಡಯಾಗ್ರಾಮ್ಸ್ ಬಗ್ಗೆ ಇದೆ. ಇದು ನೋಡಿ, ಇದೆ ಹೇಳಿದ್ ನಾನು, ಯಾವ್ದದು ಎಲೆಕ್ಟ್ರಾನಿಕ್ ಮೀಡಿಯಾ ಅಂದ್ರೆ ಇದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಅದನ್ನ ನೋಡ್ಬೋದು. ಪುನಃ ಸ್ವಯಂ ಬಗ್ಗೆ ಕ್ವಶನ್ ಕೇಳಿದ್ದಾರೆ, ಅದನ್ನ ನೋಡ್ಕೊಳ್ಳಿ.
ಇದೆಲ್ಲ ಪುನಃ ಅದರಲ್ಲೇ ಬರುತ್ತೆ, ವೆಬ್ಸೈಟ್ ಅದರ ಬಗ್ಗೆನೇ ಕೇಳ್ತಿದ್ದಾರೆ. ಸೊ ಅದೊಂದು 5 ಕ್ವಶನ್ಸ್ ಇದೆ, ಅದನ್ನ ನೋಡ್ಕೊಳ್ಳಿ. ICT ಅಲ್ಲಿ ಬರುತ್ತೆ, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ. ಆಮೇಲೆ ಇಲ್ಲಿ ಕೇಳಿದಾರೆ BOD ಇಸ್ ಅ ಟೆಸ್ಟ್ ಫಾರ್ ವಿಚ್ ಪೊಲ್ಯೂಷನ್. ಇದು ನಿಮ್ಗೆ ಗೊತ್ತಿರಬೇಕು, ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ನೀವು EVS ಅಲ್ಲಿ ಕಲ್ತಿರ್ತೀರಾ, ವಾಟರ್ ಪೊಲ್ಯೂಷನ್. ಸೊ ಪೊಲ್ಯೂಷನ್ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಳ್ಳಿ, ಈಚ್ ಪೊಲ್ಯೂಷನ್ ಬಗ್ಗೆ ಒಂದು 5 ಸೆಂಟೆನ್ಸಸ್ ನೋಡ್ಕೊಳ್ಳಿ. ಬೇರೆ ಏನಿದೆ, ಪುನಃ ಪೊಲ್ಯೂಷನ್ ಬಗ್ಗೆ ಕೇಳಿದ್ದಾರೆ. ಎನ್ವಿರಾನ್ಮೆಂಟಲ್ ಪ್ರೋಟೋಕಾಲ್ ಅಂದ್ರೆ ಅದರಲ್ಲೇ ಬರುತ್ತೆ. ಸೊ ಇದನ್ನ ಒಂದು ನೋಡ್ಕೊಳ್ಳಿ, ಏನಂತ ಇದು ಕ್ಯೋಟೋ ಪ್ರೋಟೋಕಾಲ್ ಇದು ಏನಂತ. ಪುನಃ ಅದೇ ಪೊಲ್ಯೂಷನ್ ಬಗ್ಗೆ ಇನ್ನೊಂದು ಕ್ವಶನ್ ಇದೆ. ನಿರ್ಫ್ ಬಗ್ಗೆ ಒಂದು ಕೇಳಿದೆ, ನಿರ್ಫ್ ರ್ಯಾಂಕಿಂಗ್ ಬಗ್ಗೆ, ಅದನ್ನ ಒಂದು ನೋಡ್ಕೊಳ್ಳಿ. ಆಮೇಲೆ ಪುನಃ ಅದೇ ನಿರ್ಫ್, ಆಮೇಲೆ ಬೇರೆ ಒಂದು ಕೆಲವೊಂದು ಕಮಿಷನ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ನೀವು ಪ್ರಿವಿಯಸ್ ಇಯರ್ ನೋಡಿದಾಗ ಯಾವ್ಯಾವ ವರ್ಡ್ಸ್ ಬರ್ತಾ ಇದೆ, ಈಚ್ ವರ್ಡ್ ಅನ್ನ ಹಾಕಿ ಒಂದು 5 ಸೆಂಟೆನ್ಸಸ್ ಅದರ ಬಗ್ಗೆ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಫ್ಯೂಚರ್ ಅಲ್ಲಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಪುನಃ ಇದು ಪೊಲ್ಯೂಷನ್ ಆ ಟಾಪಿಕ್ ಅಲ್ಲಿ ಇದೆ. ಎನ್ವಿರಾನ್ಮೆಂಟ್ ಬಗ್ಗೆ ಕೇಳ್ತಿದ್ದಾರೆ, ಓಪನ್ ಯೂನಿವರ್ಸಿಟಿ ಬಗ್ಗೆ ಕೇಳ್ತಿದ್ದಾರೆ, ಸೊ ಅದನ್ನ ನೋಡ್ಕೊಳ್ಳಿ. ಇದು ಪುನಃ ಯಾವ್ದು ಇದರ ಬಗ್ಗೆ ಅಂದ್ರೆ ಗವರ್ಮೆಂಟ್ ಇದು ಯಾವ್ದೋ ಇನ್ಸ್ಟಿಟ್ಯೂಷನ್ ಬಗ್ಗೆ ಕೇಳ್ತಿದ್ದಾರೆ, ನ್ಯಾಷನಲ್ ಬೋರ್ಡ್ ಅಕ್ರಿಡೇಷನ್. ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ನೀವು ಇದನ್ನ ಗೂಗಲ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಸೊ ಈ ಡಿಸ್ಟೆನ್ಸ್ ಎಜುಕೇಶನ್ ಬಗ್ಗೆ ಅದೇ ಸೇಮ್ ಓಪನ್ ಯೂನಿವರ್ಸಿಟಿ, ಸೊ ಅದ್ರ ಬಗ್ಗೆ ಇದೆ. ಟೆಕ್ನಿಕಲ್ ಎಜುಕೇಶನ್ ಬಗ್ಗೆ ಇದೆ, ಪ್ರೊಫೆಷನಲ್ ಎಜುಕೇಶನ್. ಸೊ ಆ ತರ ನೀವು ನೋಡ್ಬೋದು. 7 o'clock ಆಯ್ತು, ಸೊ ನಾನು ಮ್ಯಾಥ್ಸ್ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಐಗನ್ ವ್ಯಾಲ್ಯೂ, ಐಗನ್ ವೆಕ್ಟರ್. ಓಕೆ, ಸೊ ಇದೊಂದು ಇಂಪಾರ್ಟೆಂಟ್ ಟಾಪಿಕ್. ಐಗನ್ ವ್ಯಾಲ್ಯೂ, ಐಗನ್ ವೆಕ್ಟರ್ ಬಗ್ಗೆ ಡೆಫಿನೆಟ್ಲಿ ಕ್ವಶನ್ ಕೇಳ್ತಾರೆ ಅವ್ರು. ಇದರ ಬಗ್ಗೆ ಈ ಮ್ಯಾಟ್ರಿಕ್ಸ್ ಇದು ಐಗನ್ ವೆಕ್ಟರ್ಸ್ ಕೇಳಿದ್ದಾರೆ. ಸೊ ಫಸ್ಟ್ ಐಗನ್ ವೆಕ್ಟರ್ ಬೇಕಂದ್ರೆ ನಾವು ಐಗನ್ ವ್ಯಾಲ್ಯೂ ಫೈಂಡ್ ಮಾಡ್ಬೇಕು. ಐಗನ್ ವ್ಯಾಲ್ಯೂ ಹೇಗೆ ಫೈಂಡ್ ಮಾಡ್ತೀರಾ, ಇದು ಮ್ಯಾಟ್ರಿಕ್ಸ್ ಎ ಆದ್ರೆ ಇದು ಮ್ಯಾಟ್ರಿಕ್ಸ್ ಎ ಆದ್ರೆ ಇದ್ರ ಐಗನ್ ವ್ಯಾಲ್ಯೂ ಹೇಗೆ ಫೈಂಡ್ ಮಾಡ್ತೀರಾ, A ಮೈನಸ್ ಲ್ಯಾಂಬ್ಡಾ ಐ ಮಾಡಿ ಅದ್ರ ಡಿಟರ್ಮಿನೆಂಟ್ ಈಕ್ವಲ್ ಟು 0 ಅಂತ ಮಾಡ್ಬೇಕು, ಹೌದಾ? ಸೊ ಇದ್ರ ಡಿಟರ್ಮಿನೆಂಟ್ ಎಷ್ಟಾಗುತ್ತೆ, ಮೈನಸ್ ಲ್ಯಾಂಬ್ಡಾ 1 ಮೈನಸ್ 1 ಮೈನಸ್ ಲ್ಯಾಂಬ್ಡಾ ಈಕ್ವಲ್ ಟು 0. ಮಲ್ಟಿಪ್ಲೈ ಮಾಡಿದ್ರೆ ಡಿಟರ್ಮಿನೆಂಟ್ ತಗೊಂಡ್ರೆ ಪ್ಲಸ್ 1 ಈಕ್ವಲ್ ಟು 0, ಹೌದಾ? ಲ್ಯಾಂಬ್ಡಾ ಏನಾಯ್ತು, ಪ್ಲಸ್ ಆರ್ ಮೈನಸ್ ಐ ಆನ್ಸರ್, ಹೌದಾ? ಇದು ಐಗನ್ ವ್ಯಾಲ್ಯೂಸ್. ನಮ್ಗೆ ಕೇಳಿರೋರು ಐಗನ್ ವೆಕ್ಟರ್. ಐಗನ್ ವೆಕ್ಟರ್ ಅಂದ್ರೆ ಏನು, ವೆಕ್ಟರ್ ವಿಚ್ ಸ್ಯಾಟಿಸ್ಫೈಸ್ ದಿಸ್ ಈಕ್ವೇಶನ್ ಅಲ್ವಾ. ಲ್ಯಾಂಬ್ಡಾ ನಾನು ಫಸ್ಟ್ ಗೆ ಐ ತಗೋತೇನೆ, ಐ ಮೈನಸ್ ಐ, 2 ವ್ಯಾಲ್ಯೂಸ್. ಸೊ ಮೈನಸ್ ಐ ಇಂಟು ವಿ ಇಸ್ ಈಕ್ವಲ್ ಟು 0. ಈ ವೆಕ್ಟರ್ ಯಾವ್ದು ಸ್ಯಾಟಿಸ್ಫೈ ಮಾಡ್ತಾ ಇದೆ, ಇದು ಐಗನ್ ವೆಕ್ಟರ್. ಸೊ ಇದರ ಮ್ಯಾಟ್ರಿಕ್ಸ್ ಬರಿಬೇಕಾದ್ರೆ ಮ್ಯಾಟ್ರಿಕ್ಸ್ ಮೈನಸ್ ಐ 1 ಮೈನಸ್ 1 ಮೈನಸ್ ಐ, ಇದು ಮ್ಯಾಟ್ರಿಕ್ಸ್. ವೆಕ್ಟರ್ ನಾನು XY ಅಂತ ತಗೋತೇನೆ, ಇಸ್ ಈಕ್ವಲ್ ಟು 0 0. ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಐ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0 ಮೈನಸ್ ಎಕ್ಸ್ ಮೈನಸ್ ಐ ವೈ ಇಸ್ ಈಕ್ವಲ್ ಟು 0. ಸೊ ಇದೆರಡು ಇಕ್ವೇಶನ್ ಸಾಲ್ವ್ ಆಗ್ತಿರೋದು ಯಾವ್ದಾದ್ರು ಇದೆಯಾ ಆಪ್ಷನ್ ನೋಡುವ ನಾವು ಡೈರೆಕ್ಟ್. ಸೊ 1,0 ಅಂತ ಇದೆ, 1,0 ಹಾಕಿದ್ರೆ ಏನಾಗುತ್ತೆ ಇಲ್ಲಿ, ಮೈನಸ್ ಐ ಈಕ್ವಲ್ ಟು 0, ಬಟ್ ಇದು ಫಾಲ್ಸ್. ಸೊ ಇದು ಆನ್ಸರ್ ಅಲ್ಲ. ಒಂದು ನಿಮಿಷ, ಇನ್ನೊಂದು ಇದೆ, ಅದು ಚೆಕ್ ಮಾಡ್ಬೇಕು. 0 ಮೈನಸ್ 1, 0 ಮೈನಸ್ 1 ಹಾಕಿದ್ರೆ ಏನಾಗುತ್ತೆ, ಮೈನಸ್ 1 ಈಕ್ವಲ್ ಟು 0 ಅಂತಿದೆ. ಸೊ ಇದು ಆಪ್ಷನ್ ರಾಂಗ್. ಸೆಕೆಂಡ್ ಆಪ್ಷನ್ ನೋಡಿದ್ರೆ 1i ಅಂತಿದೆ, ಇಲ್ಲಿ ಹಾಕಿದ್ರೆ ಏನಾಗುತ್ತೆ, ಮೈನಸ್ ಐ ಪ್ಲಸ್ ಐ ಇಸ್ ಈಕ್ವಲ್ ಟು 0, ಇದು ಕರೆಕ್ಟ್ ಇದೆ. ಸೊ ಇದು ಕರೆಕ್ಟ್ ಇದೆ, ಅಂದ್ರೆ ಇದು ಕರೆಕ್ಟ್ ಇದೆ. ಆಪ್ಷನ್ 3 ಅದು. ಆಪ್ಷನ್ 2 ನೋಡಿದ್ರೆ ಐ 0 ಅಂತ ಇದೆ, ಐ 0 ಹಾಕಿದ್ರೆ ಇಲ್ಲಿ ಏನಾಗುತ್ತೆ, 1 ಈಕ್ವಲ್ ಟು 0 ಅಂತ ಆಗುತ್ತೆ. ಸೊ ಇದು ಫಾಲ್ಸ್. ಲಾಸ್ಟ್ 1 0 ಹಾಕಿದ್ರು ರಾಂಗ್ ಆಗುತ್ತೆ, ಮೈನಸ್ 1 0 ಹಾಕಿದ್ರು ರಾಂಗ್ ಆಗುತ್ತೆ. ಸೊ ಇಲ್ಲಿ ಐ ಬಂದಿರೋದ್ರಿಂದ ಇಲ್ಲಿ ಇಮ್ಯಾಜಿನರಿ ನಂಬರ್ಸ್ ಬಂದೇ ಬರುತ್ತೆ. ಸೊ ಆಕ್ಚುಲಿ 1 ಮತ್ತೆ 4 ನೀವು ಡೈರೆಕ್ಟ್ಲಿ ಡಿಸ್ಕಾರ್ಡ್ ಮಾಡಬಹುದು, ಆದ್ರೂ ನೀವು ಬೇಕಾದ್ರೆ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಇದು ಡಿಸ್ಕಾರ್ಡ್ ಆಗುತ್ತೆ. ಸೊ ಆನ್ಸರ್ 3. ನೀವು ಫುಲ್ ಚೆಕ್ ಮಾಡ್ಬೇಕಾಗಿಲ್ಲ, ನಾನು ಮೈನಸ್ 5 ವೆಕ್ಟರ್ಸ್ ಚೆಕ್ ಮಾಡಿಲ್ಲ, ಬಟ್ ಇದೇ ಬರ್ಬೇಕು, ಯಾಕಂದ್ರೆ ಬೇರೆ 3 ರಾಂಗ್ ಅಂತ ಹೇಳಿದ್ರೆ ಅದೇ ಆಪ್ಷನ್ ಇರ್ಬೇಕು ಆನ್ಸರ್. ಇಲ್ಲಾಂದ್ರೆ ನಿಮ್ಗೆ ಗ್ರೇಸ್ ಸಿಗುತ್ತೆ, ನೀವು ಕ್ವಶನ್ ರಾಂಗ್ ಇದ್ರೆ. ಸೊ ನೀವು ಅದನ್ನ ಡೈರೆಕ್ಟ್ ಆಗಿ ಹಾಕ್ಬೋದು, ಆನ್ಸರ್ ಚೆಕ್ ಮಾಡ್ಬೇಕಾಗಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಪಾಸಿಟಿವ್ ಡೆಫಿನೆಟ್. ಓಕೆ, ಪಾಸಿಟಿವ್ ಡೆಫಿನೆಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಯಾವ್ದೇ ಒಂದು ದೊಡ್ಡ ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ಪಾಸಿಟಿವ್ ಡೆಫಿನೆಟ್ ಅಂದ್ರೆ ನೀವು ಈ ತರ ಚಿಕ್ಕ ಚಿಕ್ಕ ಮ್ಯಾಟ್ರಿಸಸ್ ತೆಗೋತಾ ಹೋಗ್ಬೇಕು, ಮೈನರ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಡಿಟರ್ಮಿನೆಂಟ್ಸ್, ಸೊ ಈಗ ABCD EFGH,
ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ. ಇದು ಯಾವಾಗ್ಲೂ ಪಾಸಿಟಿವ್ ಡೆಫಿನೆಟ್ ಇದೆಲ್ಲ ಕೇಳೋದು ಸ್ಕ್ವೇರ್ ಮ್ಯಾಟ್ರಿಸಸ್ ಗೆ ಮಾತ್ರ. ಸೊ ಇದು ಸ್ಕ್ವೇರ್ ಆಗಿರ್ಬೇಕು. ನಾನು 5x5 ತಗೊಂಡಿದ್ದೇನೆ. ಇದು ಪಾಸಿಟಿವ್ ಡೆಫಿನೆಟ್ ಆಗಿರ್ಬೇಕಾದ್ರೆ ಇದು ಪಾಸಿಟಿವ್ ಇರಬೇಕು. ಯಾವುದು ಡಿಟರ್ಮಿನೆಂಟ್ ಎ ಪಾಸಿಟಿವ್ ಇರಬೇಕು. ಅದಾದ್ಮೇಲೆ ನೆಕ್ಸ್ಟ್ ಡಿಟರ್ಮಿನೆಂಟ್ ಎ ಬಿ ಎಫ್ ಜಿ ಅದು ಪಾಸಿಟಿವ್ ಇರಬೇಕು. ಆಮೇಲೆ 3x3 ಅದು ಪಾಸಿಟಿವ್ ಇರಬೇಕು. 4x4 ಪಾಸಿಟಿವ್ ಇರಬೇಕು. 5x5 ಪಾಸಿಟಿವ್ ಇರಬೇಕು. ಈ 5 ಡಿಟರ್ಮಿನೆಂಟ್ಸ್ ಇದ್ದು ಎಲ್ಲ ಗ್ರೇಟರ್ ದನ್ 0 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 ಬಂದ್ರೆ ಅದು ಪಾಸಿಟಿವ್ ಡೆಫಿನೆಟ್. ಇದರಲ್ಲಿ ಬೇರೆ ಏನೇನಿದೆ ಅಂದ್ರೆ ಕೆಲವೊಮ್ಮೆ ಈಕ್ವಲ್ ಟು 0 ಬಂದಿರಬಹುದು. ಅವಾಗ ಅದು ಪಾಸಿಟಿವ್ ಡೆಫಿನೆಟ್ ಆಗಲ್ಲ, ಪಾಸಿಟಿವ್ ಸೆಮಿ ಡೆಫಿನೆಟ್ ಅಂತ ಆಗುತ್ತೆ. ನೀವು ಥಿಯರಿ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪಾಸಿಟಿವ್ ಡೆಫಿನೆಟ್, ಪಾಸಿಟಿವ್ ಸೆಮಿ ಡೆಫಿನೆಟ್. ನೆಗೆಟಿವ್ ಡೆಫಿನೆಟ್ ಅಂದ್ರೆ ಏನು? ಹೆಸರು ಅಷ್ಟೇ ನೀವು ನೋಡಿದ್ರೆ ನೀವು ಅನ್ಕೋಬಹುದು ಎಲ್ಲ ನೆಗೆಟಿವ್ ಇರುತ್ತೆ ಅಂತ, ಬಟ್ ಅದು ಕರೆಕ್ಟ್ ಅಲ್ಲ. ನೆಗೆಟಿವ್ ಡೆಫಿನೆಟ್ ಅಂದ್ರೆ ಆಲ್ಟರ್ನೇಟ್ ಪಾಸಿಟಿವ್ ನೆಗೆಟಿವ್ ಇರಬೇಕು. ಅಂದ್ರೆ ಫಸ್ಟ್ ಡಿಟರ್ಮಿನೆಂಟ್ ಸ್ಮಾಲೆಸ್ಟ್ ಡಿಟರ್ಮಿನೆಂಟ್ ಗ್ರೇಟರ್ ದನ್ 0 ಇರಬೇಕು. ಆಮೇಲೆ ಲೆಸ್ ದನ್ 0 ಗ್ರೇಟರ್ ದನ್ 0 ಲೆಸ್ ದನ್ 0 ಗ್ರೇಟರ್ ದನ್ 0 ಈ ತರ ಆಲ್ಟರ್ನೇಟಿವ್. ಎಷ್ಟು ದೊಡ್ಡ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಅಷ್ಟು ದೊಡ್ಡ ಮ್ಯಾಟ್ರಿಕ್ಸ್. ಸೊ ಇದು ನೆಗೆಟಿವ್ ಡೆಫಿನೆಟ್. ಆಲ್ಟರ್ನೇಟ್ ಪಾಸಿಟಿವ್ ನೆಗೆಟಿವ್, ಫಸ್ಟ್ ಒನ್ ಪಾಸಿಟಿವ್ ಫಿಕ್ಸ್ ಆಗಿರ್ಬೇಕು. ಇದರಲ್ಲಿ ಎಲ್ಲಾದ್ರೂ ಒಂದ್ ಸ್ವಲ್ಪ ಈಕ್ವಲ್ ಟು ಬಂದ್ರೆ ಅದು ನೆಗೆಟಿವ್ ಸೆಮಿ ಡೆಫಿನೆಟ್ ಆಗುತ್ತೆ. ಇದು 4 ಅಲ್ಲ ಅಂದ್ರೆ ಬೇರೆ ಯಾವ್ದು ಇಲ್ಲ. ನೈದರ್ ನಾರ್ ಅಂತ ಇದೆ. ಸೊ ಯಾವ್ದು ಅಲ್ಲ, ಅದು ಪಾಸಿಟಿವ್ ಡೆಫಿನೆಟ್ ಅಲ್ಲ, ನೆಗೆಟಿವ್ ಅಲ್ಲ, ಸೆಮಿ ಕೂಡ. ಓಕೆ, ಇದ್ರಲ್ಲಿ ಪಾಸಿಟಿವ್ ಡೆಫಿನೆಟ್ ಯಾವ್ದು ಅಂತ ಕೇಳಿದ್ದಾರೆ. ಸೊ ನಾವು ಡಿಟರ್ಮಿನೆಂಟ್ ಚೆಕ್ ಮಾಡಿದ್ರೆ ಸಾಕು. ಇದು ಎಲ್ಲದರಲ್ಲಿ ಫಸ್ಟ್ ಡಿಟರ್ಮಿನೆಂಟ್ ಪಾಸಿಟಿವ್ ಇದೆ, ಹೌದಾ? ಸೊ ಅದು ಓಕೆ. ಸೆಕೆಂಡ್ ಡಿಟರ್ಮಿನೆಂಟ್ ನೋಡುವ, ಇದ್ರಲ್ಲಿ ಎಷ್ಟಾಗುತ್ತೆ? 4 - 6 ಇದು ರಾಂಗ್ ಆಯ್ತು. 5 + ಇದು ಇದು ಕರೆಕ್ಟ್ ಇದೆ, ಅಂದ್ರೆ ಪಾಸಿಟಿವ್ ಇದೆ. ನೆಕ್ಸ್ಟ್ ಇದ್ರಲ್ಲಿ ಏನಿದೆ? 5 - ಇದು -1 ಇದೆ. ಲಾಸ್ಟ್ ಒನ್ -4 ಇದೆ. ಸೊ ಇದೆ ಆನ್ಸರ್. ನೀವು ಬೇಕಾದ್ರೆ ಆಕ್ಚುಲಿ ಚೆಕ್ ಮಾಡ್ಬೇಕಾಗಿಲ್ಲ, ನಿಮ್ಗೆ ಅದು ಆನ್ಸರ್ ಸಿಕ್ಕಿದ ತಕ್ಷಣ ನೀವು ಹಾಕ್ಬೋದು. ಯಾಕಂದ್ರೆ ಪಾಸಿಟಿವ್ ಇರೋದು ಒಂದೇ, ಅಂದ್ರೆ ಒಂದೇ ಆಪ್ಷನ್ ಕರೆಕ್ಟ್ ಆಗಿರ್ಬೇಕು. ಸೊ ಇದು ಆನ್ಸರ್. Suppose U and W are subspaces of V such that dimension of U is 4, dimension of W is 5, dimension of V is 7. ಇದು ಓಕೆ. ನಮ್ದು ಸ್ಪೇಸ್ ಯಾವುದು? 7. ಸೊ ಯಾವುದು ಆನ್ಸರ್ 7 ಗಿಂತ ಜಾಸ್ತಿ ಹೋಗಲ್ಲ. ಸೊ ಓಕೆ, ಎಲ್ಲ 7 ಗಿಂತ ಕಡಿಮೆ ಇದೆ, ಸೊ ಪರವಾಗಿಲ್ಲ. ದೆನ್ ಡೈಮೆನ್ಷನ್ ಆಫ್ ಇಂಟರ್ಸೆಕ್ಷನ್. ಇಂಟರ್ಸೆಕ್ಷನ್ ಇರೋ ಡೈಮೆನ್ಷನ್ ಮ್ಯಾಕ್ಸಿಮಮ್ ಎಷ್ಟು ಹೋಗ್ಬೋದು? ಇದ್ರದ್ದು ಮಿನಿಮಮ್ ಗೆ ಹೋಗ್ಬೋದು. ಸೊ ಇದರ ಮಿನಿಮಮ್ ಯಾವುದು? 4 ಮತ್ತು 5 ಅಲ್ಲಿ 4 ಮಿನಿಮಮ್. ಸೊ ಡೈಮೆನ್ಷನ್ ಆಫ್ ಯು ಇಂಟರ್ಸೆಕ್ಷನ್ ವಿ ಇಸ್ ಲೆಸ್ ದಾನ್ ಈಕ್ವಲ್ ಟು 4 ಇಷ್ಟು ಹೇಳ್ಬೋದು. ಸೊ ನಾನು ಇದೆರಡು ಆಪ್ಷನ್ ನೆಗ್ಲೆಕ್ಟ್ ಮಾಡ್ಬೋದು. ಸೊ ಒಂದ 4 ಆನ್ಸರ್ ಅಥವಾ 1 ಆನ್ಸರ್. ಸೊ ಇದು ಆಬ್ವಿಯಸ್ಲಿ ಇಲ್ಲಿ ಮಿನಿಮಮ್ 0 ಇರ್ಬೋದು, ಜಾಸ್ತಿ ಇರ್ಬೋದು. ಬಟ್ ಇದರಲ್ಲಿ ಇನ್ನೊಂದು ಕಂಡೀಷನ್ ಏನಿದೆ, ಡೈಮೆನ್ಷನ್ ಆಫ್ ವಿ ಇದೊಂದು ಫಾರ್ಮುಲಾ ಇದೆ ಡೈರೆಕ್ಟ್. ಡೈಮೆನ್ಷನ್ ಆಫ್ ವಿ ಇಸ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ಯು ಪ್ಲಸ್ ಡೈಮೆನ್ಷನ್ ಆಫ್ ಡಬ್ಲ್ಯೂ ಮೈನಸ್ ಡೈಮೆನ್ಷನ್ ಆಫ್ ಅಲ್ಲ ಇದು ಈ ತರ ಹೇಳ್ಬೋದು. ಇದು ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಒಂದು ನಿಮಿಷ, ಆಕ್ಚುಲಿ ಅದು ಕರೆಕ್ಟ್ ಇತ್ತು. ಸಾರಿ, ವಿ ಬಗ್ಗೆ ಏನು ಹೇಳಲಿಕ್ಕಲ್ಲ, ಯು ಪ್ಲಸ್ ಡಬ್ಲ್ಯೂ ಅಂತ ಸ್ಪೇಸ್ ಇದೆ, ಅದರ ಬಗ್ಗೆ ಹೇಳಿದ್ವು. ಸೊ ಯು ಪ್ಲಸ್ ಡಬ್ಲ್ಯೂ ಸ್ಪೇಸ್ ಬಗ್ಗೆ ನೋಡಿದ್ರೆ ಡೈಮೆನ್ಷನ್ ಆಫ್ ಯು ಪ್ಲಸ್ ಡೈಮೆನ್ಷನ್ ಆಫ್ ಡಬ್ಲ್ಯೂ ಇಷ್ಟೇ ಅಲ್ಲ, ಮೈನಸ್ ಇಂಟರ್ಸೆಕ್ಷನ್ ಮಾಡಬೇಕು. ಇಂಟರ್ಸೆಕ್ಷನ್ ಆಫ್ ಯು ಇಂಟರ್ಸೆಕ್ಷನ್ ಡಬ್ಲ್ಯೂ. ಸೊ ಇದರಲ್ಲಿ ಇದು ಆಲ್ರೆಡಿ ಕೊಟ್ಟಿದ್ದಾರೆ, ಇದೆರಡು 4 ಮತ್ತೆ 5. ಸೊ ಟೋಟಲ್ 9 ಆಯ್ತು. ಇದರದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅದು ವಿ ಸಬ್ ಸ್ಪೇಸ್ ಆಗಿರೋದ್ರಿಂದ 7. ಸೊ ಇದು 7 ಮತ್ತೆ 9 ಆದ್ರೆ ಇಲ್ಲಿ ಆಕ್ಚುಲಿ ಏನಿರುತ್ತೆ? 2, ಹೌದಾ? ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದರದ್ದು 2. ಯಾವ್ದ್ರದ್ದು? ಇಂಟರ್ಸೆಕ್ಷನ್ ಇದ್ದು. ಸೊ ಇಂಟರ್ಸೆಕ್ಷನ್ ಇದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ 2. ಸೊ ನಾವು ಈ ತರ ಹುಡುಕ್ಬೇಕು. 1 ಇರೋದ್ರಿಂದ ಅದು ರಾಂಗ್ ಆಗುತ್ತೆ. ಸೊ ಇದು ಆನ್ಸರ್. ಇದರಲ್ಲಿ ಆಕ್ಚುಲಿ ಇರೋದೇ ಎಷ್ಟು? ನೀವು ಬೇಸಿಸ್ ಅಂಡ್ ಡೈಮೆನ್ಷನ್ ನೋಡಿದ್ರೆ ಇದು ಎರಡೇ ಫಾರ್ಮುಲಾ ಇರೋದು. ಒಂದು ಇದು, ಆಮೇಲೆ ಇನ್ನೊಂದು ಇದು ಲೆಸ್ ದ್ಯಾನ್ ಈಕ್ವಲ್ ಟು ಅಂತ, ಅಷ್ಟೇ, ಎರಡೇ ಫಾರ್ಮುಲಾ ಇರೋದು. ಓಕೆ, ಲೆಟ್ ಟಿ ಬಿ ಎ ಲೀನಿಯರ್ ಆಪರೇಟರ್ ಆನ್ ಆರ್ ಸ್ಕ್ವೇರ್ ಡಿಫೈನ್ಡ್ ಬೈ ಈ ತರ ಕೊಟ್ಟಿದ್ದಾರೆ. ದೆನ್ ದ ಮ್ಯಾಟ್ರಿಕ್ಸ್ ರೆಪ್ರೆಸೆಂಟ್ ರಿಲೇಟಿವ್ ಟು ಬಿ ಇಸ್. ಓಕೆ, ಹೇಗೆ ಸಾಲ್ವ್ ಮಾಡೋದು? ಇಲ್ಲಿ ಬೇಸಿಸ್ ಕೊಟ್ಟಿದ್ದಾರೆ ಅವರು, ಇಲ್ಲಿ ಬೇಸಿಸ್ ಹಾಕಿ ನೋಡ್ಬೇಕು. ನಾನು 1 ಮತ್ತೆ 3 ಇಲ್ಲಿ ಹಾಕಿದ್ರೆ ಎಕ್ಸ್ ಮತ್ತೆ ವೈಗೆ ಏನಾಗುತ್ತೆ? ಟಿ ಆಫ್ 1, 3 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ?
2 minus 21, 4 plus 9, 13. ಇನ್ನೊಂದು ಟಿ ಆಫ್ 2,5 ಎಷ್ಟಾಗುತ್ತೆ ನೋಡಿ. ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಇಲ್ಲಿ 2,5 ಹಾಕಿದ್ರೆ ಇಲ್ಲಿ 2 into 2 ಇಲ್ಲಿ 5 ಆ ತರ. ಸೊ ಇದೆಷ್ಟಾಗುತ್ತೆ? 4 minus 35 minus 31, ಇದೆಷ್ಟಾಗುತ್ತೆ? 8 plus 5 15 ಅಂದ್ರೆ 23. ಓಕೆ, ಸೊ ಇದು ಇಮೇಜಸ್ ಸಿಕ್ತು ನಮ್ಗೆ. ಬಟ್ ನಾವು ಇದನ್ನ ಯಾವ ತರ ಬರಿಬೇಕು? ಸಮ್ ನಂಬರ್ A11 into 1,3 plus A12 into A12 ನ A21 ಆಗುತ್ತೆ, ಟ್ರಾನ್ಸ್ಪೋಸ್ ಬರಿಬೇಕು. ಸೊ A21 into 2,5, ಇಲ್ಲಿ A12 into 1,3 plus A22 into 2,5. ಸೊ ಇದ್ರಲ್ಲಿ ನಾವು ಹಾಕಿ ನೋಡುವ ಯಾವ್ದು ಬರ್ತಾ ಇದೆ ಅಂತ. ಇಲ್ಲಿ ಏನಾಗುತ್ತೆ? A11 plus 2A21 is equal to -19. ಅಂದ್ರೆ ಈ ಎರಡು ನಂಬರ್ಸ್ ನ ಆಡ್ ಮಾಡಿದ್ರೆ -19 ಆಡ್ ಅಲ್ಲ, ಸಾರಿ, ಈ ತರ ಇದ್ರಲ್ಲಿ ಹಾಕಿದ್ರೆ A11 ಹಾಕಿದ್ರೆ -19 ಬರ್ಬೇಕು. ಸೊ 2 ಮತ್ತೆ 4 ಹಾಕಿ ನೋಡುವ. 2 plus 8 ಇದು ರಾಂಗ್. 2 ಮತ್ತೆ -7 ಹಾಕಿದ್ರೆ ಏನಾಗುತ್ತೆ? 2 plus -14 ಅದು ಸಾಕಾಗಲ್ಲ. 121 ಮತ್ತೆ -70 ಹಾಕಿದ್ರೆ 121 minus 140, ಇದು -19 ಇದೆ. ಇದು ಕರೆಕ್ಟ್ ಇದೆ. ಕರೆಕ್ಟ್ ಇದ್ರೆ ಆನ್ಸರ್ ಅಂತ ಹೇಳಲಿಕ್ಕೆ ಆಗಲ್ಲ, ನಾವು ರಿಮೂವ್ ಮಾಡ್ತೇವೆ ಅಷ್ಟೇ ಆಪ್ಷನ್ಸ್. ಸೊ ಲಾಸ್ಟ್ ಒನ್ ಏನಾಗುತ್ತೆ? ಓಕೆ, ಇದು ರಾಂಗ್, ಯಾಕಂದ್ರೆ ಇಲ್ಲಿ ಪ್ಲಸ್ ಆಗುತ್ತೆ, 300 ಸಮಥಿಂಗ್ ಆಯ್ತು. ಸೊ ಇದು ರಾಂಗ್. ಸೊ ಇದು ಆನ್ಸರ್. ನೋಡ್ಕೊಳ್ಳಿ, ಇದು ಒಂದು ಗೊತ್ತಿರ್ಬೇಕು. ಇದು ಬೇಸಿಕ್ ಆಕ್ಚುಲಿ. ಬೇಸಿಸ್ ಮತ್ತೆ ಡೈಮೆನ್ಷನ್ ಇದ್ರ ಒಟ್ಟಿಗೆ ಕೊಟ್ಟಿದ್ದಾರೆ ಅವರು. ಇದು ಬೇಸಿಸ್ ಮತ್ತೆ ಡೈಮೆನ್ಷನ್ ಅಲ್ಲಿ ಈ ತರದ್ದು ಪ್ರಾಬ್ಲಮ್ಸ್ ಬರುತ್ತೆ. ಅಂದ್ರೆ ಮ್ಯಾಟ್ರಿಕ್ಸ್ ಆಫ್ ದ ಲೀನಿಯರ್ ಆಪರೇಟರ್ ಬರಿಬೇಕು, ಅಥವಾ ಮ್ಯಾಟ್ರಿಕ್ಸ್ ಆಫ್ ದ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಕೇಳಿದ್ರೆ ಅದು ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಆಪರೇಟರ್ ಬಗ್ಗೆ ಕೇಳಿದ್ದಾರೆ, ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ. ಓಕೆ, ಫಾರ್ ರಿಯಲ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್ A and B, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ? ರಿಯಲ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅದು ಇದಂತ ಹೇಳಿದ್ದಾರೆ, ಹೌದಾ? ಓಕೆ, AB equal to BA ರಾಂಗ್. ಇನ್ ಜನರಲ್ ರಿಯಲ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದ್ರೆ ಆಗಲ್ಲ. AB is symmetric. ಇಲ್ಲ, ಅದು ಆಗ್ಬೇಕಾಗಿಲ್ಲ. All eigenvalues of AB are real if and only if AB equal to BA. ಓಕೆ, ಇದು ಆಕ್ಚುಲಿ ಟ್ರೂ. ನೀವು ಫಾರ್ಮ್ಸ್ ಮತ್ತೆ ಐಗನ್ ವ್ಯಾಲ್ಯೂಸ್ ಬಗ್ಗೆ ನೋಡಿದ್ರೆ ಆಕ್ಚುಲಿ ಅದು ಆರೆಂಜ್ ಬುಕ್ ಇದೆಯಲ್ಲ, ಅದ್ರಲ್ಲಿ ಅವರು ಒಂದು ಕೊಟ್ಟಿದ್ದಾರೆ, ಈ ತರ ಒಂದು ಡ್ರಾಯಿಂಗ್ ಮಾಡಿ ಕೊಟ್ಟಿದ್ದಾರೆ. ಯಾವ್ಯಾವ ಮ್ಯಾಟ್ರಿಕ್ಸ್ ಗೆ ಯಾವ್ಯಾವ ಐಗನ್ ವ್ಯಾಲ್ಯೂಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಅದನ್ನ ಒಂದು ನೋಡ್ಕೊಳ್ಳಿ. ಐಗನ್ ವ್ಯಾಲ್ಯೂಸ್, ಇದು ಮೋಸ್ಟ್ ಇಂಪಾರ್ಟೆಂಟ್. ಐಗನ್ ವ್ಯಾಲ್ಯೂಸ್, ಐಗನ್ ವೆಕ್ಟರ್ಸ್, ಬೇಸಿಸ್, ಡೈಮೆನ್ಷನ್, ಇದು ರಿಪೀಟ್ ಆಗ್ತಾ ಇರ್ತವೆ ಕ್ವಶನ್. ಅಂದ್ರೆ ಈ ಕ್ವಶನ್ ರಿಪೀಟ್ ಆಗಲ್ಲ, ಟಾಪಿಕ್ ಇದೇ ಇರುತ್ತೆ. ಸೊ ಇಲ್ಲಿ ನಾವು ಆಲ್ರೆಡಿ ಐಗನ್ ವೆಕ್ಟರ್ ಸಾಲ್ವ್ ಮಾಡಿದ್ದೇವೆ, ಫಸ್ಟ್ ಒನ್. ಇದು ಐಗನ್ ವ್ಯಾಲ್ಯೂ ಬಗ್ಗೆ ಕೇಳಿದ್ದಾರೆ. ಇದನ್ನ ನೀವು ಆಕ್ಚುಲಿ ನೋಡ್ಕೊಳ್ಳಿ. ಬೇರೆ ಬೇರೆ ಇದ್ರಲ್ಲಿ ಇದೆ ಆಕ್ಚುಲಿ. ಟ್ರಾನ್ಸ್ಪೋಸ್ ತಗೊಂಡ್ರೆ ಏನಾಗುತ್ತೆ, ಆಮೇಲೆ ಕಾಂಜುಗೇಟ್ ತಗೊಂಡ್ರೆ ಏನಾಗುತ್ತೆ, ಟ್ರಾನ್ಸ್ಪೋಸ್ ಕಾಂಜುಗೇಟ್, ಅದಕ್ಕೊಂದು ಹೊಸ ನೊಟೇಶನ್ ಕೊಡ್ತಾರೆ ಅವರು ಈ ತರ. ಇದ್ರ ಬಗ್ಗೆ ಆಕ್ಚುಲಿ ಕೆಲವೊಂದು ಪ್ರಾಪರ್ಟೀಸ್ ಇದೆ, ಅದನ್ನ ನೋಡ್ಕೊಳ್ಳಿ. ಇದ್ರಲ್ಲಿ ನೀವು ಆರೆಂಜ್ ಬುಕ್ ಅಲ್ಲಿ ಇದೆ, ಅದು ಥಿಯರಿ ಪಾರ್ಟ್ ಅಲ್ಲಿ ನೀವು ನೋಡ್ಕೊಳ್ಳಿ. ಓಕೆ, ದ ಸೆಟ್ is absolutely convergent if is on the order. Okay. Okay. Absolutely convergent ಆಗ್ಬೇಕಂದ್ರೆ ಇದು ಲೆಸ್ ದ್ಯಾನ್ 1 ಇರಬೇಕು, ಹೌದಾ? ಇದರ ಮಾಡ್ಯುಲಸ್. ಯಾಕಂದ್ರೆ ನೀವು ಇದ್ರಲ್ಲಿ ಕಲ್ತಿರ್ಬೋದು, ಯಾವ್ದದು GP ಇದೆಯಲ್ಲ, ಆತರ ಇದು ಸಿಮಿಲರ್. ಇದು ಈಗ 2n ಇದ್ರೆ ಸಮೇಶನ್ 2n ಇದು ಕನ್ವರ್ಜ್ ಆಗಲ್ಲ, ಹೌದಾ? ಸಮೇಶನ್ 1n ಯಾಕಂದ್ರೆ 1 + 1 + 1 ಇನ್ಫೈನೈಟ್ ಟೈಮ್ಸ್ ಆಡ್ ಮಾಡಿದ್ರೆ ಅದು ಇನ್ಫಿನಿಟಿ. ಬಟ್ ಅದು ಕಡಿಮೆ ಆಗ್ತಾ ಹೋದ್ರೆ ಆಗುತ್ತೆ. ಅಂದ್ರೆ ಸಮೇಶನ್ 1/2 ಇದು GP ನಿಮ್ಗೆ ಆನ್ಸರ್ ಗೊತ್ತಿದೆ, ಇದೆಷ್ಟಾಗುತ್ತೆ? 1/2 + 1/5, ಇದು 1 ಆಗುತ್ತೆ, ಹೌದಾ? ನಾನು 1 ಇಂದ ಸ್ಟಾರ್ಟ್ ಮಾಡ್ತೇನೆ, 0 ಇಂದ ಅಲ್ಲ. ಸೊ ಇಲ್ಲಿ ಇರೋ ನಂಬರ್ ಲೆಸ್ ದ್ಯಾನ್ 1 ಇರ್ಬೇಕು GP ಅಲ್ಲಿ. ಸೊ ಅದು ಸೇಮ್ ಕಾಂಪ್ಲೆಕ್ಸ್ ಅನಾಲಿಸಿಸ್ ಹೋದಾಗ ನೀವು ನಂಬರ್ ಲೆಸ್ ದ್ಯಾನ್ 1 ಇರಲ್ಲ,
ಅದರ ಮಾಡ್ಯುಲಸ್ ಲೆಸ್ ದನ್ 1 ಇರುತ್ತೆ. ಸೊ ಮಾಡ್ಯುಲಸ್ ಆಫ್ z ಮೈನಸ್ 1 z ಪ್ಲಸ್ 1 ಲೆಸ್ ದನ್ 1 ಇರ್ಬೇಕು, ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಆಗಿರ್ಬೇಕಾದ್ರೆ. ಸೊ ಇದ್ರ ಅರ್ಥ ಏನು, ಇದನ್ನ ಸಾಲ್ವ್ ಮಾಡಿ. ಏನಾಗುತ್ತೆ, ಮಾಡ್ z ಮೈನಸ್ 1 ಇಸ್ ಲೆಸ್ ದನ್ ಮಾಡ್ z ಪ್ಲಸ್ 1. z ಅಂದ್ರೆ ನಿಮ್ಗೆ ಗೊತ್ತಿದೆ ಕಾಂಪ್ಲೆಕ್ಸ್ ನಂಬರ್ x ಪ್ಲಸ್ ಐ ವೈ. ಸೊ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ, x ಮೈನಸ್ 1 ಪ್ಲಸ್ ಐ ವೈ ಲೆಸ್ ದನ್ x ಪ್ಲಸ್ 1 ಪ್ಲಸ್ ಐ ವೈ. ಸೊ ಎಕ್ಸ್ ಪ್ಲಸ್ ಈ ತರ ಒಂದು ಕಾಂಪ್ಲೆಕ್ಸ್ ನಂಬರ್ ಇದ್ರೆ ಇದರದ್ದು ಮಾಡ್ಯುಲಸ್ ಹೇಗೆ ತಗೊಳ್ಳೋದು, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 1 ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಲೆಸ್ ದನ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಓಕೆ, ಈ ತರ ಆಯ್ತು. ನೆಕ್ಸ್ಟ್ ಇದು ಸ್ಕ್ವೇರ್ ರೂಟ್ ನಾನು ಕ್ಯಾನ್ಸಲ್ ಮಾಡ್ಬೋದು, ವೈ ಸ್ಕ್ವೇರ್ ಕ್ಯಾನ್ಸಲ್ ಮಾಡ್ಬೋದು. ಸೊ ಏನ್ ಉಳಿಯುತ್ತೆ, ಎಕ್ಸ್ ಮೈನಸ್ 1 ಹೋಲ್ 1 ಲೆಸ್ ದನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1. ಇದರಲ್ಲೂ 1 ರಿಯಲ್ ಪಾರ್ಟ್ ಇಸ್ ಗ್ರೇಟರ್ ದನ್. ಸೊ ಇದು ಆನ್ಸರ್. ನಿಮ್ಗೆ ಇದು ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ ಒಂದ್ ವೇಳೆ ಅಂದ್ರೆ ನೀವೇನ್ ಮಾಡ್ಬೋದು, ಇದ್ರ ಹೊರಗಡೆ ಇರೋ ನಂಬರ್ ಹಾಕಿ ನೋಡಿ, ಇದ್ರ ಒಳಗಡೆ ಇರೋ ನಂಬರ್ ಹಾಕಿ ನೋಡಿ. ಫಾರ್ ಎಕ್ಸಾಂಪಲ್ z 0 ಇದೆ ಅನ್ಕೊಳ್ಳಿ, z 0 ಹಾಕಿದ್ರೆ ಇಲ್ಲಿ ಏನಾಗುತ್ತೆ, 0 ಮೈನಸ್ 1 ಬೈ 0 ಪ್ಲಸ್ 1 ಹೋಲ್ ಪವರ್ n. ಹೌದಾ, ಇದು ಕನ್ವರ್ಸ್ ಆಗುತ್ತೆ ಅಬ್ಸಲ್ಯೂಟ್ಲಿ. ಅಬ್ಸಲ್ಯೂಟ್ಲಿ ಅಂದ್ರೆ ಏನಲ್ಲಿ ಮಾಡ್ಯುಲಸ್ ತಗೋಬೇಕು. ಸೊ ಏನಾಗುತ್ತೆ 1 ಪವರ್ n, ಬಟ್ 1 ಪವರ್ n ನಮ್ಗೆ ಗೊತ್ತಿದೆ ಆಲ್ರೆಡಿ ಡೈವರ್ಜ್ ಅಂತ. ಸೊ ಏನಾಗುತ್ತೆ, 0 ಇಸ್ ನಾಟ್ ಎ ಸೊಲ್ಯೂಷನ್. z ಇಸ್ ಈಕ್ವಲ್ ಟು 0 ಇಸ್ ನಾಟ್ ಎ ಸೊಲ್ಯೂಷನ್. ಸೊ ಅಂದ್ರೆ ನೀವು ಯಾವ್ದು ಇದು ರಾಂಗ್ ಅಂತ ಹೇಳ್ಬೋದು, ಯಾಕಂದ್ರೆ 0 ಇದ್ರಲ್ಲಿ ಇದೆ, 0 ಇಸ್ ಲೆಸ್ ದನ್ 1 ಇದೆ. ಸೊ ಇದು ಆಪ್ಷನ್ ರಾಂಗ್. ಸೆಕೆಂಡ್ ಒನ್ ಆಪ್ಷನ್ ಇದ್ರ ಬಗ್ಗೆ ಏನು ಹೇಳಲಿಕ್ಕಾಗಲ್ಲ, ಥರ್ಡ್ ಒನ್ ಬಗ್ಗೆ ಏನು ಹೇಳಲಿಕ್ಕಾಗಲ್ಲ, ಫೋರ್ತ್ ಒನ್ ರಾಂಗ್ ಅಂತ ಹೇಳ್ಬೋದು, ಯಾಕಂದ್ರೆ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ, ಬಟ್ 0 ಇಸ್ ನಾಟ್ ಅ ಸೊಲ್ಯೂಷನ್. ಸೊ ಇವಾಗ ನೀವೇನ್ ಮಾಡ್ಬೇಕು, ರಿಯಲ್ ಪಾರ್ಟ್ ಗ್ರೇಟರ್ ದನ್ 0 ಅಂದ್ರೆ ಏನು, 1 ಇದ್ರಲ್ಲಿದೆ. ಇಮ್ಯಾಜಿನರಿ ಪಾರ್ಟ್ ಗ್ರೇಟರ್ ದನ್ 0 ಅಂದ್ರೆ ಏನು, ಐ ಇದ್ರಲ್ಲಿದೆ. ನೀವು ಐ ಹಾಕಿ 1 ಹಾಕಿ ಇದ್ರಲ್ಲಿ ಯಾವ್ದು ಸೊಲ್ಯೂಷನ್ ಅಂತ ನೋಡಿ. ಸೊ 1 ಹಾಕಿದ್ರೆ ಏನಾಗುತ್ತೆ, ಇದರಲ್ಲಿ 1 ಮೈನಸ್ 1 ಬೈ 1 ಪ್ಲಸ್ 1 0, ಬಟ್ 0 ಇಸ್ ಕನ್ವರ್ಜೆಂಟ್. ಸೊ ಇದು ಪಾಸಿಬಲ್ ಆನ್ಸರ್. ಐ ಹಾಕಿದ್ರೆ ಏನಾಗುತ್ತೆ ನೋಡಿ, ಐ ಮೈನಸ್ 1 ಬೈ ಐ ಪ್ಲಸ್ 1, ಅದ್ರದ್ದು ಮಾಡ್ಯುಲಸ್ ತಗೊಂಡು ಏನಾಗುತ್ತೆ, ರೂಟ್ 2 ಬೈ ರೂಟ್ 2. ರೂಟ್ 2 ಬೈ ರೂಟ್ 2 ಎಷ್ಟು, 1, ಬಟ್ ಸಮೇಷನ್ 1 ಇಸ್ ನಾಟ್ ಕನ್ವರ್ಜೆಂಟ್. ಸೊ ಇದು ಆನ್ಸರ್ ರಾಂಗ್. ನಿಮ್ಗೆ ಪ್ರೊಸೀಜರ್ ಗೊತ್ತಿಲ್ಲ ಅಂದ್ರೆ ಟ್ರಯಲ್ ಅಂಡ್ ಎರರ್ ಮಾಡಬಹುದು. ಟ್ರಯಲ್ ಅಂಡ್ ಎರರ್ ಯಾವ ತರ ಮಾಡ್ಬೇಕಂದ್ರೆ, ಈಸಿಯೆಸ್ಟ್ ಇದು ನೋಡ್ಬೇಕು ನಂಬರ್ಸ್. ಫಾರ್ ಎಕ್ಸಾಂಪಲ್ 0, 1, ಐ ಮೈನಸ್ 1 ಅಥವಾ 2, ಹಾಫ್, ಇದೆಲ್ಲ ನಂಬರ್ಸ್ ಹಾಕಿ ನೋಡ್ಬೇಕು ನೀವು. ಯಾಕಂದ್ರೆ ಬೇರೆ ಹಾಕಿದ್ರು ಬರುತ್ತೆ, ಈಗ 5 ಪ್ಲಸ್ 3i ಹಾಕಿದ್ರು ಬರುತ್ತೆ, ಬಟ್ 5 ಪ್ಲಸ್ 3i ಹಾಕ್ಲಿಕ್ಕೆ ನಂಗೆ 2 ನಿಮಿಷ ಬೇಕು, ಬಟ್ 0 ಹಾಕ್ಲಿಕ್ಕೆ ನಂಗೆ 5 ಸೆಕೆಂಡ್ಸ್ ಸಾಕು. 0 ಹಾಕಿದ್ರೆ ನಂಗೆ ಎಲ್ಲದ್ರಲ್ಲಿ ಗೊತ್ತಾಗುತ್ತೆ. ಸೊ ಟ್ರಯಲ್ ಅಂಡ್ ಎರರ್ ಮಾಡ್ಲಿಕ್ಕೆ ಒಂದು ನೀವು ಒಂದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ ಅದು. ನೀವು ಡೈರೆಕ್ಟ್ ಆಗಿ ಎಕ್ಸಾಮಿಗೆ ಹೋಗಿ ಟ್ರಯಲ್ ಅಂಡ್ ಎರರ್ ಮಾಡ್ತೀರಾ ಅಂದ್ರೆ ಆಗಲ್ಲ. ನೀವು ಅಟ್ಲೀಸ್ಟ್ ಒಂದು 10 ಪ್ರಾಬ್ಲಮ್ಸ್ ಮಾಡಿರ್ಬೇಕು ಮುಂಚೆನೆ. ಈಗ ಯಾವ ತರ ನೀವು ಕ್ವಶನ್ ನೋಡಿದ ತಕ್ಷಣ ಅಥವಾ ಆಪ್ಷನ್ ನೋಡಿದ ತಕ್ಷಣ ಯಾವ್ದು Z ತಗೋಬೇಕು ಯಾವ್ದು ತಗೋಬಾರ್ದು ನಿಮ್ಗೆ ಗೊತ್ತಿರ್ಬೇಕು. ಸೊ ನಾನು ಸಿಂಪಲ್ ತಗೊಂಡಿದ್ದಿಲ್ಲಿ 0, 1 ಮತ್ತೆ ಐ ಅಷ್ಟೇ ತಗೊಂಡಿದ್ದು, ಅದರಲ್ಲೇ ಸಾಲ್ವ್ ಆಯ್ತು ಆಪ್ಷನ್. ಅದೆಲ್ಲ ನಿಮ್ಗೆ ಪ್ರೊಸೀಜರ್ ಗೊತ್ತಿದೆ ಅಂದ್ರೆ ನೀವು ಪ್ರೊಸೀಜರ್ ಕೂಡ ಮಾಡ್ತಾ ಹೋಗಿ, ಅದು ಆನ್ಸರ್ ಬರುತ್ತೆ. ಬೆಸ್ಟ್ ಯಾವ್ದಂದ್ರೆ ಟ್ರಯಲ್ ಅಂಡ್ ಎರರ್. ನಾನು ಇಲ್ಲಿ ಜಸ್ಟ್ ನಿನ್ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡಿದ್ದು, ನಾನು ಎಕ್ಸಾಮ್ ಅಲ್ಲಿ ಪ್ರೊಸೀಜರ್ ಯೂಸ್ ಮಾಡಲ್ಲ, ಟ್ರಯಲ್ ಅಂಡ್ ಎರರ್ ಯೂಸ್ ಮಾಡ್ತೇನೆ. ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಆಫ್ ದ ಪವರ್ ಸೀರೀಸ್ ಅಂತ ಕೇಳಿದ್ದಾರೆ. ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಅಂದ್ರೆ ಏನು, ಆಕ್ಚುಲಿ ಅದೊಂದು ಫಾರ್ಮುಲಾ ಇದೆ ಅಲ್ವಾ, 1/r ಇಸ್ ಈಕ್ವಲ್ ಟು ಲಿಮಿಟ್ ಸುಪೀರಿಯರ್ n ಟೆನ್ಸ್ ಟು ಇನ್ಫಿನಿಟಿ an ಪ್ಲಸ್ 1/an. ಒಂದು ಇದಿದೆ, ಅಥವಾ ನೀವು ಸ್ಕ್ವೇರ್ ರೂಟ್ ಆಫ್ an ಇದು ತಗೋಬಹುದು, ಸಾರಿ nth ರೂಟ್ ಆಫ್ an ಇದು ತಗೋಬಹುದು. ಸೊ ನಾವ್ ಇದ್ರಲ್ಲಿ ಯಾವ್ದು ತಗೊಳ್ಳುವ, ಓಕೆ, ಇದು ನೀವೆಲ್ಲಾದ್ರೂ ನೋಡಿದೀರಾ, 1 ಪ್ಲಸ್ 2/n ಸ್ಕ್ವೇರ್ ಹೋಲ್ ಪವರ್ n ಸ್ಕ್ವೇರ್. ಇದು ಯಾವ, ಇದು ಸಾರಿ ಈ ಲಿಮಿಟ್ ಎಲ್ಲಾದ್ರೂ ನೋಡಿದೀರಾ? ಸಿಮಿಲರ್ ಲಿಮಿಟ್ ನೋಡಿರ್ತೀರಾ ನೀವು, 1 ಪ್ಲಸ್ x/n ಹೋಲ್ ಪವರ್ n ಅಂತ ಇರುತ್ತೆ, ಈ ತರ ಇದು ನೋಡಿರ್ತೀರಾ. ಓಕೆ, ಪರವಾಗಿಲ್ಲ. ಇಲ್ಲಿ ಏನಾಗ್ತಿದೆ ನೋಡಿ, ನಾವು ಇದನ್ನ ಈಗ ರೂಟ್ n ಟೆಸ್ಟ್ ಹಾಕಿದ್ರೆ ಏನಾಗುತ್ತೆ, nth ರೂಟ್ ಆಫ್ 1 ಪ್ಲಸ್ 2/n ಸ್ಕ್ವೇರ್ ಹೋಲ್ ಪವರ್ n ಸ್ಕ್ವೇರ್. ಇಲ್ಲೊಂದು n, ಇದು ಕ್ಯಾನ್ಸಲ್ ಆಯ್ತು. ಸೊ ಇದೇನಾಯ್ತು, 1 ಪ್ಲಸ್ 2/n ಸ್ಕ್ವೇರ್ ಹೋಲ್ ಪವರ್ n. ಇದು ಆಕ್ಚುಲಿ ಏನು, ಈ ಲಿಮಿಟ್ e ಪವರ್ x ಅಲ್ವಾ, ಈ ಲಿಮಿಟ್ e ಪವರ್ x. ಇಲ್ಲಿ ಯಾವ ನಂಬರ್ ಇದೆ ಅದು, ಅಂದ್ರೆ ಇವಾಗ ಆಕ್ಚುಲಿ e ಸ್ಕ್ವೇರ್ ಬರಬೇಕು ಆ ತರ.
ಬಟ್ ಇಲ್ಲಿ ಕೆಳಗಡೆ ಎನ್ ಇರಬೇಕು. ಎನ್ ಬಿಟ್ಟು ಬೇರೆ ಯಾವ್ದಾದ್ರು ಜಾಸ್ತಿ ಇದ್ರೆ ಎನ್ ಸ್ಕ್ವೇರ್ ಅಥವಾ ಎನ್ ಕ್ಯೂಬ್ ಅಥವಾ ಎನ್ ಪವರ್ 4 ಇದೆಲ್ಲ ಇದ್ರೆ ಇದರ ಆನ್ಸರ್ 1. ಇದು ಗೋಸ್ ಟು 1. ಇಲ್ಲಿ ಎನ್ ಇದ್ರೆ ಮಾತ್ರ ಇದು ಗೋಸ್ ಟು ಇ. ಇಲ್ಲಿ ಸೇಮ್ ಇದ್ರೆ ಮಾತ್ರ, ಇಲ್ಲಿ ಮತ್ತೆ ಇಲ್ಲಿ ಸೇಮ್ ಇದ್ರೆ ಮಾತ್ರ. ಇಲ್ಲಿ ಮೇಲ್ಗಡೆ ಎನ್ ಇದ್ದು ಇಲ್ಲಿ ಎನ್ ಸ್ಕ್ವೇರ್ ಜಾಸ್ತಿ ಇದೆ, ಸೊ ಜಾಸ್ತಿ ಇದ್ರೆ ಇದು 1 ಗೆ ಹೋಗುದು ಯಾವಾಗ್ಲೂ. ಮೇಲ್ಗಡೆ ಜಾಸ್ತಿ ಇದೆ ಇಲ್ಲಿ ಕಡಿಮೆ ಇದ್ರೆ ಅದು ಇನ್ಫಿನಿಟಿಗೆ ಹೋಗುದು ಯಾವಾಗ್ಲೂ. ಸೊ ಅದು ಬೇಸಿಕ್ ಇದು ಅಂದ್ರೆ ಬೇಸಿಕ್ ಲಿಮಿಟ್ಸ್ ಅಲ್ಲಿ ಬರುತ್ತೆ ಇದು. 12th ಅಲ್ಲಿ ಬರುತ್ತೆ, 11th 12th ಅಲ್ಲಿ ಇದೆ ಇದು ಇ ಅಂತ. ಅವಾಗ್ಲೇ ಅವ್ರು ಹೇಳ್ತಾರೆ ಇಲ್ಲಿ ಎನ್ ಸ್ಕ್ವೇರ್ ಇದ್ರೆ ಎಲ್ಲಿ ಹೋಗುತ್ತೆ, ಎನ್ ಕ್ಯೂಬ್ ಜಾಸ್ತಿ ಇದ್ರೆ 1 ಗೆ ಹೋಗ್ತದೆ, ಕಡಿಮೆ ಇದ್ರೆ ಇನ್ಫಿನಿಟಿಗೆ ಹೋಗ್ತದೆ, ಈಕ್ವಲ್ ಇದ್ರೆ ಈಗ ಹೋಗ್ತಾ ಇದೆ. ಇ ಅಲ್ಲ, ಇ ಟು ದ ಪವರ್ ಇಲ್ಲಿ ಏನಿದೆ ಅದು. ಓಕೆ, ಸೊ ಇದೇನಾಯ್ತು ಆನ್ಸರ್ 1. ಇಲ್ಲಿ ಆಪ್ಷನ್ ಎಲ್ಲ ಅವ್ರು ಕೊಟ್ಟಿದ್ದಾರೆ, ಇ ಸ್ಕ್ವೇರ್ ಈ ತರ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೊಟ್ಟಿರೋದು. ಈ ತರ ನೋಡಿ ನೀವು ಡೈರೆಕ್ಟ್ ಇ ಅಂತ ಬರೀತೀರಾ ಅಂತ. ಬಟ್ ಈ ಕಡೆ ನೋಡ್ಕೊಳ್ಳಿ 1/r ಇದೆ ಯಾವಾಗ್ಲೂ. ಸಪೋಸ್ ಇ ಇದ್ರೂ ಆನ್ಸರ್ ಇ ಟಿಕ್ ಮಾಡೋದಲ್ಲ, 1/e ಟಿಕ್ ಮಾಡ್ಬೇಕು. ಯಾಕಂದ್ರೆ ಅವ್ರು ಆರ್ ಕೇಳಿರೋದು, 1/r ನಾವು ಫೈಂಡ್ ಮಾಡಿರೋದು. ಇದು 1 ಆಗಿರೋದ್ರಿಂದ 1 ಇನ್ವರ್ಸ್ ತಗೊಂಡ್ರೆ 1 ಬರುತ್ತೆ, ಸೊ 1 ಆನ್ಸರ್. ಬಟ್ ಇ ಬಂದ್ರೆ ಡೈರೆಕ್ಟ್ ಆಗಿ ನೀವು ಇ ಅಂತ ಹಾಕ್ಬೇಡಿ. ಇಲ್ಲಿ ಈ ಸೈಡ್ ಅಲ್ಲಿ ಏನಿದೆ ಅಂತ ಕರೆಕ್ಟ್ ಆಗಿ ನೋಡಿ. 1/r ಇದೆ, ಸೊ ಆರ್ 1/e ಆಗುತ್ತೆ ಅವಾಗ. ಮೋಸ್ಟ್ಲಿ ಮಿಸ್ಟೇಕ್ ಯಾವಾಗ ಬೇಕಾದ್ರೂ ಆಗ್ಬೋದು. ಈಗ ನಾನು ಇಲ್ಲಿ ತನಕ ಕರೆಕ್ಟ್ ಮಾಡಿ ಒಂದ್ ಚಿಕ್ಕ ಮಿಸ್ಟೇಕ್ ಆಪ್ಷನ್ ಹಾಕುವಾಗ್ಲೇ ರಾಂಗ್ ಹಾಕಿದ್ರು ಅದು ರಾಂಗ್. ಸೊ ನೀವು ನೋಡ್ಕೊಳ್ಳಿ, ಟೆನ್ಷನ್ ಅಲ್ಲೆಲ್ಲ ಇದ್ರೆ ಅದು ರಾಂಗ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಮೆಡಿಟೇಷನ್ ಏನಾದ್ರು ಇದ್ರೆ ನೀವು ಕಲೀಲಿ. ಅಂದ್ರೆ ಡಿಪೆಂಡ್ ಆಗುತ್ತೆ, ಎಲ್ರಿಗೂ ಬೇಕಾಗಿಲ್ಲ. ಓಕೆ, ಇಫ್ ಎ ಇಸ್ ಇನ್ ಸಿ ಅಂದ್ರೆ ಮೋಸ್ಟ್ಲಿ ಕಾಂಪ್ಲೆಕ್ಸ್ ನಂಬರ್ and r is greater than 0, then okay, there is a number row such that b infinity is okay. Actually ಇದು ಒಳ್ಳೆ ಕ್ವಶನ್ ಇದು. ಟೊಪಾಲಜಿ ಅಲ್ಲ, ಟೊಪಾಲಜಿ ರಿಲೇಟೆಡ್. BAR ಅಂದ್ರೆ ಏನು? ಓಪನ್ ಡಿಸ್ಕ್ ಸೆಂಟರ್ಡ್ ಅಟ್ ಎ, ರೇಡಿಯಸ್ r. b ಇನ್ಫಿನಿಟಿ a ರೋ ಅಂದ್ರೆ ಏನು? ಇದು ಆಕ್ಚುಲಿ ಸರ್ಕಲ್ ಇದ್ದು, ಸರ್ಕಲ್ ಅಲ್ಲ, ಏನ್ ಹೇಳ್ತೇವೆ, ಇನ್ಫಿನಿಟಿ ಆದ ಸರ್ಕಲ್. ಈ ಸರ್ಕಲ್ ನಾವು ದೊಡ್ಡದು ಮಾಡ್ತಾ ಹೋದ್ರೆ R2 ಅಲ್ಲಿ, ಅಂದ್ರೆ ಈ ತರ ಇದೆಯಲ್ಲ ಪ್ಲೇನ್, R2 ಅಲ್ಲಿ ಈ ಸರ್ಕಲ್ ದೊಡ್ಡದು ಮಾಡ್ತಾ ಹೋದ್ರೆ ಕೊನೆಗೆ ಏನಾಗುತ್ತೆ, ಅದು ಆಕ್ಚುಲಿ ಸ್ಕ್ವೇರ್ ಆಗಲ್ಲ, ಅದು ಸ್ಕ್ವೇರ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೇವೆ, ಓಪನ್ ಸ್ಕ್ವೇರ್ ಅಂತ. ಸೊ ಇದು ಬಿ ಇನ್ಫಿನಿಟಿ ನೊಟೇಶನ್ ಅವರು ಯೂಸ್ ಮಾಡ್ತಿರೋದು ಆಕ್ಚುಲಿ ಸ್ಕ್ವೇರ್ಗೆ, ವಿತ್ ಸೆಂಟರ್ ಎ ಅಂಡ್ ಇದು ಓಕೆ ಸೆಂಟರ್ ಎ. ಇದು ರೋ ಅಂದ್ರೆ ಅವ್ರು ಕೇಳ್ತಿರೋದು ದೇರ್ ಎಕ್ಸಿಸ್ಟ್ ರೋ ಸಚ್ ದಟ್ ಯಾವ್ದ್ರೊಳಗೆ ನಾವು ಅದನ್ನ ಎಂಬೆಡ್ ಮಾಡ್ಬೋದು ಅಂತ ಕೇಳ್ತಾರೆ. ಆಕ್ಚುಲಿ ಸ್ಕ್ವೇರ್ ಒಳಗೆ ನಾವು ಸರ್ಕಲ್ ನ ಎಂಬೆಡ್ ಮಾಡ್ಬೋದು, ಇದರದ್ದು ರೇಡಿಯಸ್ ರೋ ತಗೊಂಡು. ಸೊ ಆಕ್ಚುಲಿ ಯಾವ್ದು ಕರೆಕ್ಟ್ ಆಗತ್ತೆ? ಯಾವಾಗ್ಲೂ ಈಕ್ವಲ್ ಮಾಡ್ಲಿಕ್ಕೆ ಆಗಲ್ಲ, ಸೊ ಇದು ಆನ್ಸರ್ ಅಲ್ಲ. ಓಕೆ, ಇದು ಮಾಡ್ಬೋದು, ಬಟ್ ಯಾವಾಗ್ಲೂ ಇರುತ್ತಾ ಅದು ಕ್ವಶನ್. ಇದು ಸಿ ಕೂಡ ರಾಂಗ್. 1, 2 ಅಥವಾ 4 ಆನ್ಸರ್. ಒಂದ್ ನಿಮಿಷ. ಓಕೆ, ಈಗ ನಾನು ಸರ್ಕಲ್ ಇನ್ಫಿನಿಟ್ ರೇಡಿಯಸ್ ಸರ್ಕಲ್ ತಗೊಂಡ್ರೆ ಅದ್ರೊಳಗೆ ನಾನು ಸ್ಕ್ವೇರ್ ಹಾಕ್ಲಿಕ್ಕೆ ಆಗಲ್ಲ. ಸೊ ಅದೊಂದೇ ಕೇಸ್ ಆಕ್ಚುಲಿ. ಬೇರೆ ಇನ್ಫೈನೈಟ್ ಇಲ್ಲ ಅಂದ್ರೆ ನಾನು ಸ್ಕ್ವೇರ್ ಹಾಕ್ಬೋದು. ಸೊ ಏನಾಗ್ತದೆ ಅಂದ್ರೆ ಈ ಸ್ಕ್ವೇರ್ ನಾನು ರೇಡಿಯಸ್ ಇನ್ಫಿನಿಟಿ ಸರ್ಕಲ್ ಗಿಂತ ಹೊರಗಡೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಸೊ ಇದಾಗ್ತಾ ಇಲ್ಲ. ಸೊ ಎಷ್ಟೇ ದೊಡ್ಡ ಸರ್ಕಲ್ ಇದ್ರೆ ನಾನು ಅದ್ರೊಳಗೆ ಸ್ಕ್ವೇರ್ ಹಾಕ್ಬೋದು ಅಂತ ಹೇಳ್ತೇನೆ ಅಷ್ಟೇ. ಇದು ಆಕ್ಚುಲಿ ಆಲ್ಮೋಸ್ಟ್ ಕರೆಕ್ಟ್ ಆಗ್ತಿತ್ತು, ಬಟ್ ರೇಡಿಯಸ್ ಇನ್ಫಿನಿಟಿ ಇದ್ರೆ ಏನಾಗುತ್ತೆ, ಅವಾಗ ಅದು ಈಕ್ವಲ್ ಆಗುತ್ತೆ ಸ್ಕ್ವೇರ್ ಮತ್ತೆ ಸರ್ಕಲ್. ಸೊ ಇದು ನಂಗೆ ಸ್ವಲ್ಪ ಅಂದ್ರೆ 100% ಶೋರ್ ಇಲ್ಲ, ನಾನು 90% ಹೇಳ್ತೇನೆ ಇದು ಆನ್ಸರ್ ಅಂತ. ಓಕೆ, ಇಫ್ ಯು ರೊಟೇಟ್ ದ ಪಾಯಿಂಟ್ 2015 times. ಓಕೆ, ಇದು ಪಾಯಿಂಟ್ ಯಾವ್ದಂತ ನೋಡಿ.
ಯಾವುದೇ ಒಂದು ಪಾಯಿಂಟ್ ತಗೊಂಡ್ರೆ ಯಾವ ಫಾರ್ಮುಲಾ ಇರುತ್ತೆ, ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಸೈನ್ ಥೀಟಾ ಫಾರ್ಮುಲಾ ಇರುತ್ತೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, ಹಾಫ್ ಮತ್ತೆ ಮೈನಸ್ √3/2 ಅಂದ್ರೆ ಥೀಟಾ ಎಷ್ಟಿರುತ್ತೆ, ಕಾಸ್ ಎಷ್ಟು ಹಾಫ್ ಅಂತ ಕೇಳಿದ್ದಾರೆ. ಹೌದಾ, 60 ಡಿಗ್ರಿ ಅಲ್ವಾ, ಕಾಸ್ 60 ಹಾಫ್. ಬಟ್ ಇಲ್ಲಿ ಸೈನ್ ಅಲ್ಲಿ ನೆಗೆಟಿವ್ ಇದೆ. ಸೊ ಏನಾಗುತ್ತೆ, ಸೈನ್ ಎಲ್ಲಿ ನೆಗೆಟಿವ್, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ. ಹೌದಾ, ಪ್ಲಸ್ ಮೈನಸ್ ಬಂದ್ರೆ ಫೋರ್ತ್ ಕ್ವಾಡ್ರೆಂಟ್. ಇದು ಗೊತ್ತಿದೆಯಲ್ಲ, ಪ್ಲಸ್ 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 ಮೈನಸ್, ಸಾರಿ ಸೆಕೆಂಡ್ ಒನ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್. ಸೊ ಇದು ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿದೆ, ಆಂಗಲ್ 60 ಡಿಗ್ರಿ ಇದೆ, ಅಂದ್ರೆ -60 ಆಗುತ್ತೆ ಆಂಗಲ್. ಓಕೆ, ಸೊ -60 ಡಿಗ್ರಿ. ಇದು ನಮ್ದು ಪಾಯಿಂಟ್ ಯಾವುದು, ಹಾಫ್ -3/2 ಸ್ಕ್ವೇರ್ ಮೈನಸ್. ಅವ್ರೇನ್ ಕೇಳಿರೋದು, ಓಕೆ 2015 ಟೈಮ್ಸ್ ರೊಟೇಟ್ ಮಾಡ್ತಿದ್ದಾರೆ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದ್ರೆ ಈ ಡೈರೆಕ್ಷನ್ ರೊಟೇಟ್ ಮಾಡ್ತಾರೆ 2015 ಟೈಮ್ಸ್ ಬೈ ಎಷ್ಟು ಡಿಗ್ರಿ, ಥ್ರೂ 60 ಡಿಗ್ರಿ. ಸೊ ಅವ್ರು ಏನ್ ಹೇಳಿದ್ದಾರೆ, 2015 ಬೈ 60 ಡಿಗ್ರಿ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಏನ್ ಮಾಡ್ತೇನೆ, ನಾನು 6 ಟೈಮ್ಸ್ 60 ಡಿಗ್ರಿ ಮಾಡಿದ್ರೆ ಏನಾಗುತ್ತೆ, ಒಂದು ರೊಟೇಷನ್. ಹೌದಾ, 360 ಡಿಗ್ರಿ. ಸೊ ನಾನು 6 ಟೈಮ್ಸ್ 60 ಡಿಗ್ರಿಯಲ್ಲಿ ರೊಟೇಟ್ ಮಾಡಿದ್ರೆ ಪುನಃ ಇಲ್ಲಿ ಬಂದು ಇಲ್ಲೇ ಇರುತ್ತೆ ಸೇಮ್ ಒರಿಜಿನಲ್ ಪೊಸಿಷನ್. ಸೊ ನಾನು 6 ಟೈಮ್ಸ್ 60 ಡಿಗ್ರಿ ಇದರಿಂದ ಮೈನಸ್ ಮಾಡ್ತಾ ಹೋಗ್ಬೋದು. ಸೊ 2015 ಇಂದ ನಾನು ಎಷ್ಟು ಸಲ 6 ಮೈನಸ್ ಮಾಡ್ಬೋದು, ಡಿವಿಷನ್ ಮಾಡಿ. 3s are 18, 215, ಸಾರಿ 21 ತಗೊಳ್ಳು. 3s are 18 ಪುನಃ 3 5, 5s are 30. ಸೊ 5 ಉಳಿದಿರೋದು. ಸೊ ನಮ್ಗೆ ರಿಮೈಂಡರ್ ಅಷ್ಟೇ ಸಾಕು, ಇದು ನಂಬರ್ ಬೇಕಾಗಿಲ್ಲ. ಸೊ ಇದು ಇಸ್ ಸೇಮ್ ಆಸ್ ರೊಟೇಟಿಂಗ್ ಇಟ್ 5 into 60 ಡಿಗ್ರಿ. ಹೌದಾ, ಸಾರಿ ಒಂದ್ ನಿಮಿಷ, ಇಲ್ಲಿ ಕ್ಲಾಕ್ ವೈಸ್ ಅಂತ ಕೊಟ್ಟಿದ್ದಾರೆ, ಈ ಡೈರೆಕ್ಷನ್ ಅಲ್ಲ, ಉಲ್ಟಾ ಡೈರೆಕ್ಷನ್. ಕ್ಲಾಕ್ ವೈಸ್ ರೊಟೇಟ್ ಮಾಡ್ತಿದ್ದಾರೆ. ಎಷ್ಟು ಟೈಮ್ಸ್ ರೊಟೇಟ್ ಮಾಡ್ಬೇಕು, 5 into 60 ಅಂದ್ರೆ ಎಷ್ಟು, 300 ಡಿಗ್ರೀಸ್ ರೊಟೇಟ್ ಮಾಡ್ಬೇಕು. ಹೌದಾ, 300 ಡಿಗ್ರೀಸ್ ಅಂದ್ರೆ ಎಷ್ಟು ಬರುತ್ತೆ ಅದು, ಇದೆಷ್ಟು 120, ಇದು 180. ಸೊ 300 ಡಿಗ್ರೀಸ್. ಸೊ ಫೈನಲ್ ಪೊಸಿಷನ್ ಯಾವುದು, ಇದು ಅಂದ್ರೆ ಎಷ್ಟು, ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, 2015 ಇದೆ. ನಾನು ಎಷ್ಟು ಸಲ ಅದನ್ನ 6 ಟೈಮ್ಸ್ ರೊಟೇಟ್ ಮಾಡಿದ್ರೆ ಇದಾಗುತ್ತೆ ಒರಿಜಿನಲ್ ಪೊಸಿಷನ್. ಸೊ ನಾನು 6 ಇಂದ ಡಿವೈಡ್ ಮಾಡ್ತೇನೆ. ಸೊ ನಾನು 335 ಟೈಮ್ಸ್ ರೊಟೇಟ್ ಮಾಡಿ ಆಮೇಲೆ ಇನ್ನು 5 ಟೈಮ್ಸ್ ನಾನು 60 ಡಿಗ್ರಿಯಿಂದ ರೊಟೇಟ್ ಮಾಡಬೇಕು. ಸೊ ಇದು ನಂಗೆ ಬೇಕಾಗಿಲ್ಲ, ಯಾಕಂದ್ರೆ ಅದು ಒರಿಜಿನಲ್ ಪೊಸಿಷನ್ ಅಲ್ಲೇ ಇರುತ್ತೆ ನಾನು ಅಷ್ಟೆಲ್ಲ ರೊಟೇಟ್ ಮಾಡಿದ್ರು. ಸೊ 5 ಟೈಮ್ಸ್ ರೊಟೇಟ್ ಮಾಡ್ಬೇಕು ನಾನು. ಸೊ 1 ಟೈಮ್ ಮಾಡಿದ್ರೆ ಇಲ್ಲಿ ಬರುತ್ತೆ, 2 ಟೈಮ್ಸ್ ಮಾಡಿದ್ರೆ ಇಲ್ಲಿ, 3 ಟೈಮ್ಸ್ ಮಾಡಿದ್ರೆ ಇಲ್ಲಿ, 4 ಟೈಮ್ಸ್ ಮಾಡಿದ್ರೆ ಇಲ್ಲಿ, 5 ಟೈಮ್ಸ್ ಮಾಡಿದ್ರೆ ಇಲ್ಲಿ. ಸೊ 0 ಡಿಗ್ರಿ. 0 ಡಿಗ್ರಿ ಅಂದ್ರೆ ಓಕೆ, ಇಲ್ಲಿ ಪಾಯಿಂಟ್ ಕೇಳಿದ್ದಾರೆ. ಸೊ ನಾನು ಕಾಸ್ 0, ಸೈನ್ 0 ಅಂತ ಹಾಕ್ಬೇಕು. ಕಾಸ್ 0 ಎಷ್ಟು, 1, ಸೈನ್ 0 0. ಸೊ ಇದು ಆನ್ಸರ್. ಓಕೆ, ಸೊ ನೀವು ಈ ತರ ಸಾಲ್ವ್ ಮಾಡ್ಬೇಕು. ಪುನಃ ಅಷ್ಟೇ ಸಿಮಿಲರ್ ಪ್ರಾಬ್ಲಮ್ಸ್ ಇದೆ, ನಾನು ಎಲ್ಲ ಸಾಲ್ವ್ ಮಾಡಲ್ಲ. ಒಂದಷ್ಟು ಸ್ಕಿಪ್ ಮಾಡು, ಆಮೇಲೆ ಏನಾಗುತ್ತೆ ನೋಡು. ಇನ್ನೊಂದು ಯಾವ್ದು ಕೇಳಿದಾರೆ, ಅನಾಲಿಟಿಕ್ ಫಂಕ್ಷನ್ ಬಗ್ಗೆ ಕೇಳಿದಾರೆ. ಕಾಂಪ್ಲೆಕ್ಸ್ ಅನಾಲಿಸಿಸ್ ಅಲ್ಲಿ ಕಾಂಪ್ಲೆಕ್ಸ್ ನಂಬರ್ಸ್ ಬಗ್ಗೆ ಕೇಳ್ಬೋದು, ಅಂದ್ರೆ ಇದು ಸಿಂಪಲ್ ಕಾಂಪ್ಲೆಕ್ಸ್ ನಂಬರ್ಸ್ ಬಗ್ಗೆ ಕ್ವಶನ್. ಅಥವಾ ಅನಾಲಿಟಿಕ್ ಫಂಕ್ಷನ್ ಬಗ್ಗೆ ಕೇಳ್ಬೋದು, ಅದರಲ್ಲಿ ಯಾವ್ದು ಕಾಚಿ ರೀಮಾನ್ ಇಕ್ವೇಶನ್ಸ್, ಅಥವಾ ಆಮೇಲೆ ಇದ್ರ ಬಗ್ಗೆ ಕೇಳ್ಬೋದು, ಏನದು ಕಾಚಿ ಇಂಟೆಗ್ರಲ್ ಬಗ್ಗೆ ಕೇಳ್ಬೋದು. ಇದೆಲ್ಲ ಫಿಕ್ಸ್ಡ್ ಕ್ವಶನ್ಸ್, ಇದರಿಂದಾನೇ ಕೇಳ್ತಾರೆ ಕ್ವಶನ್ಸ್. ಇದು ಡಿಫ್ರೆನ್ಸಿಯೇಷನ್ ಅಲ್ಲಿ ಬರುತ್ತೆ, ಇದು ಇಂಟಿಗ್ರೇಷನ್ ಅಲ್ಲಿ ಬರುತ್ತೆ ಅಷ್ಟೇ. ಸೊ ಕಾಂಪ್ಲೆಕ್ಸ್ ಅನಾಲಿಸಿಸ್ ಅಂದ್ರೆ ಇದರಿಂದಾನೇ ಕ್ವಶನ್ಸ್ ಕೇಳ್ತಾರೆ. ನೀವು ಬೇಕಾದ್ರೆ ಇದೆಲ್ಲ ನೋಡ್ಬೋದು. ಇಲ್ಲ ನಂಗೆ ಗೊತ್ತಿಲ್ಲ, ಲುವಾಲ್ ಥಿಯರಮ್. ಸೊ ಲುವಾಲ್ ಥಿಯರಮ್ ಏನ್ ಹೇಳುತ್ತೆ, ಎನಿ
bounded analytic function is constant. ಆಕ್ಚುಲಿ ಇದಕ್ಕಿಂತ ಜಾಸ್ತಿ ಹೇಳ್ಬೋದು ನಾವು. ಯಾವ್ದಾದ್ರು ಎಂಟೈರ್ ಫಂಕ್ಷನ್ ಇದ್ರೆ an entire function can omit at most one value. ಅಂದ್ರೆ ಒಂದ್ ವ್ಯಾಲ್ಯೂ ಅದು ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಬಿಟ್ರೆ ಅದು ಕಾನ್ಸ್ಟೆಂಟ್ ಫಂಕ್ಷನ್ ಆಗಿರುತ್ತೆ. ಯಾವುದು ಎಂಟೈರ್ ಫಂಕ್ಷನ್ ಇದ್ದಾಗ ಮಾತ್ರ. ಮಿರೋಮಾರ್ಫಿಕ್ ಇದ್ರೆ ಅಟ್ ಮೋಸ್ಟ್ 2 ವ್ಯಾಲ್ಯೂಸ್ ಬಿಡುತ್ತೆ. ಅನಾಲಿಟಿಕ್ ಇದ್ರೆ ಎನಿ ಬೌಂಡೆಡ್ ಅನಾಲಿಟಿಕ್ ಫಂಕ್ಷನ್ ಇಸ್ ಕಾನ್ಸ್ಟೆಂಟ್. ಇದು 3 ಥಿಯರಮ್ಸ್. ಇದನ್ನ ಯೂಸ್ ಮಾಡುವ. ಕ್ವಶನ್ ಏನ್ ಕೇಳಿದ್ದಾರೆ, ಎಫ್ ಫ್ರಮ್ ಯು ಟು ಸಿ ಇಸ್ ಅ analytic function, u is open disk, which of the following conditions imply f is constant? Okay, andre do not imply. Okay, so real part is real part is bounded on u. Real part is bounded ಅಂದ್ರೆ it implies f is constant. Incorrect ಇದೆ. ನಾವು ಅದೇ ಹೇಳಿದ್ದು. ಬೌಂಡೆಡ್ ಅಂದ್ರೆ ಆಕ್ಚುಲಿ ಇದು ಆಗುತ್ತೆ, ನಾವು ಹೇಳಿದಲ್ಲ omit at most one value. ಯಾವ ತರ ಬೌಂಡೆಡ್ ಅಂದ್ರೆ ಎನಿ ಟೈಪ್ ಆಫ್ ಬೌಂಡೆಡ್ ಇಸ್ ಫೈನ್. ರಿಯಲ್ ಪಾರ್ಟ್ ಅಥವಾ ಇಮ್ಯಾಜಿನರಿ ಪಾರ್ಟ್ ಅಥವಾ ಬೇರೆ ಏನಾದ್ರು ಅವರು ಹೇಳ್ತಾರೆ ಅಂದ್ರೆ ಕೆನಾಟ್ ಟೇಕ್ ವ್ಯಾಲ್ಯೂಸ್ ಇನ್ ಯೂನಿಟ್ ಡಿಸ್ಕ್ ಅಂತ, ಅಂದ್ರೆ ಆಲ್ವೇಸ್ ಟೇಕ್ಸ್ ವ್ಯಾಲ್ಯೂ ಔಟ್ಸೈಡ್ ಯೂನಿಟ್ ಡಿಸ್ಕ್. ಈ ತರ ಬೌಂಡೆಡ್ ಹಾಕಿದ್ರು ಇದು ವ್ಯಾಲಿಡ್ ಇದೆ. ಎಫ್ ಇಸ್ ಕಾನ್ಸ್ಟೆಂಟ್ ಆನ್ ಯು. ಓಕೆ, ಇದೇ ಕ್ವಶನ್ ಕೇಳಿದಾರೆ, ಎಫ್ ಇಸ್ ಕಾನ್ಸ್ಟೆಂಟ್ ಆನ್ ಯು ಅಂತಾನೆ ಇದೆ, ಅದೇನೋ ಗೊತ್ತಿಲ್ಲ. ಸೊ ಡಸ್ ನಾಟ್ ಇಂಪ್ಲೈ ಅಂತ ಕೇಳಿದ್ದಾರೆ, ಇದು ಇಂಪ್ಲೈ ಆಗುತ್ತೆ. ಎಫ್ ಅಸ್ಯೂಮ್ಸ್ ಓನ್ಲಿ ಇಮ್ಯಾಜಿನರಿ ವ್ಯಾಲ್ಯೂಸ್ ಆನ್ ಯು. ಇದು ಇಂಪ್ಲೈ ಮಾಡುತ್ತೆ. ಆಕ್ಚುಲಿ ಇದು ಸಿಮಿಲರ್. ಇದು ಎಫ್ ಡ್ಯಾಶ್ ಇಸ್ ಕಾನ್ಸ್ಟೆಂಟ್ ಆನ್ ಯು. ಎಫ್ ಡ್ಯಾಶ್ ಇಸ್ ಕಾನ್ಸ್ಟೆಂಟ್ ಆನ್ ಯು ಆದ್ರೆ ಏನಾಗುತ್ತೆ ಅಂದ್ರೆ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಸಿ. ಅಂದ್ರೆ ಎಫ್ ಏನಾಗುತ್ತೆ, ಸಿ ಎಕ್ಸ್ ಪ್ಲಸ್ ಸಿ ಝೆಡ್ ಪ್ಲಸ್ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಇದಾವೆ. ಇಂಟಿಗ್ರೇಷನ್ ಮಾಡಿದ್ರೆ ಸಿ ಝೆಡ್ ಪ್ಲಸ್ ಡಿ ಫಾರ್ಮಲ್ ಇದೆ. ಹೌದಾ? ಸಿ ಝೆಡ್ ಪ್ಲಸ್ ಡಿ ಫಾರ್ಮಲ್ ಇದ್ರೆ ಅದು ಕಾನ್ಸ್ಟೆಂಟ್ ಅಲ್ಲ ಅಲ್ವಾ? does not imply f is constant. So it ಓಕೆ, ಮಿನಿಮಮ್ ವ್ಯಾಲ್ಯೂ 0,1 ನಲ್ಲಿ ಮಿನಿಮಮ್ ವ್ಯಾಲ್ಯೂ ಎಲ್ಲಿರುತ್ತೆ? ಮಿನಿಮಮ್ ವ್ಯಾಲ್ಯೂ 0ನೇ, ಹೌದಾ? ಅಟ್ ದ ಸೆಂಟರ್. ಸೊ ಇದು ಆನ್ಸರ್ ಅಲ್ಲ. 1 ಏನಾಗುತ್ತೆ? ಇದದು 1, ಕೊಮಾ ಅಂತ ಕೊಟ್ರೆ ಇದ್ರ ಅರ್ಥ ಏನು? ನೋಟೇಶನ್ B0,1. ಇದು ಮೋಸ್ಟ್ಲಿ ಇದಿರ್ಬೇಕು, ಆನ್ಯುಲಾರ್ ರೀಜನ್ ನೋಟೇಶನ್ ಇರ್ಬೇಕು ಇದು. ಯಾಕಂದ್ರೆ ಸ್ಕ್ವೇರ್ ಬ್ರಾಕೆಟ್ ಅದ್ರಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ R1 R2 ಇದ್ರೆ ಈ ತರ, ಈ ರೀಜನ್ ಶೇಡೆಡ್ ರೀಜನ್, ಇದನ್ನ BR1 R2 ಅಂತ ಹೇಳ್ತಾರೆ. A, R ಅಂತಿದ್ರೆ ಅದು ಸೆಂಟರ್ಡ್ ಅಟ್ A, ರೇಡಿಯಸ್ R. ಇದೆರಡು ನೋಟೇಶನ್ ಬಾಲ್. ಸೊ ಈ ನೋಟೇಶನ್ ಇರೋದ್ರಿಂದ ಅವ್ರೇನ್ ಹೇಳ್ತಿದ್ದಾರೆ, ಓಪನ್ ಇದು ನೋಟೇಶನ್ ಅಲ್ಲ, ಸ್ಕ್ವೇರ್ ಬ್ರಾಕೆಟ್. ಸೊ ಇವ್ರೇನ್ ಹೇಳ್ತಾರೆ, ಇದು ರೇಡಿಯಸ್ 1, ರೇಡಿಯಸ್ 2. ಸೊ ಇದ್ರದ್ದು ಮಿನಿಮಮ್ ವ್ಯಾಲ್ಯೂ ಇರುತ್ತೆ, ಇಲ್ಲಿರುತ್ತೆ. ಸೊ ಆಕ್ಚುಲಿ ಇದು ಕರೆಕ್ಟ್ ಇದೆ. ಆಯ್ತು, ಬೇರೆ ಚೆಕ್ ಮಾಡುವ ಏನಾಗುತ್ತೆ ಅಂತ.
ಒಂದು ನಿಮಿಷ. ಓಕೆ, ನಾನು ಸಾಲ್ವ್ ಮಾಡಲ್ಲ ಇದು. ನಂಗೆ ಏನಂತ ಗೊತ್ತಾಗಿಲ್ಲ. ಇವ್ರು ಆಕ್ಚುಲಿ ನೋಟೇಶನ್ ಡಿಫೈನ್ ಮಾಡಿರ್ಬೇಕಿತ್ತು. ಐ ಕೊಮ ಹಾಫ್ ಅಂದ್ರೆ ರೇಡಿಯಸ್ ಐ ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ರೇಡಿಯಸ್ ಆಲ್ವೇಸ್ ಗ್ರೇಟರ್ ದನ್ 0 ಅಥವಾ ಈಕ್ವಲ್ ಟು ಸಮ್ ಟೈಮ್ಸ್. ಬಟ್ ಇದೇನು ಇದು ಯಾವ ನೋಟೇಶನ್ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇದು ಬಾಲ್ ನೋಟೇಶನ್ ಅಲ್ಲ, ಇದು ಮಿಸ್ಟೇಕ್. ಅಥವಾ ಬಾಲ್ ನೋಟೇಶನ್ ಇರ್ಬೇಕು, ಯಾಕಂದ್ರೆ ನೆಕ್ಸ್ಟ್ ಒನ್ ಅಲ್ಲಿ ಅವರು ಎ ಕೊಮ ಆರ್ ಅಂತ ಯೂಸ್ ಮಾಡಿದ್ದಾರೆ. ಆಕ್ಚುಲಿ ಇದು ಈ ತರ ಇರ್ಬೇಕು. ಓಕೆ, ನೆಕ್ಸ್ಟ್ ಒನ್ ಅದೇ ಸೇಮ್ ಮ್ಯಾಕ್ಸಿಮಮ್ ಮಾಡ್ಯುಲಸ್ ಪ್ರಿನ್ಸಿಪಲ್ ಯೂಸ್ ಮಾಡಬೇಕು. ಎಂ ಇಸ್ ಸುಪ್ರೀಮಮ್ ಆಫ್ ಮಾಡ್ಯುಲಸ್ z ಬಿಲಾಂಗ್ಸ್ ಟು ದ ಬೌಂಡ್ರಿ. ಓಕೆ, ಸೊ ಇವ್ರೇನ್ ಕೇಳಿದ್ದಾರೆ? ಸೊ ಇದ್ರ ಅಂದ್ರೆ ಏನೋ ಒಂದಿದೆ ಬಿ ಅಂತ ಬಾಲ್ ಅಂತ ಕೊಟ್ಟಿದ್ದಾರೆ ಅವರು. ಓಕೆ, ಬಿ ಅಂದ್ರೆ ಬಾಲ್ ಅಂತ ಕೊಟ್ಟಿದ್ದಾರೆ. ಸೊ ಯು ಅಂತ ಏನೋ ಒಂದಿದೆ ಓಪನ್ ಕನೆಕ್ಟೆಡ್ ಸೆಟ್. ಅದ್ರೊಳಗಡೆ ಒಂದು ಬಾಲ್ ಇದೆ ಬಿ, ಸೆಂಟರ್ಡ್ ಅಟ್ ಎ ವಿತ್ ರೇಡಿಯಸ್ ಆರ್, ಇದನ್ನ ಅವರು ಕೊಟ್ಟಿದ್ದಾರೆ. ಆಮೇಲೆ ಒಂದು ಅನಾಲಿಟಿಕ್ ಫಂಕ್ಷನ್ ಯು ಟು ಸಿ ಡಿಫೈನ್ ಮಾಡಿದೆ. ನಮ್ಗೆ ಏನ್ ಕೇಳಿದಾರೆ? ಎಂ ಇಸ್ ದ ಸುಪ್ರೀಮಮ್, ದೆನ್ ಸುಪ್ರೀಮಮ್ ಯಾವ್ದ್ರ ಸುಪ್ರೀಮಮ್ ಅಂತ ಕೇಳಿದಾರೆ ಅವರು. ಅಂದ್ರೆ ಫಾರ್ ಆಲ್ ಝೆಡ್ ಇನ್ ಬಿ ನ, ಝೆಡ್ ಇನ್ ಯು ನ, ಝೆಡ್ ಇನ್, ಓಕೆ, ಇದು ಮಿನಿಮಮ್ ಅಂತ ಹೇಳಿದ್ದಾರೆ. ಸೊ ಇದು ಮ್ಯಾಕ್ಸಿಮಮ್, ಇದು ಸುಪ್ರೀಮಮ್ ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂನೇ. ಸೊ ಇಲ್ಲಿ ಯಾವಾಗ್ಲೂ ಯಾವ್ದ್ರ ಬೌಂಡ್ರಿ ಬಗ್ಗೆ ಮಾತಾಡ್ತಾರೆ ಅವರು? ಬಿ ಬಗ್ಗೆ ಮಾತಾಡ್ತಾರೆ. ಸೊ ಬಿ ಇರ್ಬೇಕು ಆನ್ಸರ್. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಈ ಬಾಲ್ ಅಲ್ಲಿ ಮ್ಯಾಕ್ಸಿಮಮ್ ಈ ಬಾಲ್ ಇದು ಬೌಂಡ್ರಿ ಮೇಲಿದೆ ಅಂತ. ಇಲ್ಲಿ ವ್ಯಾಲ್ಯೂ ಎಷ್ಟಿದೆ ಅಂತ ನಮ್ಗೆ ಹೇಳಲಿಕ್ಕೆ ಆಗಲ್ಲ. ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು. ನಾವು ಮ್ಯಾಕ್ಸಿಮಮ್ ಇದೇ ಮ್ಯಾಕ್ಸಿಮಮ್ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಯು ಬಗ್ಗೆ ನಾವೇನು ಕ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ, ಬರೀ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತದೆ. ಓಕೆ, ನೆಕ್ಸ್ಟ್ ಒನ್ ಏನ್ ಹೇಳಿದ್ದಾರೆ? ಸಿ ಇನ್ಫಿನಿಟಿ ಇನ್ಫಿನಿಟಿ ಇಸ್ ಅ ಬೈಲಿನಿಯರ್ ಮ್ಯಾಪ್. ಬೈಲಿನಿಯರ್ ಮ್ಯಾಪ್ ಬಗ್ಗೆನೂ ನೋಡ್ಕೊಳ್ಳಿ. ಬೈಲಿನಿಯರ್ ಮ್ಯಾಪ್ ಇಂಪಾರ್ಟೆಂಟ್. ಎಫ್ ಅಥವಾ ಇಲ್ಲಿ 5 ಕೊಟ್ಟಿದ್ದಾರೆ. 5 ಇದ್ರೆ 5 is a linear map from Z to Z. It takes Z to, sorry, one minute, notation ಸರಿ ಇಲ್ಲ, equal to AZ plus B by CZ plus D. ಇದ್ರಲ್ಲಿ ಆಕ್ಚುಲಿ ಇನ್ನೊಂದು ಕಂಡೀಷನ್ ಇದೆ, AD minus BC not 0. Of course D cannot be simultaneously 0. ಅದಕ್ಕೆ ಸೊ ಇದೊಂದು ಮ್ಯಾಪ್ ಇದೆ such that to C infinity such that phi of Z equal to set point ಗೊತ್ತಿರ್ಬೋದು. ಮ್ಯಾಕ್ಸಿಮಮ್ 2 ಇದೆ ಅದರದ್ದು. ಬೈಲಿನಿಯರ್ ಮ್ಯಾಪ್ ಸೊ ಮ್ಯಾಕ್ಸಿಮಮ್ 2 ಅಂದ್ರೆ ಏನು? ಅದಕ್ಕಿಂತ ಕಡಿಮೆ ಇರ್ಬೋದು, 1 ಕೂಡ ಇರ್ಬೋದು. ಅದು ಆಕ್ಚುಲಿ ನೀವು ಆಲ್ಫೋರ್ಸ್ ನೋಡಿದ್ರೆ ಅದ್ರಲ್ಲಿ ಅವ್ರು ಆಕ್ಚುಲಿ ಯಾವ 2 ಪಾಯಿಂಟ್ ಅಂತಾನು ಹೇಳಿದ್ದಾರೆ. ಇದನ್ನ ಈಕ್ವಲ್ ಟು Z ಅಂತ ತಗೊಂಡು ಇದನ್ನ ಸಾಲ್ವ್ ಮಾಡ್ಬೇಕು. ಇದನ್ನ ಸಾಲ್ವ್ ಮಾಡಿದ್ರೆ ಆಕ್ಚುಲಿ ಏನಾಗುತ್ತೆ? ಇದು ಕ್ವಾಡ್ರಾಟಿಕ್ ಈಕ್ವೇಶನ್, ಹೌದಾ? AZ ಪ್ಲಸ್ B ಇಸ್ ಈಕ್ವಲ್ ಟು Z ಇಂಟು CZ ಪ್ಲಸ್ D. ಆ ಕಡೆ ಈ ಕಡೆ ಮಾಡಿದ್ರೆ ಏನಾಗುತ್ತೆ? AZ ಪ್ಲಸ್ B ಇಸ್ ಈಕ್ವಲ್ ಟು CZ ಸ್ಕ್ವೇರ್ ಪ್ಲಸ್ DZ. ರಿಅರೇಂಜ್ ಮಾಡಿದ್ರೆ CZ ಸ್ಕ್ವೇರ್ ಪ್ಲಸ್ D ಮೈನಸ್ A ಇಂಟು Z ಪ್ಲಸ್ ಮೈನಸ್ B ಇಸ್ ಈಕ್ವಲ್ ಟು 0. ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಗಿರೋದ್ರಿಂದ Z ಗೆ ಎಷ್ಟು ವ್ಯಾಲ್ಯೂ ಬರುತ್ತೆ? ಮ್ಯಾಕ್ಸಿಮಮ್ 2 ವ್ಯಾಲ್ಯೂಸ್. ಸೊ ಅದಕ್ಕೆ ಇದು ಆನ್ಸರ್, ಮ್ಯಾಕ್ಸಿಮಮ್ 2. ಆಕ್ಚುಲಿ ಅದು ಯಾವ್ದಂತ ಬೇಕಾದ್ರೆ ನೀವು ಇದರಲ್ಲಿ ನೋಡ್ಬೋದು. Z ಇಸ್ ಈಕ್ವಲ್ ಟು A ಮೈನಸ್ D ಪ್ಲಸ್ ಮೈನಸ್ ರೂಟ್ A ಮೈನಸ್ D ಹೋಲ್ ಸ್ಕ್ವೇರ್ ಮೈನಸ್ 4 ಪ್ಲಸ್ 4BC ಬೈ 2C. ಇದೆರಡು ಫಿಕ್ಸ್ ಪಾಯಿಂಟ್ಸ್.
ಎರಡು ಸೇಮ್ ಆಗಿರ್ಬೋದು. ಯಾವಾಗ ಸೇಮ್ ಆಗಿರುತ್ತೆ? ಇದು 0 ಇದ್ದಾಗ. ಯಾಕಂದ್ರೆ a ಮೈನಸ್ d ಪ್ಲಸ್ ಮೈನಸ್ 0 ಅಂದ್ರೆ ಸೇಮ್ ವ್ಯಾಲ್ಯೂ. ಸೊ ಇದು ಸೇಮ್, ನೀವು ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ಆಯ್ತು ಇದ್ರಲ್ಲಿ. ಇದು ಆಕ್ಚುಲಿ ಥಿಯರಿ ಅಷ್ಟೇ ಕೇಳಿರೋದು. ಅವ್ರು ನಿಮ್ಗೊಂದು ಬೈಲಿನಿಯರ್ ಮ್ಯಾಪ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ z ಪ್ಲಸ್ ಐ ಬೈ z ಮೈನಸ್ ಐ, ಈ ತರ ಒಂದು ಏನೋ ಮ್ಯಾಪ್ ಕೊಟ್ಟಿದ್ದಾರೆ. 2z ಏನಾದ್ರು ತಗೊಳ್ಳಿ, ಈ ತರ ಐ ಇರ್ಬೇಕಾಗಿಲ್ಲ, i ಪ್ಲಸ್ 1 ಏನಾದ್ರು. ಸೊ ಇದನ್ನ ನೀವು ಸಾಲ್ವ್ ಮಾಡ್ಬೇಕಾದ್ರೆ a b c d ತಗೊಳ್ಳಿ, ಇದ್ರಲ್ಲಿ ಹಾಕಿ ಡೈರೆಕ್ಟ್ ಹಾಕಿ ಅಂದ್ರೆ ಏನು, ಇದನ್ನ ಈಕ್ವಲ್ ಟು z ಮಾಡಿ ನೀವು ಸಾಲ್ವ್ ಮಾಡಿದ್ರೆ ಆಯ್ತು ಅಷ್ಟೇ. ಸೊ ಅದರ ಸೊಲ್ಯೂಷನ್ ಯಾವ್ದು ಬರುತ್ತೆ z ಇದು, ಅದು ಫಿಕ್ಸ್ಡ್ ಪಾಯಿಂಟ್ಸ್. ಜಸ್ಟ್ ಡೆಫಿನೇಷನ್ ಅಷ್ಟೇ ಯೂಸ್ ಮಾಡಿದ್ರೆ ಸಾಕು. ಓಕೆ, ಇದು ಕಾಚಿ ಇಂಟೆಗ್ರಲ್, ಇದು ನಿಮ್ಗೆ ಗೊತ್ತಿರ್ಬೋದು. ಇದನ್ನ ಸಾಲ್ವ್ ಮಾಡ್ಬೇಕು. ಕಾಚಿ ಇಂಟೆಗ್ರಲ್ ಬಗ್ಗೆ ಏನ್ ಗೊತ್ತಿದೆ? ಕಾಚಿ ಇಂಟೆಗ್ರಲ್ ಮತ್ತೆ ರೆಸಿಡ್ಯೂ ಬಗ್ಗೆನೂ ಗೊತ್ತಿರ್ಬೇಕು. ರೆಸಿಡ್ಯೂ f ಆಫ್ z ಒಂದು ಫಂಕ್ಷನ್ ಇದ್ರೆ ರೆಸಿಡ್ಯೂ ಆಸ್ z ಟೆನ್ಸ್ ಟು a(() ಅಂತ. ಅದ್ ಗೊತ್ತಾಗಿ ನೀವು ಏನ್ ಹೇಳ್ಬೋದು? ಸಿಂಗ್ಯುಲಾರಿಟೀಸ್ ಬಗ್ಗೆ ಹೇಳ್ಬೋದು. ಸೊ ಈ ಥಿಯರಿ ನೀವು ಓದ್ಬೇಕು ಸ್ವಲ್ಪ, ಅಟ್ ಲೀಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಇದರಲ್ಲಿ ಕ್ವಶನ್ ಬಂದೇ ಬರುತ್ತೆ. ಬೇರೆ ಏನಿದೆ, ಆಮೇಲೆ ಐಸೋಲೇಟೆಡ್, ನಾನ್ ಐಸೋಲೇಟೆಡ್, ಇದೆಲ್ಲ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ನೀವು ಯಾವ್ದಾದ್ರು ಒಂದು ಈ ಕ್ವಶನ್ ನೋಡಿದ್ರೆ ನೀವು ಮಾಡುವಾಗ ಇದ್ರ ಆ ಕಡೆ ಈ ಕಡೆನೂ ನೋಡ್ಬೇಕು. ಅಂದ್ರೆ ಈ ಫಾರ್ಮುಲಾ ಇದ್ರೆ ಈ ತರ ಓಕೆ, ಅದು ಸರಿ, ಬಟ್ ಆ ಕಾನ್ಸೆಪ್ಟ್ ರೆಸಿಡ್ಯೂಸ್. ಸೊ ರೆಸಿಡ್ಯೂಸ್ ಅಲ್ಲಿ ಬೇರೆ ಏನಿದೆ, ಸಿಂಗ್ಯುಲಾರಿಟೀಸ್ ಇದೆ, ಅದೆಲ್ಲ ನೋಡ್ಬೇಕು. ಆಮೇಲೆ ರೆಸಿಡ್ಯೂ ಅಲ್ಲಿ ಪುನಃ ರೆಸಿಡ್ಯೂ ಅಟ್ ಇನ್ಫಿನಿಟಿ ಅಂತಾನು ಎಕ್ಸ್ಟ್ರಾ ಕಾನ್ಸೆಪ್ಟ್ ಇದೆ. ಸೊ ಅದನ್ನ ನೋಡ್ಬೇಕು. ಆಮೇಲೆ ಕೆಲವೊಂದು ಈಸಿ ಕ್ವಶನ್ಸ್ ಇರ್ತವೆ. ವಿಚ್ ಆಫ್ ದ ಫಾಲೋಯಿಂಗ್ ಹೋಲ್ಡ್ಸ್ ಫಾರ್ n? ಇದು ನೀವು n ಇದ್ ವ್ಯಾಲ್ಯೂ ಹಾಕ್ತಾ ಹೋದ್ರೆ ಆಯ್ತು, ಟ್ರಯಲ್ ಅಂಡ್ ಎರರ್ ಮಾಡಿದ್ರೆ ಆಯ್ತು. n ಈಕ್ವಲ್ ಟು 1 ಇಂದ ಸ್ಟಾರ್ಟ್ ಮಾಡುವ. 1 ಹಾಕಿದ್ರೆ ಏನಾಗುತ್ತೆ? 3 ಸ್ಕ್ವೇರ್, 9 ಲೆಸ್ ದ್ಯಾನ್ 4, ಇದು ರಾಂಗ್. 2 ಅಲ್ಲಿ ಹಾಕಿದ್ರೆ ಏನಾಗುತ್ತೆ? 3 ಇಸ್ ಲೆಸ್ ದ್ಯಾನ್ 3, ಇದು ಕೂಡ ರಾಂಗ್. ಯಾಕಂದ್ರೆ ಲೆಸ್ ದ್ಯಾನ್ ಈಕ್ವಲ್ ಟು ಇಲ್ಲ, ಲೆಸ್ ದ್ಯಾನ್ ಅಷ್ಟೇ ಇದೆ. 3 ಇಸ್ ನಾಟ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ 3. ಈಕ್ವಲ್ ಟು ಗ್ರೇಟರ್ ದ್ಯಾನ್ 3, ಇದು ರಾಂಗ್ ಆಯ್ತು. ಓಕೆ, ಇದು ಈಸಿ ಕೊಟ್ಟಿದ್ದಾರೆ ಇದರಲ್ಲಿ. ಬಟ್ ಯೂಶುವಲಿ ಒಂದೇ ವ್ಯಾಲ್ಯೂ ಹಾಕಿದ್ರೆ ಆನ್ಸರ್ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ n ಈಕ್ವಲ್ ಟು 2 ಗೆ ಟ್ರೈ ಮಾಡಿ, ಆಮೇಲೆ 3 ಟ್ರೈ ಮಾಡಿ. ಆಲ್ಮೋಸ್ಟ್ 3 ವ್ಯಾಲ್ಯೂಸ್ ಹಾಕಿದ್ರೆ ಅಷ್ಟೇ ಆವಾಗ ಆನ್ಸರ್ ಬರುತ್ತೆ. ನೀವು ಯಾವಾಗ್ಲೂ ಆನ್ಸರ್ ಕರೆಕ್ಟ್ ಅಂತ ಹೇಳಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಲೆಸ್ ದ್ಯಾನ್ ಈಕ್ವಲ್ ಟು ಇದ್ರೆ ನಾವು 3 ಲೆಸ್ ದ್ಯಾನ್ ಈಕ್ವಲ್ ಟು 3 ಇದು ಆನ್ಸರ್ ಅಂತ ಹೇಳಲಿಕ್ಕೆ ಆಗಲ್ಲ. ಯಾವಾಗ್ಲೂ ನಾವು ಟ್ರಯಲ್ ಅಂಡ್ ಎರರ್ ಅಲ್ಲಿ ಆಪ್ಷನ್ಸ್ ರಿಮೂವ್ ಮಾಡ್ತಿರೋದು, ಆನ್ಸರ್ ಕರೆಕ್ಟ್ ಅಂತ ಹೇಳಲಿಕ್ಕೆ ಆಗಲ್ಲ. ನೀವು 4 ಆಪ್ಷನ್ ರಿಮೂವ್ ಮಾಡಿ 3 ಆಪ್ಷನ್ ರಿಮೂವ್ ಮಾಡಿದ್ರೆ ಅವಾಗ ನೀನು ಉಳಿದಿರೋ ಆನ್ಸರ್ ಕರೆಕ್ಟ್ ಅಂತ ಹೇಳ್ಬೋದು ಅಷ್ಟೇ. ಯಾವ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಸೆಕೆಂಡ್ ಒನ್ ಅಲ್ಲಿ ಇದು ಕರೆಕ್ಟ್ ಟ್ರೂ ಸಿಕ್ತಂದ್ರೆ ಅದು ಆನ್ಸರ್ ಅಂತ ಹಾಕಿದ್ರೆ ರಾಂಗ್. ನೀವು ಉಳಿದ 2 ಆಪ್ಷನ್ ಚೆಕ್ ಮಾಡ್ಬೇಕು. ವಿಚ್ ಆಫ್ ದ ಓಕೆ, ಇದು ಗ್ರೂಪ್ಸ್ ಡೆಫಿನೇಷನ್ಸ್ ಬಗ್ಗೆ ಕೇಳ್ತಾರೆ. ಸೊ ಡೆಫಿನೇಷನ್ ಇಂದ ಎಕ್ಸಾಂಪಲ್, ಆಕ್ಚುಲಿ ಡೆಫಿನೇಷನ್, ಎಕ್ಸಾಂಪಲ್, ಆಮೇಲೆ ನಾನ್ ಎಕ್ಸಾಂಪಲ್, ಇದೆಲ್ಲ ನೀವು ನೋಡ್ಕೋಬೇಕು ಏನೇನಿದೆ ಅಂತ. ಬೇರೆ ಪ್ರಾಪರ್ಟೀಸ್ ಎಲ್ಲ ಓಕೆ, ಅದಾದ್ಮೇಲೆ ಸಬ್ ಗ್ರೂಪ್, ಆಮೇಲೆ ಸೆಂಟರ್ ಆಫ್ ದ ಗ್ರೂಪ್, ಆರ್ಡರ್ ಆಫ್ ದ ಗ್ರೂಪ್, ಎಲಿಮೆಂಟ್ಸ್, ಆಮೇಲೆ ಸೈಕ್ಲಿಕ್ ಗ್ರೂಪ್, ಫೈನೈಟ್ ಗ್ರೂಪ್, ಇನ್ಫೈನೈಟ್ ಗ್ರೂಪ್, ನಾನ್ ಎಕ್ಸಾಂಪಲ್ ಪ್ರಾಪರ್ಟೀಸ್ ಎಲ್ಲ ನೋಡ್ಕೋಬೇಕು. ಓಕೆ, ನೀವು ಲಾಂಗ್ ಪ್ರಿಪರೇಷನ್ ಮಾಡೋದಾದ್ರೆ, ಅಂದ್ರೆ ನೀವು ನೆಕ್ಸ್ಟ್ ಇಯರ್ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತೀರಾದ್ರೆ ನೀವ್ ಏನ್ ಮಾಡಿ ಅಂದ್ರೆ ಇದನ್ನ ನೀವು ಡೈರೆಕ್ಟ್ ಆಗಿ ತಗೋಬೇಡಿ. ಈಗ ನೀವೀಗ ಬುಕ್ ನೋಡಿದ್ರಲ್ಲಿ ಇರುತ್ತೆ ಡೆಫಿನೇಷನ್, ಇದು ಎಕ್ಸಾಂಪಲ್, ಇದು ನಾನ್ ಎಕ್ಸಾಂಪಲ್ ಅಂತ ಇರುತ್ತೆ. ಬಟ್ ನೀವು ಆತರ ಮಾಡಬಾರ್ದು, ಆಕ್ಚುಲಿ ಅದು ಒಳ್ಳೇದಲ್ಲ. ನೀವೇನ್ ಮಾಡ್ಬೇಕು, ಡೆಫಿನೇಷನ್ ಅಷ್ಟೇ ನೋಡ್ಬೇಕು, ಎಕ್ಸಾಂಪಲ್ ನೀವೇ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಸಿಂಪಲ್ ಎಕ್ಸಾಂಪಲ್ಸ್ ಇದೆ, ಈಗ ಝೆಡ್ ಗ್ರೂಪಾ ಅಥವಾ ಆರ್ ಗ್ರೂಪಾ, ಈ ತರ ನೀವೇ ಕ್ವಶನ್ ಕೇಳ್ಬೇಕು. ಸೊ ಈಚ್ ಇದಕ್ಕೆ ಆರ್ ಸೈಕ್ಲಿಕ್ ಗ್ರೂಪಾ ಅಥವಾ ಝೆಡ್ ಸೈಕ್ಲಿಕ್ ಗ್ರೂಪಾ, ಅಥವಾ ಅದು ಝೆಡ್ ಇದ್ ಸೆಂಟರ್ ಏನಿರ್ಬೋದು, ಆರ್ ಇದ್ ಸೆಂಟರ್ ಏನಿರ್ಬೋದು, ಅಥವಾ ಬೇರೆ ಬೇರೆ ಮ್ಯಾಟ್ರಿಸಸ್ ತಗೊಂಡು ಅದರ ಸೆಂಟರ್ ಏನಿರ್ಬೋದು, ಅಥವಾ ಅದು ಗ್ರೂಪ್ ಆಗುತ್ತಾ, ಕಮ್ಯುಟೇಟಿವ್, ಅಬಿಲಿಯನ್ ಗ್ರೂಪ್, ಆ ತರ ನೀವು ಕ್ವಶನ್ ನೀವೇ ಕೇಳ್ಬೇಕು. ಬುಕ್ ಅಲ್ಲಿ ಇರುತ್ತೆ ದಿಸ್ ಇಸ್ ಅನ್ ಅಬಿಲಿಯನ್ ಗ್ರೂಪ್ ಅಂತ, ಅದ್ ನೀವು ನೆನ್ಪಿಡೋದಲ್ಲ,
ನೀವು ಫಸ್ಟ್ ಗೆ ಟ್ರೈ ಮಾಡ್ಬೇಕು. ಲಾಂಗ್ ಪ್ರಿಪರೇಷನ್ ಮಾಡ್ತಿರೋರಿಗೆ ಹೇಳ್ತಿರೋದು ನಾನು. ಈ 1 ಮಂತ್ ಅಲ್ಲಿ ನೀವು ಇದೆಲ್ಲ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಬಟ್ ನಿಮ್ಗೆ ಆಕ್ಚುಲಿ ನಿಮ್ಗೆ ಮ್ಯಾಥ್ಸ್ ಮಾಡ್ಬೇಕು, ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನೀವೇ ಎಕ್ಸಾಂಪಲ್ ಕೊಡ್ಬೇಕು, ನೀವೇ ನಾನ್ ಎಕ್ಸಾಂಪಲ್ ಕೊಡ್ಬೇಕು. ಓಕೆ, ಅದರಲ್ಲಿ ಬೇಕಾದ್ರೆ ಇದನ್ನ ಸಾಲ್ವ್ ಮಾಡು. ಎ ಇಸ್ ಅ ರ್ಯಾಷನಲ್ ನಂಬರ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇದು ಗ್ರೂಪ್ ಆಗ್ತದಾ ಇಲ್ಲ ಅಂತ ಕೇಳಿದ್ದಾರೆ. ಓಕೆ, ಸೊ ಈ ತರ ಕ್ವಶನ್ಸ್ ಇದ್ರೆ ನೀವ್ ಏನೇನ್ ಚೆಕ್ ಮಾಡ್ಬೇಕು? ಫಸ್ಟ್, ಗ್ರೂಪ್ ಅಂದ್ರೆ ಕ್ಲೋಜರ್ ಆಗಿರ್ಬೇಕು, ಬೈನರಿ ಆಪರೇಷನ್ ಕ್ಲೋಸ್ ಆಗಿರ್ಬೇಕು. ಸೆಕೆಂಡ್, ಅಸೋಸಿಯೇಟಿವ್ ಚೆಕ್ ಮಾಡ್ಬೇಕು. ಥರ್ಡ್, ಐಡೆಂಟಿಟಿ ಚೆಕ್ ಮಾಡ್ಬೇಕು. ಫೋರ್ತ್, ಇನ್ವರ್ಸ್ ಬಗ್ಗೆ ಚೆಕ್ ಮಾಡ್ಬೇಕು. ಇದು ಐಡೆಂಟಿಟಿ ಮತ್ತೆ ಇನ್ವರ್ಸ್ ಎರಡು ಯುನೀಕ್ ಆಗಿರ್ಬೇಕು. ನಿಮ್ಗೆ ಎರಡೆರಡು ಬಂದ್ರೆ, ಬೇರೆ ಬೇರೆ ಬಂದ್ರೆ ಅದು ಗ್ರೂಪ್ ಅಲ್ಲ. ಓಕೆ, ಕಮ್ಯುಟೇಟಿವಿಟಿ ಒಂದು ಪ್ರಾಪರ್ಟಿ ಅಲ್ಲ, ಅದು ಅಬಿಲಿಯನ್ ಗ್ರೂಪ್ ಇದ್ ಪ್ರಾಪರ್ಟಿ. ನಿಮ್ಗೆ ಇದು ಚೆಕ್ ಮಾಡ್ಲಿಕ್ಕೆ ಇದನ್ನ ಅಷ್ಟೇ ಚೆಕ್ ಮಾಡಿ. ಓಕೆ, ಫಸ್ಟ್ ಒನ್ ವಿತ್ ರೆಸ್ಪೆಕ್ಟ್. ಓಕೆ, ಇದು ಡೆಫಿನೆಟ್ಲಿ ರಾಂಗ್. ಹೌದಾ? ಒಂದ್ ನಿಮಿಷ, ಯಾವ್ದಾದ್ರು ಎಲಿಮಿನೇಟ್ ಮಾಡ್ಬೋದಾ ನೋಡಿ ಆಪ್ಷನ್ಸ್ ನ. ಫಸ್ಟ್ ಒನ್ ಏನ್ ಹೇಳ್ತಾ ಇದೆ? ಈಸ್ ಅ ಗ್ರೂಪ್. ಆಕ್ಚುಲಿ ಫಸ್ಟ್ ಒನ್ ಕರೆಕ್ಟ್ ಇದೆ ಅನ್ಸುತ್ತೆ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ನೀವು ಇನ್ನೊಂದು ಬಿ ಬಿ ತಗೊಂಡ್ರೆ ಏನಾಗುತ್ತೆ? ಎರಡು ಬೇರೆ ಬೇರೆ ಮ್ಯಾಟ್ರಿಕ್ಸ್ ತಗೊಂಡ್ರೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 4a b 4ab 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 ಆಗುತ್ತೆ. ಸೊ ಆಕ್ಚುಲಿ ಇನ್ವರ್ಸ್ ಏನಾಯ್ತು? ಎ ಇದು ಇನ್ವರ್ಸ್ ಏನಾಗುತ್ತೆ ಆಕ್ಚುಲಿ? 1/4a 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 1/4a. ಸೊ ಇನ್ವರ್ಸ್ ಸಿಕ್ತು. ಐಡೆಂಟಿಟಿ ಏನಾಗುತ್ತೆ? ಇಲ್ಲಿ 4 ಇರೋದ್ರಿಂದ ಐಡೆಂಟಿಟಿ ಹಾಫ್ ಆಗುತ್ತೆ ನೋಡಿ. ಸೊ ಇದು ಐಡೆಂಟಿಟಿ ಎಲಿಮೆಂಟ್ ಇ ಅಂತ ಹೇಳ್ತೇನೆ ನಾನು. ಸೊ ಆಕ್ಚುಲಿ ಐ ಅಂದ್ರೆ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಯೂಸ್ ಮಾಡ್ತೇವೆ. ಸೊ ನಾನು ಇ ಅಂತ ಇ ಅಥವಾ ಎಪ್ಸಿಲಾನ್ ಅಥವಾ ಏನಾದ್ರು ತಗೊಳ್ಳಿ, ಇದು ಐಡೆಂಟಿಟಿ, ಇದು ಇನ್ವರ್ಸ್. ಸೊ ಅಸೋಸಿಯೇಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಲ್ರೆಡಿ ಕ್ಲೋಜರ್ ಮತ್ತೆ ಅಸೋಸಿಯೇಟಿವ್ ಡೆಫಿನೆಟ್ಲಿ ಇದೆ. ಕ್ಲೋಜರ್ ನೀವು ಚೆಕ್ ಮಾಡ್ಬೇಕು. ಅಂದ್ರೆ ಇದು ಎ ಬಿ ಬರೋದ್ರಿಂದ ಇದು ರ್ಯಾಷನಲ್ ನಂಬರ್ ಇಂಟು ರ್ಯಾಷನಲ್ ಬರ್ತಾ ಇದೆ. ಸೊ ಅದು ಕರೆಕ್ಟ್ ಇದೆ. ಸೊ ಕ್ಲೋಜರ್ ಇದೆ, ಅಸೋಸಿಯೇಟಿವ್ ಇದೆ, ಐಡೆಂಟಿಟಿ ಇದೆ, ಇನ್ವರ್ಸ್ ಇದೆ. ಇದು ಯುನೀಕ್ ಇದೆ, ಇನ್ವರ್ಸ್ ಮತ್ತೆ ಐಡೆಂಟಿಟಿ. ಸೊ ಇದು ಆನ್ಸರ್. ಆಕ್ಚುಲಿ ಬೇರೆದಕ್ಕೂ ನೀವು ಕೌಂಟರ್ ಎಕ್ಸಾಂಪಲ್ ಹುಡುಕ್ಬೇಕು. ಬಟ್ ಅಂದ್ರೆ ಎಕ್ಸಾಮ್ ಅಲ್ಲಿ ಬೇಡ, ಎಕ್ಸಾಮ್ ಅಲ್ಲಿ ಆನ್ಸರ್ ಸಿಕ್ಕಿದ್ರೆ ಸಾಕು. ಬಟ್ ನೀವು ರೂಮಲ್ಲಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಬೇರೆ ಇದ್ರದ್ದು ಯಾಕೆ ಆಗಲ್ಲ ಅಂತ ನೋಡ್ಕೊಳ್ಳಿ. ಇದೆಲ್ಲ ಅಂದ್ರೆ ಇದೆಲ್ಲ ಕೆಲವು ಇಂಪಾರ್ಟೆಂಟ್ ಗ್ರೂಪ್ಸ್ ಇವೆ. ಇವ್ರು ಕೇಳಿದ್ದಾರೆ ZN ಸ್ಟಾರ್ ಯಾಕೆ ಆಗಲ್ಲ ಅಂತ ಕೇಳಿದ್ದಾರೆ. ಆಕ್ಚುಲಿ ಆಲ್ ಇಂಟಿಜರ್ಸ್ ಮಾಡ್ಯುಲೋ n ಅಂತ ಹೇಳಿದ್ದಾರೆ. ಸೊ ZN ಸ್ಟಾರ್ ಅಲ್ಲ, ZN ಅಂತಾನೆ ಹೇಳಿದ್ದಾರೆ. ZN ವಿತ್ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ದಾರೆ. ವಿತ್ ಅಡಿಷನ್ ಇದು ಗ್ರೂಪ್, ಇದು ನಿಮ್ಗೆ ಗೊತ್ತಿದೆ, ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಮಲ್ಟಿಪ್ಲಿಕೇಶನ್ ಜೊತೆ ಇದು ಗ್ರೂಪ್ ಅಲ್ಲ. ಸಿಂಪಲ್ ಎಕ್ಸಾಂಪಲ್ ಯಾವುದು? ಇನ್ವರ್ಸ್ ಎಲಿಮೆಂಟ್ ಅಲ್ಲೇ ಪ್ರಾಬ್ಲಮ್ ಆಗುತ್ತೆ. ಓಕೆ, ಓಕೆ, ಇದರಲ್ಲಿ ಆಕ್ಚುಲಿ ಪ್ರಾಬ್ಲಮ್ ಏನಾದ್ರೆ ಇದ್ರಲ್ಲಿ 0 ಇದೆ. ಫಸ್ಟ್ ಆಫ್ ಆಲ್ 0 ಇದ್ರೆ ಪ್ರಾಬ್ಲಮ್, ಯಾಕಂದ್ರೆ 0 ಇನ್ವರ್ಸ್ ಇಲ್ಲ. ಅದಕ್ಕೆ ಇದರಲ್ಲಿ ಅವ್ರು 0 ರಿಮೂವ್ ಮಾಡಿರೋದು, ನಿಮ್ಗೆ ಗೊತ್ತಿರ್ಬೇಕು. ಯಾಕಂದ್ರೆ ಇಲ್ಲಿ ಇನ್ವರ್ಸ್ ಅಲ್ಲಿ ನೋಡಿದ್ರೆ ನೀವು 1/4a ಅಂತಿದೆ, 1/4 into 0 ಹಾಕಿದ್ರೆ ಆದ್ರೆ ಅದು ಮ್ಯಾಟ್ರಿಕ್ಸ್ ಇಲ್ಲ. ಸೊ ಆಗ್ಲೂ ಮಲ್ಟಿಪ್ಲಿಕೇಶನ್ ಇದ್ರೆ 0 ಇದ್ರೆ ಆಗಲ್ಲ. ಸೊ 4th ಒನ್ ಅದಕ್ಕೆ ಆಗಲ್ಲ. ಥರ್ಡ್ ಒನ್ ನೀವು ನೋಡಿದ್ರೆ ಸೆಟ್ ಆಫ್ ಆಲ್ n cross matrices ಓವರ್ Q with respect to matrix multiplication. ಇದ್ರಲ್ಲೂ ಅಷ್ಟೇ, ನೀವು ಅದೇ ಸೇಮ್ ಎಕ್ಸಾಂಪಲ್ 0 0 0 ತಗೊಂಡು ಇದ್ರ ಇನ್ವರ್ಸ್ ಇಲ್ಲ. ಸೊ ಅದು ಮುಗೀತು. ಸೆಕೆಂಡ್ ಒನ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ? ವಿತ್ ರೆಸ್ಪೆಕ್ಟ್ ಟು ಮ್ಯಾಟ್ರಿಕ್ಸ್ ಅಡಿಷನ್ ಅಂತ ಹೇಳಿದ್ದಾರೆ. ಕ್ಲೋಜರ್ ಇದೆ. ಓಕೆ, ಆಕ್ಚುಲಿ ಕ್ಲೋಜರ್ ಇಲ್ಲ. ಯಾಕೆ ಕ್ಲೋಜರ್ ಇಲ್ಲ? 1 1 1 1 ಪ್ಲಸ್ -1 -1 -1 -1 ಇವೆರಡು ಮ್ಯಾಟ್ರಿಕ್ಸಸ್ ಇದೆ ಅದರಲ್ಲಿ. ಬಟ್ ಇದು ಆಡ್ ಮಾಡಿದ್ರೆ ಏನಾಗುತ್ತೆ? 0 0 0. ಬಟ್ ಈ ಮ್ಯಾಟ್ರಿಕ್ಸ್ ಇಲ್ಲ, ಯಾಕಂದ್ರೆ A is not equal to 0. ಸೊ ಇಲ್ಲಿ 3 ರಾಂಗ್. ಸೊ ಈ ತರ ನೀವು ಸಾಲ್ವ್ ಮಾಡ್ಬೇಕು.
ಇನ್ನೊಂದೇನಂದ್ರೆ ಈ ಗ್ರೂಪ್ಸ್ ಬಗ್ಗೆ ನೀವು ನೋಡ್ಬೇಕು. ಒಂದು ಡೈಹೆಡ್ರಲ್ ಗ್ರೂಪ್ಸ್ ಬಗ್ಗೆ ನೋಡ್ಕೊಳ್ಳಿ, ಇನ್ನೊಂದು ಸಿಮೆಟ್ರಿಕ್ ಗ್ರೂಪ್ಸ್ ಬಗ್ಗೆ ನೋಡ್ಕೊಳ್ಳಿ. ಸಿಮೆಟ್ರಿಕ್ ಗ್ರೂಪ್ ಇದೊಂದು ನಾರ್ಮಲ್ ಸಬ್ ಗ್ರೂಪ್ ಇದೆ, ಯಾವ್ದದು ಆಲ್ಟರ್ನೇಟಿಂಗ್ ಗ್ರೂಪ್ಸ್. ಸೊ ಆಲ್ಟರ್ನೇಟಿಂಗ್ ಗ್ರೂಪ್ಸ್ ಬಗ್ಗೆ ಗ್ರೂಪ್ಸ್ ಇದೆ ಅಂತ ಕೇಳಿದ್ದಾರೆ. ಇದು ನೀವು ಆಕ್ಚುಲಿ ಸಾಲ್ವ್ ಮಾಡ್ಬೋದು. 0 to 0, 1 to ಎಷ್ಟಿದೆ 15 ತನಕ ಇದೆ, ಹೌದಾ? ಇನ್ನೊಂದ್ ಏನ್ ಹೇಳ್ಬೋದು, ಇದರಲ್ಲಿ 16 ಎಲಿಮೆಂಟ್ಸ್ ಇದೆ, ಹೌದಾ? ಆರ್ಡರ್ ಆಫ್ Z6 is 16, ಸಾರಿ Z16. ಈ ಎರಡು ಥಿಯರಮ್ಸ್ ಇಂಪಾರ್ಟೆಂಟ್ ಥಿಯರಮ್ಸ್, ಕೇಲಿಸ್ ಥಿಯರಮ್ ಮತ್ತೆ ಇದು ಯಾವುದು ಲಗ್ರಾಂಜಸ್ ಥಿಯರಮ್. ಸೊ ಈ ಎರಡು ಥಿಯರಮ್ ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಇದರಲ್ಲಿ ನಾವು ಹೇಳ್ಬೋದು ಆರ್ಡರ್ ಆಫ್ ದ ಸಬ್ ಗ್ರೂಪ್ ಡಿವೈಡ್ಸ್ ಆರ್ಡರ್ ಆಫ್ ದ ಗ್ರೂಪ್. ಸೊ ಆರ್ಡರ್ ಆಫ್ ದ ಸಬ್ ಗ್ರೂಪ್ ಅಂದ್ರೆ ಎಷ್ಟಿರ್ಬೋದು? 1, 2, 4, 8, 16, ಹೌದಾ? ಬಟ್ ಇವ್ರು ಏನ್ ಹೇಳಿದ್ದಾರೆ, ನಾನ್ ಟ್ರಿವಿಯಲ್ ಅಂತ ಹೇಳಿದ್ದಾರೆ, ಪ್ರಾಪರ್ ಅಂತ ಹೇಳಿದ್ದಾರೆ. ನಾನ್ ಟ್ರಿವಿಯಲ್ ಅಂತ ಮತ್ತೆ ಪ್ರಾಪರ್ ಅಂದ್ರೆ ಇದೆರಡು ಹೋಯ್ತು. ಸೊ ಎಷ್ಟಿದೆ ಆಕ್ಚುಲಿ ಆನ್ಸರ್ 3ನೇ, ಯಾಕಂದ್ರೆ ಈ 3 ನಂಬರ್ ಇಂದ ಡಿವೈಡ್ ಮಾಡ್ಬೋದು. ಸೊ ಆಕ್ಚುಲಿ 2 ಬಾರ್ ಜನರೇಟರ್ಸ್ ಆಕ್ಚುಲಿ ಸೈಕ್ಲಿಕ್ ಗ್ರೂಪ್ ಆಗಿರೋದ್ರಿಂದ ಇಟ್ ಇಸ್ ಜನರೇಟೆಡ್ ಬೈ 1. ಇದರ ಸಬ್ ಗ್ರೂಪ್ಸ್ ಇರುತ್ತಲ್ಲ, H1 is generated by 2, H2 is generated by 4, H3 is generated by 8. ಅಂದ್ರೆ ಈ ಗ್ರೂಪ್ ಏನು 0, 8, ಈ ಗ್ರೂಪ್ ಏನು 0, 4, 8, 12, ಈ ಗ್ರೂಪ್ 0, 2, 4, ... 14 ಈವನ್ ನಂಬರ್ಸ್. ಸೊ ಈ 3 ಸಬ್ ಗ್ರೂಪ್ಸ್ ಇದೆ, ನಾನ್ ಟ್ರಿವಿಯಲ್ ಪ್ರಾಪರ್ ಸಬ್ ಗ್ರೂಪ್. ಸೊ ಇದರ ಆನ್ಸರ್ 3 ಆಗುತ್ತೆ. ಸೊ ಆತರ ನೀವು ನೋಡ್ಬೋದು. ಓಕೆ, ಬೇಕಾದ್ರೆ ಇದನ್ನು ಸಾಲ್ವ್ ಮಾಡುವ. ಸಿಮೆಟ್ರಿಕ್ ಗ್ರೂಪ್ ಅಲ್ಲಿ ಡಿಗ್ರಿ 10 ಎಲಿಮೆಂಟ್ಸ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಓಕೆ, ಸಿಮೆಟ್ರಿಕ್ ಗ್ರೂಪ್ ಡಿಗ್ರಿ 10 ಅಲ್ವಾ? ಓಕೆ, ಸಿಮೆಟ್ರಿಕ್ ಗ್ರೂಪ್ ಅಲ್ಲಿ ನೀವು ಆರ್ಡರ್ ಚೆಕ್ ಮಾಡ್ಬೇಕಾದ್ರೆ ನಿಮ್ಗೆ ಅದು ಗೊತ್ತಿರ್ಬೋದು. ಡಿಸ್ಜಾಯಿಂಟ್ ಸೈಕಲ್ಸ್ ಇದಿದೆ, ಒಂದು ಥಿಯರಮ್ ಇದೆ. ಡಿಸ್ಜಾಯಿಂಟ್ ಸೈಕಲ್ಸ್ ಗೆ ನಾವು ಕನ್ವರ್ಟ್ ಮಾಡ್ಬೋದು ಅಂತ. ಎನಿ ಗಿವನ್ ಪರ್ಮಿಟೇಷನ್ ಕ್ಯಾನ್ ಬಿ ರಿಟರ್ನ್ ಆಸ್ ಪ್ರಾಡಕ್ಟ್ ಆಫ್ ಡಿಸ್ಜಾಯಿಂಟ್ ಸೈಕಲ್ಸ್, ಅಥವಾ ಆಸ್ ಅ ಪ್ರಾಡಕ್ಟ್ ಆಫ್ ಡಿಸ್ಜಾಯಿಂಟ್ ಇಲ್ಲ ಅಂದ್ರೆ ಡಿಸ್ಜಾಯಿಂಟ್ ಕಂಡೀಷನ್ ಇಲ್ಲದೆ ಇದ್ರೆ ಯು ಕ್ಯಾನ್ ಬಿ ರಿಟರ್ನ್ ಆಸ್ ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೋಸಿಷನ್ಸ್. ಸೊ ಈ ಎರಡು ಥಿಯರಮ್ ಇದೆ. ಸೊ ಡಿಸ್ಜಾಯಿಂಟ್ ಸೈಕಲ್ ಬಗ್ಗೆ ನೀವು ನೋಡಿದ್ರೆ ಅದ್ರ LCM ಆಗಿರುತ್ತೆ ಅದು. ಅಂದ್ರೆ ನಾನು ಈಗ R1 R2 ಎರಡು ಸೈಕಲ್ ತಗೊಂಡ್ರೆ ಇದರ LCM, ಇದರ ಆರ್ಡರ್ ಎಷ್ಟಿರುತ್ತೆ, LCM ಆಫ್ R1 ಅಂಡ್ R2. ಸೊ ಈ ತರ. ಸೊ ನಾವು LCM ನಮ್ಗೆ 10 ಬರ್ಬೇಕು. LCM 10 ಬರ್ಬೇಕಂದ್ರೆ ಯಾವ್ದ್ಯಾವ್ದಿದೆ? ಓಕೆ, LCM 10 ಬರ್ಬೇಕಾದ್ರೆ ಪ್ಲಸ್ ಇದನ್ನ ನಾವು ಇದ್ ಮಾಡ್ಬೇಕಾಗತ್ತೆ. ಅಂದ್ರೆ ಆಕ್ಚುಲಿ ಪ್ರಾಬ್ಲಮ್ ಏನಂದ್ರೆ 10 ನಾವು ಪಾರ್ಟಿಷನ್ ಮಾಡಬೇಕು such that ಅದರ LCM is equal to 10. ಯಾಕಂದ್ರೆ ಡಿಗ್ರಿ 10 ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ 2 ಪ್ರಾಬ್ಲಮ್ಸ್ ಇದೆ. ಇದೇನಂದ್ರೆ ಈ ತರನು ಕೇಳ್ಬೋದು. ಈ ತರ ಕೇಳಿದ್ರೆ ಇದು ಡಿಗ್ರಿ 10 ಅಲ್ಲ, ಇದು ನಾವೇನ್ ಹೇಳ್ತಿದ್ದೇವೆ, ಡಿಗ್ರಿ 5, 1, 5 or 10 ಅಂತ ಹೇಳ್ತಿದ್ದೇವೆ. ಆರ್ 2 ಕೂಡ ಇರ್ಬೋದು, ಡಿವಿಷನ್ಸ್ ಹೇಳ್ತಿದ್ದೇವೆ. ಇದು ಪ್ರಾಬ್ಲಮ್ ಬೇರೆ, ಡೈರೆಕ್ಟ್ ಕೊಟ್ಟಿರೋ ಪ್ರಾಬ್ಲಮ್ ಬೇರೆ. ಇವಾಗ ಸದ್ಯಕ್ಕೆ ಅವರು ಡೈರೆಕ್ಟ್ ಕೊಟ್ಟಿರೋ ಪ್ರಾಬ್ಲಮ್ ಕೊಟ್ಟಿರೋದು. ಇದು ಸೇಮ್ ಪ್ರಾಬ್ಲಮ್ ಈ ತರ ಕೊಟ್ರೆ ಇದಕ್ಕೆ ನೀವು ಇದೆಲ್ಲ 4 ಫೈಂಡ್ ಮಾಡಿ ಆಡ್ ಮಾಡ್ಬೇಕು. ಆಕ್ಚುಲಿ ಅದರಲ್ಲಿ ಕಾಮನ್ ಎಲಿಮೆಂಟ್ಸ್ ಕೂಡ ಇರ್ತವೆ. ಸೊ ಇದು ತುಂಬಾ ಡಿಫಿಕಲ್ಟ್ ಪ್ರಾಬ್ಲಮ್ ಇದು. ಬಟ್ ಇದರಲ್ಲಿ ಅವರು ಡೈರೆಕ್ಟ್ 10 ಇದು ಮಾತ್ರ ಕೇಳಿದ್ದಾರೆ, ಆರ್ಡರೇ 10 ಅಂತ ಹೇಳಿದ್ದಾರೆ. ಸೊ ನಾವು ಇದನ್ನ ಹೇಳ್ಬೋದು. ಸೊ ಇದರಲ್ಲಿ ಯಾವ್ದಿದೆ, ಇದ್ರಲ್ಲಿ ಲಾರ್ಜೆಸ್ಟ್ ಅಂತ ಕೇಳಿದಾರ. ಲಾರ್ಜೆಸ್ಟ್ ಆರ್ಡರ್ ಆಫ್ ಅನ್ ಎಲಿಮೆಂಟ್ ಅಂತ ಕೇಳಿದ್ದಾರೆ. ಒಂದು ನಿಮಿಷ.
Symmetric group of degree 10. ಓಕೆ ಇವ್ರು ಇದರ ಬಗ್ಗೆ ಏನು ಹೇಳಿಲ್ಲ, LCM ಬಗ್ಗೆ. ಇವ್ರು S10 ನ ಡಿಫೈನ್ ಮಾಡಿದ್ದಾರೆ, ಎಲಿಮೆಂಟರಿ ಡಿಗ್ರಿ 10 ಅಂತ ಅವ್ರು ಹೇಳಿಲ್ಲ. ಎಲಿಮೆಂಟರಿ ಡಿಗ್ರಿ ನ ಪಾರ್ಟಿಷನ್ ಹೇಗೆ ಮಾಡ್ಬೋದು? 1+1 21 ಆನ್ಸರ್ ಹಾಕ್ಬೇಕು. 24 ಇದು ಯಾವ್ದಾದ್ರು ಗ್ರೂಪ್ ಇರುತ್ತಾ? ಯಾವ್ದಾದ್ರು 3 ನಂಬರ್ ABC, ಆಕ್ಚುಲಿ 24 ಬಂದ್ರೆ ಅದು ಆನ್ಸರ್ ಇರ್ತಿತ್ತು, ಬಟ್ ನಮ್ಗೆ ಯಾವ್ದು 20 = 24 ಬರ್ಬೇಕು. ಅಂದ್ರೆ ಯಾವ್ದು 6 ಮತ್ತೆ 8 ಬರ್ಬೇಕು, ಹೌದಾ? ಸೊ ಇಷ್ಟೆಲ್ಲ ನಂಬರ್ಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಹೌದಾ? ಯಾಕಂದ್ರೆ ನಮ್ದು ಆಡ್ ಮಾಡಿದ್ರೆ 10 ಆಗುತ್ತೆ. ಸೊ ಇದನ್ನ ಹೇಗೆ ಬರೀಬಹುದು? 2 × 2 × 2 × 3. ಸೊ ಈ ನಂಬರ್ಸ್ ಯೂಸ್ ಮಾಡಿ ನಾವು 3 ನಂಬರ್ಸ್ ಜನರೇಟ್ ಮಾಡ್ಬೋದಾ? ಸಚ್ ದಟ್ ಸಮ್ ಇಸ್ 10. 2, 2, 6. ಬಟ್ ಇದ್ರದ್ದು LCM 6. ಬೇರೆ ನಂಬರ್ ಯಾವ್ದಿದೆ? 4, 2, 3. ಬಟ್ ಇದು ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 4, 5, 6, 7, 8, 9 ಆಗ್ತಿದೆ. ಸೊ ಇದಾಗಲ್ಲ, 24 ಆಗಲ್ಲ. 22 ಬರುತ್ತೆ ನೋಡ್ಬೇಕು. 22 ಅಂದ್ರೆ 2 × 11. ಬಟ್ ಆಲ್ರೆಡಿ ನಾವು ಒಂದು ನಂಬರ್ 11 ಅಂತ ಹಾಕಿದ್ರೆ ಬೇರೆ ನಂಬರ್ ಎಷ್ಟು ಹಾಕಿದ್ರು ಸಮ್ 11 ಗಿಂತ ಜಾಸ್ತಿನೇ ಇದೆ. ಸೊ 22 ಕೂಡ ಆಗಲ್ಲ. ಸೊ ಆನ್ಸರ್ 21. ಕಾರ್ತಿಕ್, can we conclude? ಸರಿ. ಓಕೆ, 20 ಪ್ರಾಬ್ಲಮ್ ಇಷ್ಟ ಆಗಿರೋದು. ನೆಕ್ಸ್ಟ್ ಏನಿದೆ? ಗ್ಯಾಲ್ವಾ ಥಿಯರಿ ಇಂದ ಅಥವಾ ಸ್ಪ್ಲಿಟಿಂಗ್ ಫೀಲ್ಡ್ಸ್ ಇದೆಲ್ಲ ಬರುತ್ತೆ. ಗ್ಯಾಲ್ವಾ ಥಿಯರಿ ನೀವು ಸ್ಕಿಪ್ ಮಾಡ್ಬೋದು, ಬೇಕಾಗಿಲ್ಲ. ಅದರಿಂದ ಕ್ವಶನ್ಸ್ ಬರ್ತಾ ಇದೆ, ಆಕ್ಚುಲಿ 5 ಕ್ವಶನ್ಸ್ ಬರ್ತಾ ಇದೆ. ಬಟ್ ಅದಕ್ಕೆ ನಿಮ್ಗೆ ಇವಾಗ ಲಾಂಗ್ ಪ್ರಿಪರೇಷನ್ ಮಾಡೋರು ಇದನ್ನ ಬೇಕಾದ್ರೆ ಕಲಿಬಹುದು, ಬಟ್ ಇವಾಗ ಸದ್ಯಕ್ಕೆ ಮಾಡೋರು ಬೇಡ. ಬೇಕಾದ್ರೆ ಬೇಸಿಕ್ ಒಂದು 3-4 ರಿಸಲ್ಟ್ಸ್ ನೋಡ್ಕೊಳ್ಳಿ ಗ್ಯಾಲ್ವಾ ಥಿಯರಿಯಿಂದ. ಬೇರೆ ಟೊಪಾಲಜಿಯಲ್ಲೂ ಅಷ್ಟೇ, ಎಲ್ಲ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ. ಡಿಫರೆನ್ಷಿಯಲ್ ಇಕ್ವೇಶನ್ಸ್ ನೀವು ಪ್ರಿಪೇರ್ ಮಾಡ್ಲೇಬೇಕು, ಯಾಕಂದ್ರೆ 10-15 ಪ್ರಾಬ್ಲಮ್ಸ್ ಬರ್ತಾ ಇದೆ ಅದರಲ್ಲಿ. ನಿಮ್ಗೆ ಈಗ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಪ್ರಾಬ್ಲಮ್ ಗೊತ್ತೇ ಇಲ್ಲ ಅಂದ್ರೆ ನೀವು ಆಪ್ಷನ್ ಬಿ ಹಾಕ್ಬಿಡಿ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಈ ಪ್ರಾಬ್ಲಮ್ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯಾವುದು ಏನೋ ಕೊಟ್ಟಿದ್ದಾರೆ, ಆಯ್ಲರ್ಸ್ ಮೆಥಡ್ ಅಂತ. ನಂಗೆ ಆಯ್ಲರ್ಸ್ ಮೆಥಡ್ ಬಗ್ಗೆ ಏನೋ ಐಡಿಯಾನೇ ಇಲ್ಲ ಅಂದ್ರೆ ನಾನು ಆಪ್ಷನ್ ಬಿ ಅಂತ ಹಾಕ್ತೇನೆ. ನೀವು ರ್ಯಾಂಡಮ್ ಆಗಿ ಚೂಸ್ ಮಾಡಬೇಡಿ, ಯಾವ್ದಾದ್ರು ಒಂದು ಆಪ್ಷನ್ ಫಿಕ್ಸ್ ಮಾಡ್ಕೊಳ್ಳಿ, ಎಂಟೈರ್ ಎಕ್ಸಾಮ್ ಅಲ್ಲಿ ಅದೇ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್ ಕೂಡ ಕ್ವಶನ್ಸ್ ಬರ್ತಾ ಇದೆ, 1-2 ಕ್ವಶನ್ ಬರುತ್ತೆ ಅದರಿಂದ, ಅದನ್ನ ನೋಡ್ಕೊಳ್ಳಿ. ಬೇರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ನೀವು ಸ್ಕಿಪ್ ಮಾಡ್ಬೋದು. ಓಕೆ, ಇಲ್ಲಿ ಕೊನೆಗೂ ಸ್ವಲ್ಪ ರಿಯಲ್ ಪ್ರಾಬ್ಲಮ್ಸ್ ಇದೆ, ರಿಯಲ್ ಅನಾಲಿಸಿಸ್. ಆಕ್ಚುಲಿ ನಾವು ರಿಯಲ್ ಅನಾಲಿಸಿಸ್ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ, ಲೀನಿಯರ್ ಆಲ್ಜಿಬ್ರಾ, ಅಬ್ಸ್ಟ್ರಾಕ್ಟ್ ಆಲ್ಜಿಬ್ರಾ ಮತ್ತೆ ಇದಷ್ಟೇ ಸಾಲ್ವ್ ಮಾಡಿರೋದು. ಸೊ ಇಲ್ಲಿ ವೆಕ್ಟರ್ ಸ್ಪೇಸ್ ಇನ್ನೂ ಕ್ವಶನ್ಸ್ ಬಂದಿದೆ. ಸೊ ಇದು ಮೇನ್ ಇಂಪಾರ್ಟೆಂಟ್ ಯಾವುದು? ರಿಯಲ್ ಅನಾಲಿಸಿಸ್. ಇದು ಆಲ್ರೆಡಿ ನಾನು ಅಲ್ಲಿ ಬುಕ್ಸ್ ಡಿಸ್ಕಸ್ ಮಾಡಿದ್ದಲ್ಲ, ರಿಯಲ್, ಕಾಂಪ್ಲೆಕ್ಸ್, ಲೀನಿಯರ್ ಮತ್ತೆ ಅಬ್ಸ್ಟ್ರಾಕ್ಟ್. ಆಮೇಲೆ ಇನ್ನೊಂದು ಯಾವುದು? ODPD. ಇದು ಇಂಪಾರ್ಟೆಂಟ್. ODPD ನಾನು ಬುಕ್ ಹೇಳಲಿಲ್ಲ, ಯಾಕಂದ್ರೆ ನಾನು ಯಾವ್ದು ಬುಕ್ ಓದ್ಲಿಲ್ಲ. ಅದು ನೀವು ಪರ್ಪಲ್ ಬುಕ್ ಓದಿದ್ರೆ ಸಾಕು ಅನ್ಸುತ್ತೆ. ಯಾಕಂದ್ರೆ ನಿಮ್ಗೆ ಡೀಪ್ ಆಗಿ ನೀವು ODPD ಓದ್ಬೇಕಾದ್ರೆ ಯಾವ್ದಾದ್ರು ಬುಕ್ಸ್ ನಂಗೆ ಗೊತ್ತಿಲ್ಲ, ನಾನು ರೆಕಮೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಬೇರೆ ಯಾರಾದ್ರೂ ODPD ಅಲ್ಲಿ ಯಾರಾದ್ರೂ ಎಕ್ಸ್ಪರ್ಟ್ ಇದ್ರೆ ಅವ್ರ ಹತ್ರ ಕೇಳ್ಬೋದು. ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. Thank you, Karthik, for wonderful section. ಥ್ಯಾಂಕ್ ಯು. ಏನಾದ್ರು ಡೌಟ್ಸ್ ಇದ್ರೆ ಈ ವೆಬಿನಾರ್ ಮೇನ್ ಉದ್ದೇಶ ಕಾರ್ತಿಕ್ ಅವರು ಟಾಪರ್ ಯಾವ ರೀತಿ ಕ್ವಶನ್ ಅಪ್ರೋಚ್ ಮಾಡ್ತಾರೆ ನಮಗೆ ಬಹಳಷ್ಟು ಜನ ಗೊತ್ತಿರಲ್ಲ. ಆ ರೀತಿಯಾಗಿ ಅವ್ರು ಅಪ್ರೋಚ್ ಮಾಡೋದಾಯ್ತು, ಟಿಪ್ಸ್ ಅವರಿಂದ ಬಹಳ ಕಲ್ತಿದೀವಿ ಇವತ್ತು. ಪಾರ್ಟಿಸಿಪೇಟ್ ಏನಾದ್ರೂ ಡೌಟ್ ಇದ್ರೆ ಕಾರ್ತಿಕ್ ಅವ್ರಿಗೆ ಕೇಳ್ಬೋದು. Okay, thank you for participating all. Thank you to all. Now end this section.